ದಸರಾ ಶುರು ಆಗೋದಕ್ಕೆ ಏನು ಕಾರಣ? ಈ ದಸರಾ ಅನ್ನೋದು ಯಾಕೆ ಅಂತಂದ್ರೆ ಸೌತ್ ಇಂಡಿಯಾ ನಾನು ಲೀಡ್ ಮಾಡಬೇಕು. ದೂರದಿಂದ ಬಂದಂತ ಅಲ್ಲಾವುದ್ದೀನ್ ಖಿಲ್ಜಿ ಬಹಳ ಸುಲಭವಾಗಿ ಇವತ್ತಿಗೂ ಮೈಸೂರು ಭಾಗದ ಹಳೆ ಮುಸ್ಲಿಮರು ಮಹಾರಾಜ ಸಾಬ್ ಅಂತ ಯಾಕೆಂತಂದ್ರೆ ಸ್ವಲ್ಪ ಸಂಪತ್ತು ನಿಂತ್ಕೊಂಡು ಹೋಗಿ ಒಂದು ಸಂಸ್ಥಾನವನ್ನು ಕಟ್ಕೊಂಡು ನೀನು ಅವಾಗ ಅಲ್ಲಿ ಸಿಂಹಾಸನ ಮತ್ತು ಅಂಬಾರಿ ಅಂತ ಮೈಸೂರು ಅರಸರು ಕೂಡ ನೋವುಂಡ್ರು. ಅವರನ್ನ ಅಕ್ಷರಶಃ ಅಗ್ನಿ ಪರೀಕ್ಷೆಯ ಸೀತೆ ಮಾಡ್ಬಿಟ್ಟಲ್ಲ. 100 ಉದಾಹರಣೆ ನಾನು ಕೊಡಬಲ್ಲೆ ನೋಡಿ. ದೊರೆ ಗರ್ಭದಲ್ಲಿ ಜನಿಸಿದ ಬಳಿಕ ಧರೆಯಲ್ಲಿ ಅಂಜದಿರಬೇಕು, ರಣಾಗ್ರದಲ್ಲಿ ಕಡಿದಾಡಿ ಸಾಯಬೇಕು. ನಾವು ಈ ದಸರಾ ಅಂದ್ರೆ ಏನಂದ್ರೆ ಇನಿಷಿಯಲಿ ಇಟ್ಸ್ ಚಿತ್ರದುರ್ಗದಲ್ಲಿ ರಾಜ ವೀರಮದಕರಿ ನಾಯಕ ಈ ದಸರೆಯ ಸಂದರ್ಭದಲ್ಲಿ ಒಂದು ಆಟ ಆಡಿಸ್ತಾ ಇದ್ದ. ಏನಪ್ಪಾ ಅಂತಂದ್ರೆ ಮಹಾರಾಜರು ತಮ್ಮ ಬಳಿ ಇದ್ದಂತ 30 ಅರಮನೆಗಳನ್ನ ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರೆ. ಅಂಬಾರಿ ಮತ್ತು ಸಿಂಹಾಸನ 1800 ತನಕ ಅಂಬಾರಿ ಒಂದೇ ತರ ಇತ್ತು. ಸಿಂಹಾಸನ ನೋಡಿ ಭಾರತದ ಮೊದಲ ಎಲೆಕ್ಷನ್ನು, ಕೌಂಟಿಂಗು, ವೋಟಿಂಗ್ ಎಲ್ಲ ಮಾಡಿ 144 ಕೌನ್ಸಿಲರ್ಗಳನ್ನ ಆಯ್ಕೆ ಮಾಡಿ ಭಾರತಕ್ಕೆ ಪ್ರಜಾಪ್ರಭುತ್ವವನ್ನು ಪರಿಚಯ ಮಾಡಿಕೊಟ್ಟಂಥ ಪುಣ್ಯಾತ್ಮ. ಇದು ನಾಡ ಹಬ್ಬ ಮತ್ತು ದಸರಾ ಎರಡು ಬೇರೆ. 1947ರಲ್ಲಿ ಜನವರಿ 9th ವಾಸ್ ದ ಇನಿಷಿಯಲ್ ಡೇಟ್ ಆಫ್ ಇಂಡಿಪೆಂಡೆನ್ಸ್. ಕೇಂದ್ರ ಸರ್ಕಾರ ನಡೆದಿದ್ದೇ ನಮ್ಮ ಮೈಸೂರು ಬೆಂಗಳೂರಿನಲ್ಲಿ. ಒಬ್ಬ ಮಹಾರಾಜ ರೈಲ್ವೆ ಇಲಾಖೆಯನ್ನು ಹೊಂದಿದ್ರೆ ಅದು ನಾವು ಮೈಸೂರು ಸ್ಟೇಟ್ ರೈಲ್ವೆ. ಬೆಂಗಳೂರು ವಲಸೆ ಬಂದಿರೋದು ಐಟಿ ಬಂದ್ಮೇಲೆ ಅಲ್ಲ, 47ರಿಂದನೇ ಬಂದರು. ಯಾಕೆಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಪಂಚದ 7ನೇ ಶ್ರೀಮಂತ ಮಹಾರಾಜ. ಬೆಂಗಳೂರು 2 ಕೋಟಿ ಜನದ ಪಾಪ್ಯುಲೇಷನ್ ತಡೀತಾ ಇದೆ ಅಂತಂದ್ರೆ ಇದೆಲ್ಲ ಅವ್ರ ಕೊಡುಗೆ. ಭಾರತದಲ್ಲಿ ಎಲ್ಲಿಯೂ ನ ಭೂತೋ ನ ಭವಿಷ್ಯತಿ, ಇಂಥ ವೈಭವ ಮರುಕಳಿಸಲಾರದು. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಬೆಂಗಳೂರು ಬಸ್ನಲ್ಲಿ ಪ್ರತಿ ವಾರ ಒಬ್ಬ ಗಣ್ಯ ಅತಿಥಿಯನ್ನು ನಾವು ನಿಮಗೆ ಪರಿಚಯ ಮಾಡ್ತಿರ್ತೀವಿ. ಅವರ ಜೀವನದ ಯಶಸ್ಸು ಅಥವಾ ಜೀವನದ ಹಾದಿ, ಅವರ ಜೀವನದ ಕಷ್ಟ, ಗೆಲುವು ಈ ಎಲ್ಲ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಮ್ಮ ಉದ್ದೇಶ ಒಂದೇ, ಅವರ ಜೀವನ ನಿಮ್ಮ ಜೀವನಕ್ಕೆ ಒಂದಷ್ಟು ಮಾರ್ಗದರ್ಶನ ಆಗಲಿ ಅಂತ. ಆದರೆ ಇವತ್ತು ನಮ್ಮ ಜೊತೆ ಇರೋ ಗಣ್ಯ ಅತಿಥಿಗಳು ಈಗಾಗಲೇ ನಮ್ಮ ಬೆಂಗಳೂರು ಬಸ್ನ ಅತಿಥಿಗಳಾಗಿ ಬಂದು ನಿಮ್ಮ ಮನಸ್ಸನ್ನು ಗೆದ್ದು ಹೋಗಿರೋರು. ಹಾಗೆ ಅವರ ಪ್ರತಿ ಎಪಿಸೋಡ್ ಯೂಟ್ಯೂಬ್ನಲ್ಲೋ ಅಥವಾ ಬೇರೆಲ್ಲೋ ನೀವು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಒಂದು ಕ್ಷಣ ಕೂಡ ಹಿಂದೆ ಅಥವಾ ಮುಂದೆ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ಆ ಮಟ್ಟಿಗಿರುತ್ತೆ ಅವರ ಆ ವಿಷಯದ ಕುರಿತ ಜ್ಞಾನ. ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಓಡ್ತಾ ಇರ್ತಾರಾ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಅವ್ರು ಇವತ್ತು ಇಲ್ಲಿದ್ದರು ಅಂದರೆ ಇನ್ನೆಲ್ಲೋ ಹೋಗಿ ಇತಿಹಾಸದ ಕಥೆಗಳನ್ನು ಹೇಳ್ತಾ ಇರ್ತಾರೆ, ಮತ್ತಿನ್ನೆಲ್ಲೋ ಬಂದಿರ್ತಾರೆ, ಅಲ್ಲಿನ ಇತಿಹಾಸವನ್ನು ಕೆದಕಿ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಾ ಇರ್ತಾರೆ. ನಾವು ದಸರಾ ಅಂದ ತಕ್ಷಣ ದಸರಾ ಬಗ್ಗೆ ಒಂದು ಒಳ್ಳೆ ಪಾಡ್ಕಾಸ್ಟ್ ಮಾಡಬಹುದಾ ಅಂತ ಯೋಚನೆ ಬಂತು. ಆಗ ಅವರನ್ನು ಬಿಟ್ಟು ಮನಸ್ಸಿಗೆ ಬೇರೆ ಯಾರ ಹೆಸರು ಬರಲೇ ಇಲ್ಲ. ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ತಮ್ಮ ಇತಿಹಾಸ ಜ್ಞಾನದ ಮೂಲಕ ಜಾಗ ಮಾಡಿಕೊಂಡಿರುವಂತಹ ಧರ್ಮೇಂದ್ರ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ಲರಿಗೂ. ದೇವ್ರ ದಯೆ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯ. ನಿಮಗೂ ವೀಕ್ಷಕರಿಗೂ ಎಲ್ರಿಗೂ ಒಂದು ದಸರಾ ಹಬ್ಬದ ಶುಭಾಶಯ. ನಿಮಗೂ ದಸರಾ ಹಬ್ಬದ ಶುಭಾಶಯಗಳು ಸರ್. ದಸರಾ ಹಬ್ಬದ ಬಗ್ಗೆ, ಅಲ್ಲಿನ ನೆನಪುಗಳ ಬಗ್ಗೆ ನಾವು ಯಾರನ್ನಾದರೂ ಮಾತಾಡಿಸ್ಬಹುದು ಅಂದಾಗ ನನಗೆ ನಿಮಗಿಂತ ಬೇರೆ ಹೆಸರು ಹೊಳಿಲಿಲ್ಲ ತಕ್ಷಣಕ್ಕೆ. ಯಾಕಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಿಗೆ ಒಬ್ಬ ಅಜ್ಜ ಕೂತು ತಾನು ಅನುಭವಿಸಿದ ಬಾಲ್ಯನ ಅವ್ರಿಗೆ ಹೇಳ್ತಾ ಇರೋ ಹಾಗೆ ಅನಿಸುತ್ತೆ. ಯಂಗ್ಸ್ಟರ್ಸಿಗೆ ಹಿಂಗಿದ್ದು ಒಂದು ಇತಿಹಾಸ ಇದೆಯಾ ಅಂತ ತಿಳಿಸೋ ಒಬ್ಬ ಟೀಚರ್ ಆಗ್ತೀರಿ ನೀವು. ವಯೋವೃದ್ಧರಿಗೆ ಹೌದಲ್ಲ, ನಾನು ಇವ್ರ ಥರನೇ ನಾನು ಮೈಸೂರಲ್ಲಿ ಕೂತ್ಕೊಂಡು ಅಥವಾ ಇನ್ನೆಲ್ಲೋ ವಿಜಯನಗರ ಸಾಮ್ರಾಜ್ಯದ ಕಥೆ ತಿಳ್ಕೊಂಡು ನಾನು ಇದನ್ನೆಲ್ಲ ನೋಡಿದ್ದೆ ಅಂತ ಅನಿಸುತ್ತೆ. ಅಷ್ಟು ಸುಂದರವಾಗಿ ನೀವು ಆ ಕಥೆಗಳನ್ನು ಜನರ ಮನಸ್ಸಿಗೆ ತಲುಪಿಸ್ತಾ ಇದ್ದೀರಿ. ಧನ್ಯವಾದ. ದಸರಾ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಮೈಸೂರು ಅಂತ ಅಂದರೆ ನೋಡಿ, ಮೈಸೂರಿಗೆ ದಸರಾ ಬಂದಿದ್ದು ನಾವೆಷ್ಟು ಅದೃಷ್ಟವಂತರು ಮೈಸೂರು ಭಾಗದ ಜನ. ನಾನು ಇಲ್ಲಿ ಏನು ಸ್ಪಷ್ಟಪಡಿಸ್ತೀನಿ ಅಂದರೆ, ಇಲ್ಲಿ ಮೈಸೂರು ಅಂತಂದಾಗ ಅದು ಚಾಮರಾಜನಗರದಿಂದ ಹರಿಹರದವರೆಗೆ ನಮ್ಮ ಮೈಸೂರು ಸಂಸ್ಥಾನ. ಮೈಸೂರು ಅಂದರೆ ಮೈಸೂರು ಸಂಸ್ಥಾನ. ಸೊ ಇಲ್ಲಿ ನಾವು ಮೈಸೂರು ಸಂಸ್ಥಾನದ ಜನ ನಾವೆಷ್ಟು ಅದೃಷ್ಟವಂತರು ಅಂತ ನಾನು ಹೇಳ್ತೀನಿ ಅಂತಂದರೆ, ತುಂಬ ವಿಚಾರಗಳಲ್ಲಿ ನಾವು ಅದೃಷ್ಟವಂತರು ಅಥವಾ ದೈವಿ ಕೃಪೆಗೆ ಒಳಗಾದಂಥವ್ರು, ತಾಯಿ ಚಾಮುಂಡೇಶ್ವರಿ ಕೃಪೆಗೆ ನಾವು ಸದಾ ಒಳಗಾದಂಥವ್ರು. ಹಾಗಾಗಿ ಅದ್ರ ಕಾರಣಗಳನ್ನು ಹೇಳ್ತೀನಿ ನೋಡಿ. ವಿಜಯನಗರ ಸಂಸ್ಥಾನ, ವೈಭವದ ವಿಜಯನಗರದ ಸಂಸ್ಥಾನಕ್ಕೆ 200 ಜನ ಸಾಮಂತರಿದ್ದರು ಅಂತ ಇತಿಹಾಸ. ಹೊಯ್ಸಳರಿಗಿದ್ರು, ಹೊಯ್ಸಳರಿಂದ ನಮ್ಮ ವಿಜಯನಗರ ಸಂಸ್ಥಾನಕ್ಕೆ ಆ ಸಾಮಂತಿಕೆ ಮುಂದುವರ್ಕೊಂಡು ಬಂತು ಅಂತ. ಆ 200 ಜನ ಸಾಮಂತರಲ್ಲಿ ದಸರಾ ನಡೆಸುವ ಅಧಿಕಾರ, ಅದೃಷ್ಟ ಮತ್ತು ಅವಕಾಶ ಮೈಸೂರಿಗೆ ಬಂತು ಅನ್ನುವಂಥದ್ದು ನಮಗೆ ಭಾಳ ಹೆಮ್ಮೆ ಪಡುವಂಥ ವಿಚಾರ. ಯಾಕೆಂತಂದರೆ 1610ರಲ್ಲಿ ಮೈಸೂರಿನ 9ನೇ ರಾಜರಾದಂಥ ಶ್ರೀ ರಾಜ ಒಡೆಯರು ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣವನ್ನು ನೋಡ್ಕೊಳ್ತಿದ್ದಂಥ ತಿರುಮಲ ರಾಯನನ್ನು ಸೋಲಿಸಿ ಅವನನ್ನು ಸಂಹಾರ ಮಾಡ್ತಾರೆ. ಅವನನ್ನು ಸೋಲಿಸಿದಂಥ ಕಾಲಕ್ಕೆ ಆ
ವಿಜಯನಗರದ ಅವತ್ತಿನ ರಾಜರಾಗಿದ್ದಂಥ ರಾಜ ವೀರ ವೆಂಕಟಪತಿ ರಾಯರು, ಆಗ ಅವರೆಲ್ಲ ವಿಜಯನಗರವನ್ನು ತೊರೆದಿರ್ತಾರೆ. 1565ರಲ್ಲಿ ವಿಜಯನಗರದ ಪತನ ಆದ ಮೇಲೆ ಅವರು ಪೆನುಕೊಂಡೆಯಲ್ಲಿ ಆಡಳಿತ ನೋಡ್ಕೊಳ್ತಾ ಇದ್ದಂಥ ಕಾಲದಲ್ಲಿ ರಾಜ ಒಡೆಯರು ತಮ್ಮ ಸಾಮಂತಿಕೆಯನ್ನು ನಿಷ್ಠೆಯನ್ನು ಪ್ರದರ್ಶಿಸಲಿಕ್ಕಾಗಿ ಈ ವಿಚಾರವನ್ನು ನೋಡಿ, ನಾನು ನಿಮ್ಮ ಪ್ರತಿನಿಧಿಯನ್ನು ಸೋಲಿಸಿದ್ದೀನಿ, ಇವನು ಸರಿಯಾಗಿ ಆಡಳಿತ ಮಾಡ್ತಾ ಇರಲಿಲ್ಲ ಮತ್ತು ತೊಂದರೆ ಕೊಡ್ತಾ ಇದ್ದ, ಈ ರೀತಿಯಾಗಿ ಒಂದು ಪ್ರಜೆಗಳಿಗೆ ತೊಂದರೆ ಆಗ್ತಾ ಇತ್ತು. ಯಾಕೆಂದರೆ ಏನಾಗುತ್ತೆ ಇಲ್ಲಿ ನೋಡಿ, ಯಾರನ್ನ ಒಬ್ಬರು ರಾಜರು ಒಂದು ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ನೋಡ್ಕೊಳಪ್ಪ ನೀನು ಅಂತಂದಾಗ ಕಪ್ಪ ಸರಿಯಾಗಿ ಕಲೆಕ್ಟ್ ಮಾಡದೇ ಇರೋದು, ಜನರ ದುಃಖ ದುಮ್ಮಾನಗಳನ್ನು ಕೇಳದೇ ಇರೋದು. ಯಾವಾಗ ರಾಜ ಸ್ವಲ್ಪ ಡೀಲ್ ಆಗ್ತಾನೆ ಅಲ್ಲಿ ಕಳ್ಳತನ, ಕೊಲೆ, ದರೋಡೆ, ಸುಲೋಗಿಗಳು ಹೆಚ್ಚಾಗುತ್ತೆ, ಅವ್ರ ಮೇಲೇನು ಕ್ರಮ ತಗೊಳ್ಳದೇ ಇರೋದು. ಇವನು ತನ್ನ ಪಾನ ಲೀಲಾ ವಿನೋದಗಳಲ್ಲಿ ಆಸಕ್ತಿ, ಮೋಜು ಮಸ್ತಿಗಳಲ್ಲಿ ಆರಾಮಾಗಿರೋದು. ಸೊ ರಾಜನಿಗೆ ಈ ಸುದ್ದಿ ಹೋಗದೆ ಇದ್ದಂಗೆ ನೋಡ್ಕೊಳ್ಳೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಪ್ರಜೆಗಳಿಗೆ ತೊಂದರೆ ಆಗ್ತಾ ಇರುತ್ತೆ. ಶ್ರೀರಂಗಪಟ್ಟಣದಲ್ಲಿ ಹಾಗಿದ್ದೊಂದು ಪರಿಸ್ಥಿತಿ ಇತ್ತು. ರಾಜ ಒಡೆಯರು 1610ರಲ್ಲಿ ಅವನ ಮೇಲೆ ಯುದ್ಧವನ್ನು ಸಾರಿ ಅವನನ್ನು ಸೋಲಿಸ್ತಾರೆ. ಇದನ್ನು ಅವರ ಚಕ್ರವರ್ತಿ ಆದಂಥ ವೀರ ವೆಂಕಟಪತಿ ರಾಯನಿಗೆ ಗಮನಕ್ಕೆ ತರ್ತಾರೆ. ವೀರ ವೆಂಕಟಪತಿ ರಾಯರು ಹೇಳ್ತಾರೆ, ಒಳ್ಳೇದು ಮಾಡಿದ್ರಿ ನೀವು, ಒಳ್ಳೇದು ಮಾಡಿದ್ರಿ, ನನಗೂ ಅಸಮಾಧಾನ ಇತ್ತು, ಅವರ ಆಡಳಿತದ ಬಗ್ಗೆ ನನಗೂ ಅಸಮಾಧಾನ ಇತ್ತು. ಸೊ ಹಾಗಾಗಿ ಇನ್ಮೇಲೆ ಶ್ರೀರಂಗಪಟ್ಟಣನ ನೀವೇ ನೋಡ್ಕೊಳ್ಳಿ, ನಿಮ್ಮ ರಾಜಧಾನಿಯನ್ನು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ನೀವು ವರ್ಗಾಯಿಸ್ಕೊಳ್ಳಿ, ಶ್ರೀರಂಗಪಟ್ಟಣವನ್ನು ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ದಸರಾವನ್ನು ನೀವು ಮುಂದುವರ್ಸ್ಕೊಂಬನ್ನಿ ಅನ್ನೋಂಥ ಒಂದು ಅವಕಾಶವನ್ನು ಅವತ್ತು ನಮಗೆ ಕೊಡ್ತಾರೆ. ದಸರಾವನ್ನು ನೀವು ಮುಂದುವರ್ಸ್ಕೊಂಬನ್ನಿ ಅಂತ. ಯಾಕೆಂದರೆ ಅವತ್ತು ಇಡೀ ನಮ್ಮ ದಕ್ಷಿಣ ಭಾರತ ಆಲ್ಮೋಸ್ಟ್ ವಿಜಯನಗರದ ಅಡಿಯಲ್ಲಿರುತ್ತೆ. ದಕ್ಷಿಣ ಭಾರತವೇ ಅವ್ರ ಅಡಿಯಲ್ಲಿದ್ದಂಥ ಕಾಲದಲ್ಲಿ ಈ ದಸರಾ ನಡೆಸೋವಂಥ ಸದವಕಾಶ ಮೈಸೂರು ಸಂಸ್ಥಾನಕ್ಕೆ ಬರುತ್ತೆ. ಎಷ್ಟು ನಾವು ಅದೃಷ್ಟವಂತರು ನೋಡಿ. ಆಮೇಲೆ ಇವರು 1610ರಲ್ಲಿ ನಾವು ವಿಜಯನಗರ ಸಂಸ್ಥಾನದಿಂದ ಸಿಂಹಾಸನವನ್ನು, ಅಂಬಾರಿಯನ್ನು ನಾವು ಪಡ್ಕೊಳ್ತೀವಿ. ಈ ಸಿಂಹಾಸನ ಮತ್ತು ಅಂಬಾರಿ ಮೈಸೂರಿಗೆ ಎಲ್ಲಿಂದ ಬಂತು ಅಂದರೆ, ವಿಜಯನಗರದ ಎಲ್ಲಿಂದ ಬಂತು? ವಿಜಯನಗರದವ್ರಿಗೆ ಅವರ ಗಂಡುಗಲಿ ಕುಮಾರರಾಮನಿಂದ ಬಂತು. ಗಂಡುಗಲಿ ಕುಮಾರರಾಮನಿಗೆ ಅವರ ತಂದೆಯಾದಂಥ ಕಂಪಿಲರಾಯನಿಂದ ಬಂತು. ಕಂಪಿಲರಾಯನಿಗೆ ಅವರ ತಂದೆಯಾದಂಥ ಮುಮ್ಮಡಿ ಸಿಂಗೆ ನಾಯಕನಿಂದ ಬಂತು. ಮುಮ್ಮಡಿ ಸಿಂಗೆ ನಾಯಕನಿಗೆ ಅವನ ರಾಜನಾದಂಥ ದೇವಗಿರಿಯ ರಾಜ, ಯಾದವರ ರಾಜ ರಾಮಚಂದ್ರ ದೇವನಿಂದ ಬಂತು ಅಂತ ಇತಿಹಾಸ ಬರೀತದೆ. ಅಂದರೆ 1290ರಲ್ಲಿ ದೇವಗಿರಿ, ಆವಾಗ 1200-300ನೇ ಇಸ್ವಿನಲ್ಲಿ ದಕ್ಷಿಣದಲ್ಲಿ 4 ದೊಡ್ಡ ಸಾಮ್ರಾಜ್ಯಗಳು, ದೇವಗಿರಿ ಸೇವಣರು ಅಥವಾ ಯಾದವರು, ವಾರಂಗಲ್ಲಿನ ಕಾಕತೀಯರು, ದ್ವಾರಸಮುದ್ರದ ಹೊಯ್ಸಳರು ಮತ್ತು ಕಂಚಿಯ ಪಲ್ಲವರು. ಇವ್ರದ್ದು ಭಾಳ ದೊಡ್ಡ ಸಾಮ್ರಾಜ್ಯ ಅವ್ರದ್ದು. ಆದರೆ ಒಬ್ರಿಗೊಬ್ಬರು ಇದು ನಡೀತಾ ಇರುತ್ತೆ. ನಾನೇ ಸಾರ್ವಭೌಮ, ದಕ್ಷಿಣ ಭಾರತದ ಸಾರ್ವಭೌಮ. ಆವಾಗ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟು, ನಾನಾಗಬೇಕು, ಈ ಲೀಡರ್ ನಾನಾಗಬೇಕು, ಸೌತ್ ಇಂಡಿಯಾ ನಾನು ಲೀಡ್ ಮಾಡಬೇಕು, ಇದು ನಡೀತಾ ಇರುತ್ತೆ. ಇದು ಇವರ ಒಳಜಗಳದ ಉಪಯೋಗವನ್ನು ದೂರದಿಂದ ಬಂದಂಥ ಅಲ್ಲಾವುದ್ದೀನ್ ಖಿಲ್ಜಿ ಭಾಳ ಸುಲಭವಾಗಿ ತಗೋತಾನೆ. ಅವನು ದೇವಗಿರಿ ಮೇಲೆ 1290ರಲ್ಲಿ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಇವನನ್ನು ಸೋಲಿಸಿ 2-3 ಸಲ ದಾಳಿ ಮಾಡಿ ಸೋಲಿಸಿದಾಗ ಅನ್ಯ ಮಾರ್ಗವನ್ನೇ ಕಾಣದಂಥ ಸೇವಣರ ದೊರೆ ರಾಮಚಂದ್ರ ದೇವ ತನ್ನ ಮಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಮಗನಿಗೆ ಕೊಟ್ಟು ಅವನು ಸಂಧಾನ ಮಾಡ್ಕೋಬೇಕಾದಂಥ ಸ್ಥಿತಿ ಬರುತ್ತೆ. ಅಪಾರವಾದಂಥ ಸಂಪತ್ತು ಕೈಬಿಟ್ಟು ಹೋಗ್ತಾ ಇರುತ್ತೆ. ಅಪಾರವಾದಂಥ, ಯಾಕೆಂದರೆ ಸೋತಾಗಲೆಲ್ಲ ಕಪ್ಪ ಕಾಣಿಕೆಗಳು, ಅಪಾರವಾದ ಸಂಪತ್ತು ಕೈಬಿಟ್ಟು ಹೋಗ್ತಾ ಇರತಕ್ಕಂಥ ಕಾಲದಲ್ಲಿ ಅವನು ತನ್ನ ಆಪ್ತನಾದಂಥ ನಂಬುಗಸ್ತ ಸೇನಾಧಿಪತಿಯಾದಂಥ ಮುಮ್ಮಡಿ ಸಿಂಗೆ ನಾಯಕನನ್ನು ಕರೆದು ಹೇಳ್ತಾನೆ, ಈಗ ಸುಮ್ಮನೆ ಅವನು ಯಾವನಿಗೋ ಸಂಪತ್ತು ದೂರ ದೇಶದವನಿಗೆ ಅವನು ನೋಡೇ ಇಲ್ಲ, ನಾವು ಅವನಿಗೆ ಹೋಗ್ತಾ ಇದೆ, ಇದು ನಮ್ಮಲ್ಲೇ ಉಳಿಲಿ, ನಮ್ಮ ನೆಲದಲ್ಲೇ ಉಳಿಲಿ, ಸ್ವಲ್ಪ ಸಂಪತ್ತು ನೀನು ತಗೊಂಡು ಹೋಗಿ ಒಂದು ಸಂಸ್ಥಾನವನ್ನು ಕಟ್ಕೊ ನೀನು ಅಂತ. ಆವಾಗ ಅಲ್ಲಿ ಸಿಂಹಾಸನ ಮತ್ತು ಅಂಬಾರಿಯಲ್ಲಿ ಬರುತ್ತೆ. ಮುಮ್ಮಡಿ ಸಿಂಗೆ ನಾಯಕ ಅದನ್ನು ತಗೊಂಬಂದಂಥ ಸಂಸ್ಥಾನ ಕಟ್ತಾನೆ. ಅವನ ಮಗನೇ ಕಂಪಿಲಿಯ ರಾಜನಾದಂಥ ಕಂಪಿಲರಾಯ. ಕಂಪಿಲರಾಯ ಅದನ್ನು ಮುಂದುವರ್ಸ್ಕೊಂಡು ಬರ್ತಾನೆ. ಈ ಕಂಪಿಲರಾಯನಿಗೆ 2 ಹೆಣ್ಣು 1 ಗಂಡು ಮಗು ಹುಟ್ಟುತ್ತೆ. ಆ ಗಂಡು ಮಗನೇ ಗಂಡುಗಲಿ ಕುಮಾರರಾಮ. ಈ ದಸರಾವನ್ನು ಶುರು ಮಾಡಿದವನು ಗಂಡುಗಲಿ ಕುಮಾರರಾಮ. ದಸರಾ ಶುರು ಆಗೋದಕ್ಕೆ ಏನು ಕಾರಣ? ಏನು ಕಾರಣ ಪ್ರಶ್ನೆ ಅಂತಂದರೆ ನೋಡಿ, ಈ ದಸರಾ ಅನ್ನೋದು ಯಾಕೆ ಅಂತಂದರೆ, ಇನ್ನೊಂಚೂರು ಈಗ ಕುಮಾರರಾಮನಿಂದ ಮುಂದೆ ಬಂದಾಗ ದಸರಾ ಏನು ಅಂತ ವಾಪಸ್ ಹೋಗ್ತೀನಿ ನನಗೆ. ಈ ಕುಮಾರರಾಮ ಬದುಕಿದ್ದು ಬರೀ 28 ವರ್ಷ, 1300ರಿಂದ 1328, 28 ವರ್ಷಗಳ ಯುವಕ ಯುದ್ಧದಲ್ಲಿ ಹುತಾತ್ಮನಾಗ್ತಾನೆ. ಈ ಧರೆಯಲ್ಲಿ ದೊರೆ ಗರ್ಭದಲ್ಲಿ ಜನಿಸಿದ ಬಳಿಕ ಧರೆಯಲ್ಲಿ ಅಂಜದಿರಬೇಕು. ಅವನು ಹೇಳೋದಿನ್ನು, ದೊರೆ ಗರ್ಭದಲ್ಲಿ ಜನಿಸಿದ ಬಳಿಕ ಧರೆಯಲ್ಲಿ ಅಂಜದಿರಬೇಕು, ಮೊರೆ ಹೊಕ್ಕವರ ಮರಳಿ ಕೊಡದಿರಬೇಕು. ಯಾರಾದರೂ ನಮ್ಮ ಆಶ್ರಯ ಕೇಳ್ಕೊಂಬಂದರೆ ಅವ್ರನ್ನ ವಾಪಸ್ ಕೊಟ್ಬಿಡ್ಬಾರ್ದು. ಮರೆ ಹೊಕ್ಕವರ ಮರಳಿ ಕೊಡದಿರಬೇಕು, ರಣಾಗ್ರದಲ್ಲಿ ಕಡಿದಾಡಿ ಸಾಯಬೇಕು. ನಾವು ಹುಟ್ಟಿರೋದೇ ಇಲ್ಲಿ ಬಡದಾಡಿ ಸಾಯೋದಕ್ಕೆ ಅಂತ. ನಿಜವಾದ ಯೋಧ ಅವನು ಗಂಡುಗಲಿ ಕುಮಾರರಾಮ. 28 ವರ್ಷ ಬದುಕಿದ್ದು. ಅವನು ಯಾಕೆ ಆ ಮಾತು ಹೇಳ್ತಾನೆ ಅಂತಂದರೆ, ಈ ಘಿಯಾಸುದ್ದೀನ್ ತುಘಲಕ್ಸು
ಈ ತುಗ್ಲಕ್ಸ್ ಬರ್ತಾರೆ, ಖಿಲ್ಜೀಸ್ ಆದಮೇಲೆ ತುಗ್ಲಕ್ಸು. ಆ ಘಿಯಾಸುದ್ದೀನ್ ತುಗ್ಲಕ್ಕನ ಭಾಮೈದ ಬಹಾವುದ್ದೀನ್ ಗುಷ್ತಾಕ್ ಅನ್ನೋನು ತನ್ನ ಭಾವನ ಜೊತೆ ಏನೋ ಕಿರಿಕಿರಿ ಮಾಡಿಕೊಂಡು ತಪ್ಸ್ಕೊಂಡ್ಬಿಡ್ತಾನೆ. ಇವನ್ನ ಶೂಟ್ ಅಟ್ ಸೈಟ್, ಅಂದರೆ ತಲೆ ತಗೊಂಡ್ರಿ ಇವಂದು ಅಂತ ಆರ್ಡರ್ ಆಗೋಗುತ್ತೆ. ಅವ್ನು ತಪ್ಪಿಸ್ಕೊಂಡು ಎಲ್ಲ ರಾಜ ಸಂಸ್ಥಾನಗಳನ್ನು ಆಶ್ರಯ ಕೇಳ್ಕೊಂಬರ್ತಾನೆ, ಯಾರೂ ಕೊಡೋದಿಲ್ಲ. ದಕ್ಷಿಣಕ್ಕೆ ಬಂದು ಕುಮಾರರಾಮನ ಆಶ್ರಯಕ್ಕೆ ಬರ್ತಾನೆ. ಇವನು ನಾನು ಆಶ್ರಯ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಇವನು ಎಲ್ಲರೂ ಆಸ್ಥಾನದಲ್ಲಿ ಇರೋರೆಲ್ಲ ಬೈತಾರೆ ಇವನನ್ನು. ನಾವಿರೋದೇ 4-5 ಸಾವಿರ, ಮ್ಯಾಕ್ಸಿಮಮ್ ಅಂದ್ರೆ ಒಂದು 10,000 ಜನ, ಅವ್ರು ಲಕ್ಷಾವಧಿ ಸೈನ್ಯ ಅಂತ. ಆಗ ಅವನು ಈ ಮಾತು ಹೇಳ್ತಾನೆ, ಸೈನ್ಯ ನಂಬರ್ಸು ದೊಡ್ಡವ್ರು ಚಿಕ್ಕವರಲ್ಲ, ಯೋಧಾನೇ. ನಾವು ದೊರೆಗರ್ಭದಲ್ಲಿ ಹುಟ್ಟಿರಬೇಕು, ಈ ಧರೆಯಲ್ಲಿ ಅಂಜದಿರಬೇಕು, ನಾವು ಹೆದರ್ಕೋಬಾರ್ದು. ಇವನು ನಮ್ಮನ್ನು ದೇಹಿ ಅಂತ ಬಂದಿದ್ದಾನೆ, ಅವನನ್ನು ವಾಪಸ್ ಕೊಟ್ಬಿಡಬಾರ್ದು, ಹೇಳಿ ಆಗೋಗ್ತೀವಿ ನಾವು. ರಣಗ್ರದಲ್ಲಿ ಕಡಿದಾಡಿ ಸಾಯಬೇಕು, ನಾವು ರಣರಂಗದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾವು ಬಡ್ದಾಡಿ ಸಾಯಕ್ಕೆ ನಾವಿರೋದು ಅಂತಾನೆ. ಅವನು ರಕ್ಷಣೆ ಮಾಡ್ತೀನಿ ನಾನು ಅಂತ ಅವನು ನಿರ್ಸ್ಕೋತಾನೆ. 3 ಸಲ ಬರ್ತಾನೆ ತುಗ್ಲಕ್ಕು, ಸೋಲಿಸ್ತಾನೆ ಇವನು ಅವನನ್ನು. 3 ಸಲ ಸೋಲಿಸ್ತಾನೆ. ಅವನು ಇವನನ್ನು ಪತ್ತೆ ಮಾಡಬೇಕು ಅಂಥೇಳಿ ಒಂದು ಬಂಗಾರದ ಒಂದು ಚಪ್ಪಲಿಗಳನ್ನು ಮಾಡಿಸಿ ಎಲ್ಲ ಕಡೆ ಕೊಟ್ಟು ಕಳಿಸ್ತಾನೆ. ಎಲ್ಲ ರಾಜರು ಅದಕ್ಕೆ ಆ ಚಪ್ಪಲಿಗೆ ನಮಸ್ಕಾರ ಮಾಡಿ ಕಪ್ಪ ಕಾಣಿಕೆಗಳನ್ನು ಕೊಡಬೇಕಾಗುತ್ತೆ, ಅಂಥ ದುರಹಂಕಾರಿ ಅವನು. ಅದೇ ಈ ಕುಮಾರರಾಮನ ಆಸ್ಥಾನಕ್ಕೆ ಬಂದಾಗ ಅವನ ಚಪ್ಪಲಿ ತೆಗೆದು ತನ್ನ ಕಾಲಿಗೆ ಹಾಕ್ಕೊಂಡು ಹೇಳ್ತಾನೆ, ಇದು ನನಗೆ ಸರಿಗಿದೆ, ಇನ್ನೊಂದು ಜೊತೆ ನೀನು ತಗೊಂಬ ಅಂತ. ಆಗ ತಂದಿದ್ದ ದೂತ ಎಚ್ಚರಿಸ್ತಾನೆ, ನಿನ್ನ ಘಿಯಾಸುದ್ದೀನ್ ತುಗ್ಲಕ್ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ. ಕರ್ಕೊಂಬರ ನೀನು ನೋಡೋಣ. ಅವ್ರು ಯುದ್ಧ ಮಾಡಿದ ಭೂಮಿ ಇವತ್ತಿಗೂ ಇದೆ, ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ. 700 ವರ್ಷಗಳ ಹಿಂದೆ ಯುದ್ಧ ಭೂಮಿ ಇವತ್ತಿಗೂ ಇದೆ. ಬಹಳ ನಿಜವಾದ ಗಂಡುಗಲಿ, ಅವನ ಹೆಸರೇ ಗಂಡುಗಲಿ ಕುಮಾರರಾಮ, ನಿಜವಾದ ಕುಮಾರರಾಮ ಅವನು. 1328ರಲ್ಲಿ ಅವರೆಲ್ಲ ದೊಡ್ಡ ಸೈನ್ಯ ತೊಗೊಳ್ಬರ್ತಾರೆ. ಇವರು ಇಡೀ ಅಪ್ಪ ಮಕ್ಕಳು ಎಲ್ಲ ಹುತಾತ್ಮರಾಗಿ ಹೋಗ್ತಾರೆ. ದಕ್ಷಿಣದಲ್ಲಿ ಆದಂಥ ಮೊದಲ ಸತಿ ಇವರು ಮನೆ ಮಂದಿಯ 3,000 ಹೆಂಗಸರನ್ನ ಸತಿ ಮಾಡಾಕ್ಬಿಡ್ತಾರೆ. ಯಾರೊಬ್ಬ ಹೆಂಗಸು ಅವ್ರ ಕೈಗೆ ಸಿಕ್ಕಬಾರ್ದು ಅಂಥೇಳಿ ಎಲ್ಲರನ್ನ ಬೆಂಕಿಗೆ ಹಾಕಿ ತಾವು ಯುದ್ಧದಲ್ಲಿ ಸತ್ತೋಗ್ಬಿಡ್ತಾರೆ. ಇಂಥ ಕುಮಾರರಾಮನ 2 ಹೆಣ್ಣು ಅಂತ ಹೇಳಿದ್ನಲ್ಲ, ಅಕ್ಕನ ಮಕ್ಕಳೇ ಹಕ್ಕಬುಕ್ಕರು. ಈ ಕುಮಾರರಾಮನ ಬಳಿ ಇದ್ದಂಥ ಈ ಕುಮಾರರಾಮ ಇದನ್ನು ಶುರು ಮಾಡ್ದ. ಯಾತಕ್ಕಾಗಿ ಶುರು ಮಾಡ್ದ? ನನ್ನ ಹತ್ರ ಏನು ಫೋರ್ಸ್ ಇದೆ ನೋಡಿ ಅಂತ. ಈ ದಸರಾ ಅಂದರೆ ಏನಂದರೆ, ಇನಿಷಿಯಲಿ ಇಟ್ಸ್ ಎ ರಿಪಬ್ಲಿಕ್ ಡೇ ಪೆರೇಡ್ ಆಫ್ ನವ್ ಎ ಡೇಸ್. ನಾವು ರಿಪಬ್ಲಿಕ್ ಡೇ ಪೆರೇಡಲ್ಲಿ ಏನು ನೋಡ್ತೀವಿ? ವಿಮಾನಗಳು, ಯುದ್ಧ ವಿಮಾನಗಳು, ಅತ್ಯಾಧುನಿಕ ಯುದ್ಧ ವಿಮಾನಗಳು, ನೌಕಾನೆಲೆಗಳು, ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸು, NCC, ಕೆಡೆಟ್ಸು, ಪೊಲೀಸ್ ಎಲ್ಲ ನೋಡ್ತೀವಲ್ಲ ನಾವು. ಅವರೆಲ್ಲ ಸಾಲಿಗೆ ಅವರ ಪಿಸ್ತೂಳುಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಕವಾಯತು ಮಾಡ್ತಾರೆ. ನಮ್ಮ ಬಲ ಏನು ಅಂತ ತೋರಿಸೋದು ಅದೇ ದಸರಾ. ದಸರಾದಲ್ಲೂ ನಾವು ನಮ್ಮ ಬಲ ಏನು ಅಂತ ತೋರ್ಸೋಕೆ ಶುರು ಮಾಡಿದವನೇ ಕುಮಾರರಾಮ. ತೋರ್ಸೋಕೆ ಶುರು ಮಾಡ್ತಾನೆ. ಅದನ್ನ ಅವ್ರ ಸಂದರ್ಭ ಯಾವಾಗ ಅಂದ್ರೆ ತುಗ್ಲಕ್ ದಾಳಿಯ ಸಂದರ್ಭ ಮುಂಚೆನೆ. ಇವರೆಲ್ಲ ಯುದ್ಧದಲ್ಲೇ ಹುಟ್ಟಿ, ಯುದ್ಧದಲ್ಲೇ ಬೆಳೆದು, ಯುದ್ಧದಲ್ಲೇ ಹುತಾತ್ಮರಾದಂಥ ರಾಜವಂಶಗಳಿವೆಲ್ಲ. ಯುದ್ಧ ಮಾಡೋದಕ್ಕೆ ಹುಟ್ಟಿದಂಥವ್ರು ಇವು ಕುಮಾರರಾಮ ಇವರೆಲ್ಲ. ಯಾಕೆಂತಂದರೆ ಅವತ್ತಿನ ಈ ದೇಶದ ಪರಿಸ್ಥಿತಿ ಹಾಗೆ ಇತ್ತು, ಒಬ್ಬರ ಮೇಲೆ ಒಬ್ಬರು ಯುದ್ಧ ಅನವರತ ಯುದ್ಧ. ಇವರೆಲ್ಲ ಅರಮನೆಯಲ್ಲಿ ಮಲಗಿದ್ದು ಕಡಿಮೆ, ಯುದ್ಧದ ವಾರ್ ಕ್ಯಾಂಪಲ್ಲಿ ಮಲಗಿದ್ದೇ ಜಾಸ್ತಿ ಇವರೆಲ್ಲ. ಸೊ ಹಾಗಾಗಿ ಇವನು ಆ ಮೆರವಣಿಗೆ ಏನು ಮಾಡ್ತಾನೆ, ನನ್ನ ಕಡೆಯಿಂದ ಒಂದು ಸಂದೇಶ, ಇಷ್ಟಿದೆ ಬಾ ನೀನು ಅಂತ, ಪ್ರದರ್ಶನ ನನ್ನ ಹತ್ರ ಇಷ್ಟಿದೆ ಬಾ ನೀನು ಅಂತ. ಅವರೆಲ್ಲ ಬಂದು ಸರಿಯಾದ ಸೋಲಿನ ರುಚಿ ಉಂಡ ಮೇಲೇ ಇವನನ್ನು ತೆಗಿಯೋಕ್ಕಾಗಲ್ಲ ಅಂತ ಲಕ್ಷಾವಧಿ ಸೈನ್ಯ ತಂದು ಇವನನ್ನು ಸೋಲಿಸ್ತಾರೆ. ಆದರೆ ಅವನು ಅದನ್ನು ಅವ್ರು ತನ್ನ ಅಕ್ಕನ ಮಕ್ಕಳಾದಂಥ ಹಕ್ಕಬುಕ್ಕರಿಗೆ ಇದನ್ನು ಕೊಡ್ತಾನೆ. ಅವ್ರು ಆನೆಗೊಂದಿಯಲ್ಲಿ ಒಂದು ಸಂಸ್ಥಾನ ಶುರು ಮಾಡ್ತಾರೆ. ಈ ಸಂಸ್ಥಾನ ಶುರು ಮಾಡಿ ಅವ್ರು ಬೆಳೀತಾರೆ. ವೈಭವೋಪೇತವಾದಂಥ 300 ವರ್ಷದ ವಿಜಯನಗರ ನಾವು ಮಾತಾಡಿದ್ದೀವಿ. ಆ ವೈಭವದಲ್ಲೇ ಮೆರೆಯುತ್ತೆ. ಎಷ್ಟು ವೈಭವ! ಮಹಾನವಮಿ ದಿಬ್ಬದಲ್ಲಿ ಅವತ್ತಿನ ಹಂಪಿಯಲ್ಲಿ 1,00,000 ವಿಲ್ಲಾಗಳಿತ್ತು. ನಾನು ಅವತ್ತು ಹೇಳಿದ್ದೀನಿ, ಇವತ್ತಿಗೂ ರಿಲೆವೆಂಟ್ ಆಗಿದೆ ಅದು. ಅವತ್ತು 1 ತಿಂಗಳ ಮುಂಚೆ 2 ತಿಂಗಳ ಮುಂಚೆ ಈ ದಸರಕ್ಕೆ ಎಲ್ಲರೂ ಬಂದ್ಬಿಡ್ಬೇಕಿತ್ತು. ಬಂದು ಎಲ್ಲ ಅಲ್ಲೇ ಎಲ್ಲ ಪ್ರತಿದಿನ ಹಬ್ಬ, ಮೋಜು, ಮಸ್ತಿ, ಆಟದಲ್ಲಿ ಗೆದ್ದವ್ರಿಗೆ, ಕುಸ್ತಿಲಿ ಗೆದ್ದವ್ರಿಗೆ. ಆವಾಗ ನೋಡಿ, ಚಿತ್ರದುರ್ಗದಲ್ಲಿ ರಾಜ ವೀರಮದಕರಿ ನಾಯಕ ಈ ದಸರೆಯ ಸಂದರ್ಭದಲ್ಲಿ ಒಂದು ಆಟ ಆಡಿಸ್ತಾ ಇದ್ದ. ಏನಪ್ಪ ಅಂತಂದರೆ, ಬಂಡೆಗಳ ಮೇಲಿಂದ ಎಣ್ಣೆಯನ್ನು ಸುರಿದ್ಬಿಡೋದು. ಈ ಕೆಳಗಡೆಯಿಂದ ಯಾವ ಸೈನಿಕ ಅದನ್ನು ಹತ್ತುತ್ತಾನೆ, ಚಾಕಚಕ್ಯತೆ, ಅವನಿಗೊಂದು ಬಹುಮಾನ, ಅವನಿಗೊಂದು ಪದೋನ್ನತಿ, ಈ ಥರದ್ದೇ ಶಕ್ತಿಗೆ. ನಾವಿವತ್ತೇನು ಒಲಿಂಪಿಕ್ಸ್ ಅಂತೀವಲ್ಲಮ್ಮ, ಅದೆಲ್ಲನೂ ನಾವಿಲ್ಲಿ ಆಡಿರೋದೇನೆ. ಇದನ್ನೆಲ್ಲ ಏರ್ಪಡಿಸ್ತಾ ಇದ್ರು. ದಿನನಿತ್ಯ ಕುಸ್ತಿಗಳು, ಆಟೋಟಗಳು, ಕುದುರೆ, ಆನೆ ಸ್ಪರ್ಧೆಗಳು ಎಲ್ಲ ನಡೀತಾ ಇತ್ತು. ದಸರೆಯ ದಿನ ವಿಜಯನಗರ ಅರಸರು ಮಹಾನವಮಿ ದಿಬ್ಬದ ಮೇಲೆ ಕೂತ್ಕೊಳ್ತಾ ಇದ್ರು. ಆ ಸಾಮಂತರು ಎಲ್ಲ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಎಲ್ಲರೂ ಅವ್ರಿಗೆ ಹತ್ರ ಇರೋವಂಥ ಆನೆಗಳು, ಕುದುರೆಗಳು, ಕಾಲಾಳುಗಳು, ಸೇನಾಧಿಪತಿಗಳು, ಅಷ್ಟು ಜನ, ಅಷ್ಟು ಶಸ್ತ್ರಾಸ್ತ್ರಗಳೊಡನೆ ದೊರೆಗಳಿಗೆ ವಂದನೆ ಸಲ್ಲಿಸ್ತಾ ಇದ್ರು. ಆದಮೇಲೆ ಇವತ್ತು ನನ್ನ ಹತ್ರ ಈ ವರ್ಷದ ತೆರಿಗೆ ಹಣ ಇಷ್ಟು ಅಂತ ವಿಜಯದಶಮಿ ದಿನ ಅವರು ಒಪ್ಪಿಸೋವಂಥ ದಿನ ಅದು. ತೆರಿಗೆ ಕಟ್ಟುವ ದಿನ ಆಗಿತ್ತು ವಿಜಯದಶಮಿ.
ನೋಡಪ್ಪ, ನಾನು ಇಂಥ ಪ್ರಾಂತ್ಯದಿಂದ ಬಂದಿದ್ದೀನಿ, ಹಿರಿಯೂರಿನಿಂದ ಬಂದಿದ್ದೀನಿ, ಐಮಂಗಲದಿಂದ ಬಂದಿದ್ದೀನಿ, ದುರ್ಗದಿಂದ ಬಂದಿದ್ದೀನಿ, ಆಯ್ತೆ, ತಿರುವಣ್ಣಾಮಲೆಯಿಂದ ಬಂದಿದ್ದೀನಿ, ಎಲ್ಲ ಕಡೆಯಿಂದ ಬರೋರು ಬಂದು ಅವರವರು ತಮ್ಮ ಹತ್ರ ಇರೋವಂಥ 3,000 ಸೈನಿಕರು, 2,000 ಸೈನಿಕರು, 10,000. ಸೊ ಅದಕ್ಕೆ ತಕ್ಕಂತೆ ತೆರಿಗೆ ಕೊಟ್ಬಿಟ್ಟು ಒಂದು ತಿಂಗಳು ಹಬ್ಬ ಮಾಡ್ಕೊಂಡು ಹೊರಟೋಗೋರು. ಸೊ ಇದು ದಸರೆಯ ಪರಾಕಾಷ್ಠೆ, ದ ಪೀಕ್ ಅನ್ಬೋದು. ದಸರೆಯ ನಿಜವಾದ ಪೀಕ್. 4,500 ಕೋಣಗಳನ್ನೇ ಕಡಿತಾ ಇದ್ರು ಅವತ್ತು ಅನ್ಬೇಕಾದ್ರೆ, ಲೆಕ್ಕವಿಲ್ಲದಷ್ಟು ಕುರಿಗಳನ್ನು ಕಡಿತಾ ಇದ್ರು ಅನ್ಬೇಕಾದ್ರೆ ಆ ದಸರೆಯ ವೈಭವವನ್ನು ನಾವು ನೆನೆಸ್ಕೋಬೋದು. ಅಂಥ ವೈಭವದ ದಸರವನ್ನು ನೋಡಿದ ನೆಲ ನಮ್ಮದು ಕನ್ನಡದ ನೆಲ. ಭಾರತದಲ್ಲಿ ಎಲ್ಲಿಯೂ ನ ಭೂತೋ ನ ಭವಿಷ್ಯತಿ, ಇಂಥ ವೈಭವ ಮರುಕಳಿಸಲಾರದು. ಅಂಥ ವೈಭವವನ್ನು ನಾವು ಕಂಡಿದ್ದೇವೆ. ಅಂಥ ವೈಭವ ಎಲ್ಲವೂ ದಿನಕ್ಕೂ ಒಂದು ಸೂರ್ಯಾಸ್ತ ಇದ್ದೇ ಇರುತ್ತಲ್ಲಮ್ಮ, ಅಲ್ವೇ? ಸೊ ಸೂರ್ಯಾಸ್ತ ಬಂತು. ಅಂಥ ವೈಭವದ ವಿಜಯನಗರ ಸಾಮ್ರಾಜ್ಯಕ್ಕೂ ಒಂದು ಸಂಜೆ ಬಂತು. 1565 ವಿಜಯನಗರ ಪತನ ಆಯಿತು. ಇವರೆಲ್ಲ ವಿಜಯನಗರವನ್ನು ತೊರೆದರು, ಹಂಪಿಯನ್ನು ತೊರೆದರು, ಚಂದ್ರಗಿರಿ ಪೆನುಕೊಂಡೆಗೆ ಹೋಗಿ ನೆಲೆ ನಿಂತರು. ದಸರಾ ಸ್ವಲ್ಪ ಡಿಮ್ ಆಯಿತು. ಆದರೆ ತಾಯಿ ಚಾಮುಂಡೇಶ್ವರಿ ಬಿಡಬೇಕಲ್ಲ. ಎಷ್ಟು ವರ್ಷ ಅಂದರೆ ವಿಜಯನಗರ ಅವಸಾನ ಆದ ಮೇಲೆ ಎಷ್ಟು ವರ್ಷ ದಸರೆ ನಡೀಲಿಲ್ಲ ಅಥವಾ ನಡೀತಿತ್ತು? ದಸರೆ ನಡೀತಿತ್ತು ಪೆನುಕೊಂಡೆನಲ್ಲಿ. ಇದೇನಾಗುತ್ತೆ ಅಂತಂದರೆ, ಈ ವೈಭವವಾಗಲಿ ಈ ವಿಜೃಂಭಣೆ ಆಗಲಿ ಯಾವತ್ತೂ ಒಂದು ತಿಳ್ಕೊಳ್ಳಿ ನೀವು, ಕ್ಲಾಸ್ ಟೀಚರ್ ಇದ್ದಾಗ ಮಕ್ಕಳು ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರು ಆಚೆ ಹೋಗಿ ಕ್ಲಾಸ್ ಮಾನಿಟ್ರ್ ಮಾಡಿದಾಗ ಹುಡುಗರು ಕೇಳ್ತಾರೆ, ಇದು ಎಕ್ಸಾಕ್ಟ್ಲಿ ಆಗಿದೆ ಹೀಗೇ. ಯಾವಾಗ ಅಳಿಯ ರಾಮರಾಯ ಅತ್ಯಂತ ಬಲಿಷ್ಠನಾದಂಥ ಕೃಷ್ಣದೇವರಾಯರು ತೀರ್ಕೊಂಡ ಮೇಲೇ ಅರ್ಧ ಪವರ್ ಹೋಗಿತ್ತು. ಆದರೆ ಅವರು ಅಳಿಯ ರಾಮರಾಯ ಇನ್ನೂ ಒಂದು 35 ವರ್ಷ ಹಿಡಿದು ನಿಲ್ಲಿಸ್ಕೊಂಡಿದ್ರು. ಅವರು ತೀರ್ ಹೋದ್ಮೇಲೆ ಇವರಲ್ಲಿ ಬಂದಂಥ ತಿರುಮಲರಾಯರು ಅವರೆಲ್ಲ ಸ್ವಲ್ಪ ಕಡಿಮೆನೇ ಆಗೋದ್ರು. ಆಮೇಲೆ ವೀರವೆಂಕಟಪತಿ ರಾಯರ ಕಾಲಕ್ಕೆ ಮತ್ತಷ್ಟು ಅದು ಬಂತು. ಆದರೆ ವಿಜಯನಗರದ ವೈಭವವನ್ನು ಸರಿಗಟ್ಟಲಾಗಲಿಲ್ಲ. ಅಂಥ ಒಂದು ಕಾಲದಲ್ಲಿ ನಮ್ಮ ಮೈಸೂರು ಅರಸರಾದಂಥ ಶ್ರೀರಾಜ ಒಡೆಯರು ತಿರುಮಲರಾಯನನ್ನು ಸೋಲಿಸಿ, ಆ ತಿರುಮಲರಾಯರು ಬೇರೆ ಈ ತಿರುಮಲರಾಯರು ಬೇರೆ, ಸೋಲಿಸಿ ಶ್ರೀರಂಗಪಟ್ಟಣವನ್ನು ಗೆದ್ದುಕೊಂಡು ಈ ವಿಚಾರವನ್ನು ವೀರವೆಂಕಟಪತಿ ರಾಯರಿಗೆ ಹೇಳಿದಂಥ ಕಾಲದಲ್ಲಿ ಅವರು ನೀವೇ ಸೂಕ್ತ, ಇದಕ್ಕೆ ಈ ದಸರೆಯನ್ನು ನಡೆಸೋದಕ್ಕೆ ನೀವೇ ಸೂಕ್ತ ಅಂತ ಹೇಳಿ ಅವರು ಇದನ್ನು ಕೊಡ್ತಾರೆ ಅನ್ಬೇಕಾದ್ರೆ ಅವರು ಸುಮ್ಮನೆ ಕೊಡಲ್ವಲ್ಲ. ಈಗ ನೀವು ಒಬ್ಬನ್ನ ಆಯ್ಕೆ ಮಾಡಬೇಕಾದ್ರೆ ಅವರ ಅರ್ಹತೆ ಎಲ್ಲವನ್ನ ನೋಡ್ತಿರಲ್ಲ. ಎಲ್ಲ ಅರ್ಹತೆ, ಅವರ ಪೂರ್ವಾಪರ, ಅವ್ರ ವಂಶ, ಅವ್ರು ಬೆಳೆದು ಬಂದ ಹಾದಿ ಎಲ್ಲವನ್ನ ನೋಡಿ ಇವರೇ ಅರ್ಹರು, ಮೈಸೂರು ಅರಸರೇ ಈ ದಸರೆಯನ್ನು ನಡೆಸಲು ಅರ್ಹರು ಅಂತ ಹೇಳಿ ಅದನ್ನು ನಮಗೆ ಕೊಡ್ತಾರೆ. ಆಗ ಅದನ್ನು ತಗೊಂಡಂಥ ರಾಜ ಒಡೆಯರು ಮೈಸೂರಿನಿಂದ ತಮ್ಮ ಸಂಸ್ಥಾನವನ್ನು ಶ್ರೀರಂಗಪಟ್ಟಣಕ್ಕೆ, ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ. ಅಲ್ಲಿಂದ ಮೈಸೂರು ದಸರಾ ಶುರುವಾಗುತ್ತೆ. ಇಲ್ಲಿ ದಸರೆಗೆ ಏನು ಡಿಫರೆನ್ಸ್ ಇದೆ? ವಿಜಯನಗರದ ವೈಭವದ ದಸರೆ ನಾನು ಹೇಳಿದಾಗೆ ನಮ್ಮ ಶಕ್ತಿ ಪ್ರದರ್ಶನ ಮತ್ತು ತೆರಿಗೆಯ ತಗೊಳ್ಳುವಂಥದ್ದು ಆಗ್ತಿತ್ತು. ಸೊ ಅದು ಮೈಸೂರಿಗೆ ಬಂದ ಮೇಲೆ ವಿಜಯನಗರ ಬಂಗಾಲದಿಂದ ಶ್ರೀಲಂಕಾವರೆಗೆ ವಿಜಯನಗರ ಇತ್ತು ಅಂತ ನಾನು ಹೇಳಿದ್ದೀನಿ. ಮೈಸೂರಿಗಿಲ್ಲ. ಆವಾಗ ಈಗ ರಾಜ ಒಡೆಯರು ದಸರೆಯನ್ನು ವಹಿಸ್ಕೊಂಡಾಗ ಇವ್ರ ಹತ್ರ ಒಂದು 90 ಹಳ್ಳಿಗಳ ಪಾರ್ಪತ್ಯ ಇತ್ತಷ್ಟೇ. 90 ಹಳ್ಳಿಗಳು ಅಷ್ಟೇ, ಚಿಕ್ಕ ಒಂದು ಸಂಸ್ಥಾನವಾಗಿತ್ತು. ಹಾಗಾಗಿ ಇವರು ಅದನ್ನು ವಿಜಯನಗರದ ಹಾಗೇನೆ ಮಿನಿಯೇಚರ್ ಥರ ವಿಜಯನಗರ ವೈಭವವನ್ನೇ ಮರುಕಳಿಸುವಂತೆ ಅಷ್ಟೇ ಸಾಂಪ್ರದಾಯಿಕವಾಗಿ ನಡೆಸ್ಕೊಂಬಂದರು. ಅವತ್ತಿನಿಂದ ಶುರುವಾದ ಸಂಪ್ರದಾಯ ಇವತ್ತಿಗೂ ಅದೇ ಸಂಪ್ರದಾಯಬದ್ಧವಾಗೇ ನಡೀತಾ ಇದೆ. ಆದರೆ ಹೇಗೆ ನಡೀತಾ ಇದೆ? ಈಗ 1610ರಲ್ಲಿ ಶುರುವಾದಂಥ ದಸರೆ 1800ರವರೆಗೂ ಅವಿಚ್ಛಿನ್ನವಾಗಿ ನಡೀತು. 1799ರ ಐತಿಹಾಸಿಕ 4ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ, ಟಿಪ್ಪು ಸುಲ್ತಾನರ ಮರಣದೊಂದಿಗೆ, ಬ್ರಿಟಿಷರ ವಿಜಯದೊಂದಿಗೆ ಬ್ರಿಟಿಷರು ಆಗ ಮೈಸೂರು ಸಂಸ್ಥಾನವನ್ನು ವಾಪಸ್ ಮೈಸೂರಿಗೆ ಕಳಿಸಿದ್ರು. ನೀವು ಇಲ್ಲಿಗೆ ವಾಪಸ್ ಹೊರಟೋಗಿ ಅಂತ. ಆಗ 1800ರಿಂದ ಇಲ್ಲಿ ತನಕ ದಸರೆ ಮೈಸೂರಿನಲ್ಲಿ ನಡ್ಕೊಂಡ್ಬಂದಿದೆ. ಆದರೆ 1800 ಆದಮೇಲೆ ಈ ನೆಲದಲ್ಲಿ ನಡೆದಂಥ ಕೊಟ್ಟ ಕೊನೆಯ ಯುದ್ಧ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧ, ಅದಾದಮೇಲೆ ಈ ನೆಲದಲ್ಲಿ ಯುದ್ಧವೇ ನಡೀಲಿಲ್ಲ. ಸೊ ಹಾಗಾದಾಗ ನಾವು ಯಾವ ರೀತಿಯಾಗಿ ದಸರೆಯನ್ನು ಆಚರಿಸಬೇಕು ಅಂತ ಯೋಚನೆ ಮಾಡಿದಂಥ ಅವತ್ತಿನ ಮಹಾರಾಜ ಮೂರಕೃಷ್ಣರಾಜ ಒಡೆಯರು, ದಿವಾನ್ ಪೂರ್ಣಯ್ಯನವರು, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಇವರೆಲ್ಲ ಇದನ್ನು ಯೋಚನೆ ಮಾಡಿ ಇದನ್ನು ದೈವತ್ವಕ್ಕೇರಿಸಿದ್ರು. ಇದನ್ನು ತಾಯಿ ಚಾಮುಂಡೇಶ್ವರಿಗೆ ಅರ್ಪಿಸಿದ್ರು. ಇದನ್ನು ನವರಾತ್ರಿಯನ್ನಾಗಿ ಕನ್ವರ್ಟ್ ಮಾಡಿದ್ರು. ಅಂದರೆ ಮುಂಚೆನೂ ಇತ್ತು, ಆದರೆ ಮುಂಚೆ ರಾಜನ ಸಾಹಸ, ತೆರಿಗೆ, ಅವನ ಶಕ್ತಿ, ಸಾಮರ್ಥ್ಯ, ಬಲ, ಅವನ ಸೈನಿಕ ಶಕ್ತಿ ಎಲ್ಲದರ ಮೇಲೆ ಡಿಪೆಂಡ್ ಆಗಿತ್ತು. ಈಗ 1800 ಆದಮೇಲಿನ ನವರಾತ್ರಿ ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಆಗೋಯಿತು. ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ.
ಅದೆಲ್ಲವೂ ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಆಗುತ್ತಾ ಬಂತು. ಪೂಜೆ ಪುನಸ್ಕಾರಗಳು ತಾಯಿ ಚಾಮುಂಡಿಗೆ ಅರ್ಪಣೆ ಆಯಿತು. ಆದರೆ ರಾಜ ಅಂಬಾರಿಯಲ್ಲಿ ಕೂರ್ತಾ ಇದ್ರು. ಅವಾಗ ಇದು ಸಾಂಕೇತಿಕವಾಗಿ ರಾಜರು ಮೊನ್ನೆ 1974 ನಾವು ನೋಡೋದ್ರವರೆಗೂ ಮಹಾರಾಜರು ಅರಮನೆಯಲ್ಲಿ ಅಂಬಾರಿಯಲ್ಲಿ ಕೂತು ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಪೂಜೆ ಮಾಡಿ ಅದನ್ನು ವಾಪಸ್ ಬನ್ನಿ ಪೂಜೆ ಮಾಡಿ ಎಲ್ಲರಿಗೂ ಹಂಚಿ ವಾಪಸ್ ಅರಮನೆಗೆ ಬರೋದು. ಅದನ್ನು ನಾವು ಮೆರವಣಿಗೆ, ಈ ದಸರಾ ಮೆರವಣಿಗೆ ಅಂತ ನಾವು ಕರೀತೀವಿ. ಈ ಬನ್ನಿ ವೃಕ್ಷ ಯಾಕೆ ಬಂತು ಇಲ್ಲಿ ಅಂತಂದರೆ, ನಾವು ಸ್ವಲ್ಪ ಪುರಾಣಕ್ಕೆ ಹೋದರೆ ಇದೇ ಆಯುಧ ಪೂಜೆ ಮಹಾನವಮಿಯ ದಿನ ಅಜ್ಞಾತವಾಸವನ್ನು ಕಳೆದಂಥ ಪಾಂಡವರು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದಂಥ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಿಚ್ಚಿ ಬನ್ನಿ ಮರದಲ್ಲಿ ಕಟ್ಟಿಟ್ಟಿರ್ತಾರೆ. ಸೊ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅಲ್ಲಿ ಕಟ್ಟಿಟ್ಟಿದ್ದಂತ, ಯಾಕೆಂದರೆ ಅವು ಅಜ್ಞಾತವಾಸ ಅಲ್ವೇ, ಕಾಣಿಸ್ಕೋಬಾರ್ದಲ್ಲ, ತಾವು ಕಾಣಿಸ್ಕೋಬಾರ್ದು, ಶಸ್ತ್ರಾಸ್ತ್ರವೂ ಕಾಣಿಸ್ಬಾರ್ದಲ್ಲ, ಯಾವ್ದಾದ್ರು ಸಿಕ್ಕಾಕೊಂಡ್ರೆ ಪುನಃ 14 ವರ್ಷ ವನವಾಸ ಹೋಗ್ಬೇಕಿತ್ತಲ್ಲ. ಹಾಗಾಗಿ ಎಲ್ಲವನ್ನು ಅವಸಿಟ್ಟಿರ್ತಾರೆ ಪಾಂಡವರು. 14ನೇ ವರ್ಷ ಎಲ್ಲ ಮುಗಿದು 1 ವರ್ಷ ಅಜ್ಞಾತವಾಸ ಮುಗಿದು ಆ ಮುಗಿದ ದಿನ ಅವತ್ತು ಮಹಾನವಮಿ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಚ್ಚಿ ಅದನ್ನು ತೊಳೆದು ಪೂಜೆ ಮಾಡ್ತಾರೆ. ಅದು ಆಯುಧ ಪೂಜೆ ಆಯಿತು. ಮಹಾನವಮಿ ದಿನ ಆಯುಧ ಪೂಜೆ ಶುರು ಮಾಡಿದವರು ಪಾಂಡವರು. ಆಮೇಲೆ ವಿಜಯದಶಮಿ ದಿನ ಅವರು ಯುದ್ಧಕ್ಕೆ ಹೋಗ್ತಾರೆ. ದಶಮಿ ಅನ್ನೋದು ವಿಜಯದಶಮಿ ಆಗಿದ್ದು ಅವತ್ತೇ. ಕೌರವರ ಮೇಲೆ ಯುದ್ಧಕ್ಕೆ ಹೊರಟು ಅವರು ಯುದ್ಧ ಗೆದ್ಕೊಂಡು ಬಂದದ್ದು ದಿನ. ಸೊ ಈಗ ಅದಿಲ್ವಲ್ಲ ಈಗ. ಸೊ ನಾವು ಈಗ ಆಯುಧ ಪೂಜೆ ದಿನ ಇಲ್ಲೂ ಎಲ್ಲ ಶಸ್ತ್ರಾಸ್ತ್ರಗಳಿಗೆ ಪೂಜೆಯನ್ನು ಸಾಂಕೇತಿಕವಾಗಿ ಮಾಡ್ತೀವಿ. ವಿಜಯದಶಮಿ ದಿನ ಮಹಾರಾಜರು ದಶಮಿಲಿ ಮೆರವಣಿಗೆ ಹೋಗ್ತಾರೆ, ಬಟ್ ಬನ್ನಿ ಮರಕ್ಕೆ ಪೂಜೆ ಮಾಡಿ ಬರ್ತಾರೆ. ಅಲ್ಲಿಗೆ ಈಗಿನ ದಸರೆ ಬಂದು ನಿಂತಿದೆ. ಅಂಬಾರಿ ಮತ್ತು ಸಿಂಹಾಸನ ಇವೆರಡೂ ಮೈಸೂರಿಗೆ ಹೋಗೋ ಎಲ್ಲರ ಆಕರ್ಷಣೆ ಕೇಂದ್ರಬಿಂದು. ಅಂಬಾರಿ ನಾವು ಚಿಕ್ಕ ವಯಸ್ಸಿಂದನೂ ಚಿನ್ನದ ಅಂಬಾರಿ ಅಂತ ನೀವಂತೂ ಬಹಳ ಖುಷಿಯಿಂದ ನಿಮ್ಮ ಬಾಲ್ಯನ ಆ ಬೀದಿಗಳಲ್ಲಿ ಕಳೆದಿದ್ದೀರಿ, ಅದನ್ನು ಕಣ್ತುಂಬಿಕೊಂಡಿದ್ದೀರಿ. ನಮ್ಮ ವೀಕ್ಷಕರಿಗೆ ಅಂಬಾರಿ ಮತ್ತು ಸಿಂಹಾಸನದ ಬಗ್ಗೆ. ಅಂಬಾರಿ ಸಿಂಹಾಸನ ಈಗ ನಾವು ನೋಡ್ತಾ ಇದೀವಲ್ಲ, ಮೊದಲು ಹಿಂಗಿರಲಿಲ್ಲ. ಈಗ ಹೇಗೆ ನೀವು ಈಗ ನಿಮ್ಮ ಅಜ್ಜಿದೋ ಮುತ್ತಜ್ಜಿದೋ ಒಂದು ಆಭರಣ ನಿಮ್ಮ ತನಕ ಬಂದರೆ ಅದು ಹಳೆ ಡಿಸೈನು ಅಂತ ನೀವು ಸ್ವಲ್ಪ ಚೇಂಜ್ ಮಾಡಿಸ್ಕೊತಿರಲ್ಲ. ಓಲ್ಡ್ ಡಿಸೈನು ಇದಾಯಿತು, ಸ್ವಲ್ಪ ಇವತ್ತಿನ ಡಿಸೈನಿಗೆ ಚೇಂಜ್. ಹಾಗೆ 1800 ತನಕ ಅಂಬಾರಿ ಒಂದೇ ಥರ ಇತ್ತು. 1290ರಿಂದ ಬಂದಂಥ ಅಂಬಾರಿ ಅಲ್ಲಿಗೆ 300, 500, 500 ವರ್ಷಗಳ ಕಾಲ ಒಂದೇ ಡಿಸೈನಲ್ಲಿತ್ತು ಅಂಬಾರಿ. ಬಟ್ ಇಷ್ಟು ಲಾಂಗರ್ ಪೀರಿಯಡಿಗೆ ಒಂದು ಆಚರಣೆ ಬಂದಿರೋದೇ ಆಶ್ಚರ್ಯ, ಬಹಳ ಅದ್ಭುತ. ಯಾಕೆ ಅಂತಂದರೆ ಇದನ್ನು ನೋಡಿ, ವರ್ಷ ಇದು ಶುರುವಾಗಿದ್ದು ಹೆಂಗೆ ಅವನು ಕುಮಾರರಾಮ ಇದನ್ನು ಶುರು ಮಾಡಿದ್ನೋ, ಯಾವ ಕಾಲದಲ್ಲಿ ಇದನ್ನು ಶುರು ಮಾಡಿದ್ನೋ, ಅವನ ವಂಶಸ್ಥರೇ 1300ರಿಂದ 328ರಲ್ಲಿ ಶುರುವಾದಂಥ ಈ ದಸರಾ ಆಮೇಲೆ 1610ವರೆಗೂ ಅವರು ನಡೆಸಿ, 1610ರಿಂದ 1800ವರೆಗೂ ಇವ್ರು ನಡೆಸಿ, 800ರಿಂದ ಇಲ್ಲಿವರೆಗೂ ನಾವು ನಡ್ಸ್ಕೊಂಬರ್ತಾ ಇದ್ದೀವಿ ಅನ್ಬೇಕಾದ್ರೆ ಇಟ್ ಈಸ್ ಲೈಕ್ ಇನ್ ಅನ್ಬಿಲೀವಬಲ್ ಥಿಂಗ್. ಅಂದರೆ ನಾವು ಇದನ್ನು ನಡೆಸ್ತಾ ಇಲ್ಲ, ಇದು ದೇವರು ನಡೆಸ್ತಾ ಇದ್ದಾನೆ ಅಂತ ನಾವು ಅನ್ಬೋದು. ಯಾಕೆ ಮನುಷ್ಯ ಮಾತ್ರದವರಿಂದ ಈ ಒಂದು ಏಕಾಗ್ರತೆ ಸಾಧ್ಯವಿಲ್ಲ. ಖುದ್ದು ತಾಯಿ ಚಾಮುಂಡೇಶ್ವರಿ ನಿರ್ದೇಶನ ಕೊಟ್ಟು ಇದನ್ನು ನಡೆಸ್ತಾ ಇದ್ದಾಳೆ. ನಿಲ್ಲಿಸಬೇಕು ಅನ್ನೋ ಪ್ರಮೇಯ ಬಂದರೂ ಕೂಡ ನಿಲ್ಲಿಸ್ತಾ ಇಲ್ಲ. ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಬರ್ತೀನಿ, ನಿಮ್ಮ ಮಾತಲ್ಲಿ ನಾನು ಕೇಳಬೇಕಿದೆ ಅದನ್ನ. ಅಂಬಾರಿಗೆ ಬರೋಣ ಫಸ್ಟ್. ಈಗ ಅಂಬಾರಿ ಏನಾಯಿತು, 1800ರಲ್ಲಿ ಮೈಸೂರಿಗೆ ವಾಪಸ್ ತಂದ್ರಲ್ಲ, ಆಗ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಮತ್ತು ದಿವಾನ್ ಪೂರ್ಣಯ್ಯನವರು ಮತ್ತು 3ನೇ ಕೃಷ್ಣರಾಜ ಒಡೆಯರು ಇದನ್ನು ನೋಡಿ, 3ನೇ ಕೃಷ್ಣರಾಜ ಒಡೆಯರು ನಾವು ಕಂಡಂಥ ಅತ್ಯಂತ ದೊಡ್ಡ ದೈವಭಕ್ತ ಮಹಾರಾಜರು. ಇವತ್ತು ನಾವೇನು ನಂಜನಗೂಡು ಗೋಪುರ ನೋಡ್ತಾ ಇದ್ದೀವಿ, ನಾವೇನು ಮೇಲ್ಕೋಟೆಗಳಲ್ಲಿ ದೇವಸ್ಥಾನಗಳನ್ನು ನೋಡ್ತಾ ಇದ್ದೀವಿ, ನಾವೇನು ಚಾಮುಂಡಿ ಬೆಟ್ಟದ ಗೋಪುರಗಳನ್ನು ನೋಡ್ತಾ ಇದ್ದೀವಿ, ಇವೆಲ್ಲ ಕಟ್ಟಿಸಿ ಲೋಕಾರ್ಪಣೆ ಮಾಡಿದವರು ಇದೇ 3ನೇ ಕೃಷ್ಣರಾಜ ಒಡೆಯರು. ದಾನ ಧರ್ಮಗಳು ದೇವಸ್ಥಾನಗಳಿಗೆ ಕೈ ಎತ್ತಿ ದಾನ ಮಾಡಿದ ಪುಣ್ಯಾತ್ಮ 3ನೇ ಕೃಷ್ಣರಾಜ ಒಡೆಯರು. ಅವರು ಈ ಅಂಬಾರಿ ಮತ್ತು ಸಿಂಹಾಸನವನ್ನು ಸ್ವಲ್ಪ ನವೀಕರಣ, ಸ್ವಲ್ಪ ರಿನ್ಯೂ ಮಾಡೋಣ, ಇದನ್ನ ಮಾಡೋಣ ಅಂಥೇಳಿ ಅದಕ್ಕೆ ಇನ್ನಷ್ಟು ಚಿನ್ನ ಹಾಕಿ, ಇನ್ನಷ್ಟು ಚಿನ್ನವನ್ನು ಸೇರಿಸಿ ಆ ಹೊದಿಕೆಯನ್ನು ಸಂಪೂರ್ಣ ಬಿಚ್ಚಿಸಿ ಅದಕ್ಕೆ ವಜ್ರ, ಮುತ್ತು, ಕೆಂಪು, ವೈಢೂರ್ಯ ಇದನ್ನೆಲ್ಲ ಹುದುಗಿಸಿ, ಕಲ್ಲುಗಳನ್ನು ಅದನ್ನು ಆರ್ನಮೆಂಟ್ ಥರ ಮಾಡಿ ಎಲ್ಲ ಹುದುಗಿಸಿ, ಇವಾಗ ನಾವೇನು ನೋಡ್ತಾ ಇದ್ದೀವಲ್ಲ ಅದು 225 year old. ಸೊ ಹಾಗಾಗಿ ಬಹುಶಃ ಈಗ ಇನ್ನೂ ರಾಜತ್ವ ಇದ್ದಿದ್ರೆ ಈಗ ಚೇಂಜ್ ಆಗ್ತಿತ್ತೇನೋ, ಈಗ ಅದು ಸರ್ಕಾರಿ ಖಜಾನೆಗೆ ಸೇರೋದ್ರಿಂದ ಅದನ್ನು ಮಾಡಿಫಿಕೇಶನ್ ಆಗ್ತಿತ್ತು. ಸೊ ಇದರ ಮೊದಲು ಅಂದರೆ
ಅದಕ್ಕೆ ಮುತ್ತುರತ್ನಗಳು ಇರ್ಲಿಲ್ವಾ? ಇತ್ತು ಇತ್ತು. ಇನ್ನು ಅಂದ್ರೆ ಹೆಚ್ಚಿನ ಈಗ ಅಂದ್ರೆ ಈಗ 1200 ಡಿಸೈನ್ಗೂ 1800 ಡಿಸೈನ್ಗೂ ಅವರು ಇವರು ಯಾರು ನಮ್ಮ ವಿಶ್ವಕರ್ಮ ಜನಾಂಗದವರು ಅಕ್ರಸಾಲಿಗಳು ಅದನ್ನು ಚೇಂಜ್ ಮಾಡ್ತಾ 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 ಹೊಸ ಡಿಸೈನ್ಗಳು ಬಂದಿರ್ತಾ ಇತ್ತು. ಸೊ ಹೊಸ ಡಿಸೈನನ್ನು ಹಾಕೋಣ ಅನ್ನೋ ಅಂಥದ್ದು ಇವ್ರ ಮನ್ಸಿಗೆ ಬಂತು. ಆಮೇಲೆ ಇನ್ನೊಂದಿಷ್ಟು ಚಿನ್ನ ಸೇರಿಸೋಣ, ಇನ್ನೊಂದಿಷ್ಟು ಗಟ್ಟಿಮುಟ್ಟಾಗಿ ಮಾಡೋಣ ಅಂಥೇಳಿ ಎಲ್ಲವನ್ನು ಬಿಚ್ಚಿ ಹೊಸದಾಗಿ ರೀಸೆಟ್ ಮಾಡಿದವರು ಮೂರನೇ ಕೃಷ್ಣರಾಜ ಒಡೆಯರ್. ಸೊ ಇವಾಗ ಸಾಮಾನ್ಯ ಜನರ ಅಂದರೆ ಮೈಸೂರು ಭಾಗದ ಜನರಿಗಾದರೆ ಅದು ಖಂಡಿತ ಗೊತ್ತಿರುತ್ತೆ ಅಂಬಾರಿ ಹೇಗೆ ಮಾಡಿದ್ದಾರೆ ಅಂತ. ಸಾಮಾನ್ಯ ಜನರ ಗಮನಕ್ಕೆ ನೀವು ತರೋದಾದರೆ ಒಳಗಡೆ ಬಳಸಿರೋ ಮರ ಯಾವುದು? ಅಂದರೆ ಮರದ ಅಂಬಾರಿ, ಅದರ ಮೇಲೆ ಚಿನ್ನದ ತಗಡಿನ ಫಿನಿಶಿಂಗ್ ಇದೆ ಅಂತ. ಇಷ್ಟು ವರ್ಷಗಳ ಕಾಲ ಬಾಳಿಕೆ ಬಂದ ಮರ ಯಾವುದದು? ನಮ್ಮ ಮರನೇ ಇಂಥ ಇದು ಅಂದೇನು ಮರ ಇಟ್ಸೆ ಮರ ಅಂದರೆ ನೀವು ಏನು ಈಗ ಅದನ್ನು ಯಾವ ಮರ ಅಂತ ನಾವು ಯಾರು ಹೇಳಕ್ಕೆ ಅಂಜೂರದ ಮರ ಅಂತಾರೆ. ಇವಾಗ ನಾವು ಅದನ್ನು ಯಾರು ನೋ ಬಡಿ ಹ್ಯಾಸ್ ರಿಮೂವ್ಡ್ ಇಟ್ ಆ್ಯಂಡ್ ಸರ್ಟಿಫೈಡ್ ಇಟ್. ಓಕೆ ಫಾರ್ ಏಕೆಂದರೆ ನಾನು ಅದನ್ನು ಈಗ ಹೇಳ್ತೀನಿ, ಈಗ ಯಾರು ಅದನ್ನು ಬಿಚ್ಚಿ ನೋಡೋಕ್ಕೆ ಯಾರಿಗಾರು ಸಾಧ್ಯವೇ? ಈಗ ಇಲ್ಲ, ಸಾಧ್ಯ ಇಲ್ಲ. ಅದನ್ನು ಬಿಚ್ಚಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಬಗ್ಗೆ ಇಲ್ಲ ದಾಖಲೆ. ಅಂಜೂರದ ಮರದಿಂದ ಮಾಡಿದ ಅಂತ ಒಂದೆರಡು ಕಡೆ ಬರೆದಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಈಗ ನೀವು ಫರ್ದರ್ ಸರ್ಟಿಫಿಕೇಶನ್ ನೀವು ಕಂಡು ಬಟ್ ಅದ್ರ ಮೇಲಿರೋವಂಥದ್ದನ್ನ ಏನೇನೋ ಮುತ್ತು ಯಾವುದು, ಪಚ್ಚೆ ಯಾವುದು, ವಜ್ರ, ಕೆಂಪು ಯಾವುದು ಅಂತ ಹೇಳ್ಬೋದು. ಸುಮಾರು ಎಷ್ಟು ಮುತ್ತು, ರತ್ನ, ವಜ್ರಗಳು ಬಳಕೆ ಆಗಿವೆ ಅಂದಾಜು ನಿಮಗೆ ಗೊತ್ತಿರೋ ಪ್ರಕಾರ? ಅಸಂಖ್ಯ ಎಣಿಸಲಾಗದ್ದು, ಅಸಂಖ್ಯವಾಗಿದೆ. ಎಣಿಸಲಾಗದಷ್ಟು ಮುತ್ತು ರತ್ನಗಳ ಬಳಕೆ ಆಗಿದೆ ಅದಕ್ಕೆ. ಯಾಕೆಂದರೆ ಪುಟ್ಟದಿಂದ ಹಿಡಿದು ದೊಡ್ಡದ ಪಚ್ಚೆವರೆಗೂ ಅಸಂಖ್ಯ, ಒಂದೊಂದು ಅದು ಬೆಲೆ ಕಟ್ಟಲಾಗದಂಥ ಮಾಣಿಕ್ಯ ಅದನ್ನು ಬಳಸಿದ್ದಾರೆ. ಅದಷ್ಟು. ಓಕೆ, ಸಿಂಹಾಸನಕ್ಕೆ ಬರೋಣ. ಸಿಂಹಾಸನದ ವಿವರ ಒಂಚೂರು ನಮ್ಮ ವೀಕ್ಷಕರು. ಸಿಂಹಾಸನ ನೋಡಿ, ಸಿಂಹಾಸನ ಅನ್ನೋದು ಭಾಳ ಪವಿತ್ರವಾದಂಥದ್ದು. ಮಹಾರಾಜರು ಕಂಕಣ ಧಾರಿಯಾಗಿ ಸಿಂಹಾಸನವನ್ನು ಏರ್ತಾರೆ. ಸಿಂಹಾಸನದ ಪ್ರತಿ ಮೆಟ್ಟಿಲು ಅವ್ರು ಏರಬೇಕಾದ್ರೂ ಪ್ರತಿ ಮೆಟ್ಟಿಲಿಗೂ ಒಂದೊಂದು ಪೂಜೆ ಮಾಡ್ತಾರೆ. ಅವರು ವಜ್ರಾಸನದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ. ದರ್ಬಾರ್ ಮಾಡಬೇಕಾದಂಥ ಕಾಲದಲ್ಲಿ ವಜ್ರಾಸನದಲ್ಲಿ ಕೂತು ಅವರು ದರ್ಬಾರ್ ಮಾಡ್ತಾರೆ. ಅದು ಸುಖಾಸೀನ ಅಲ್ಲ ಸಿಂಹಾಸನ ಅನ್ನೋದು. ಸುಮ್ಮನೆ ಈಗ ನಾವು ಸೋಫಾ ಮೇಲೆ ಕೂತ್ಕೊಂಡು ಮತ್ತು ಅದಲ್ಲ. ಅದು ಸಿಂಹಾಸನ ಅನ್ನೋದು ಅತ್ಯಂತ ಗುರುತರವಾದಂಥ ಜವಾಬ್ದಾರಿಯನ್ನು ರಾಜನಿಗೆ ಹೇಳುವಂಥ, ರಾಜನ ಅಷ್ಟು ಚಕ್ರಗಳು ಏಕಾಗ್ರತೆಯಿಂದ ಏಕತ್ರಗೊಂಡು ಎಲ್ಲ ಸೆನ್ಸಸ್ಸನ್ನು ಬಂದು ಎಚ್ಚರಗೊಂಡು ಇರೋವಂಥ ಅತ್ಯಂತ ಎಚ್ಚರದ ಸ್ಥಿತಿಯಲ್ಲಿ ಮಹಾರಾಜರು ಕೂತ್ಕೊಂಡಿರಬೇಕು ಅನ್ನೋಂಥ ಕಾರಣಕ್ಕೆ ಅದನ್ನು ವಜ್ರಾಸನದಲ್ಲಿ ಮಹಾರಾಜರನ್ನು ಕೂರಿಸಿ ಅವರು ದರ್ಬಾರ್ ನಡೆಸ್ತಾರೆ ಸಿಂಹಾಸನದ ಮೇಲೆ. ನೆಲದಿಂದ ಎಷ್ಟು ಅಡಿಗಳ ಎತ್ತರದಲ್ಲಿದೆ? 4 ಅಡಿಗಳ ಎತ್ತರದಲ್ಲಿದೆ ಅದು ನೆಲದಿಂದ. ಯಾಕೆಂದರೆ ಅವರು ಸಭಾಸದರೆಲ್ಲರೂ ಕಾಣಬೇಕು ಅನ್ನೋವಂಥ ಒಂದು ಆಶಯದಿಂದ ಅದನ್ನು ಸಿಂಹಾಸನವನ್ನು ಮಾಡಿದ್ದಾರೆ. ಸೊ ಆಗ ದರ್ಬಾರ್ ಮಾಡ್ತಾ ಇದ್ದಂಥದ್ದು ಭಾಳ ವಿಶೇಷ ಸಂದರ್ಭಗಳಲ್ಲಿ. ಈ ದರ್ಬಾರ್, ಮಹಾರಾಜರ ದರ್ಬಾರ್ ಏನಿದೆ ಅದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ದರ್ಬಾರ್ ಕರೆಯಲಾಗ್ತಾ ಇತ್ತು. ಮಹಾರಾಜರು ದರ್ಬಾರ್ ಕರೆದಿದ್ದಾರೆ ಅಂದರೆ ಇಲ್ಲ ಒಂದು ಯುದ್ಧದ ಸಮಯ, ಇಲ್ಲ ಕ್ಷಾಮದ ಸಮಯ, ಇಲ್ಲ ಸಂತಸದ ಸಮಯ, ಇಲ್ಲ ಹಬ್ಬದ ಸಮಯ, ಈ ಥರದ್ದು ಏನೋ ಒಂದು ಕಾರಣ ಇರ್ತಾ ಇತ್ತು. ಸುಮ್ಮನೆ ದರ್ಬಾರ್ ಮಾಡ್ತಾ ಇರಲಿಲ್ಲ ಮಹಾರಾಜರು. ಬೆಳಗ್ಗೆದವ್ರಿಗೆ ಒಂದು 10,000 ಕೆಲಸ ಇರುತ್ತೆ ಅವ್ರಿಗೆ, ಆಡಳಿತ ನಾವು ನೋಡ್ಕೊಳ್ಳೋ ಅಂಥದ್ದು. ಈ ದರ್ಬಾರ್ ಕರೆದಿದ್ದಾರೆ ಅಂತಂದರೆ ಯಾಕೆಂದರೆ ಆವಾಗ ಎಲ್ಲರನ್ನ ಉದ್ದೇಶಿಸಿ ಮಾತಾಡೋದು ದರ್ಬಾರು. ಇಲ್ಲಾಂದರೆ ಅವ್ರಿಗೆ ಬೇರೆ ಆಫೀಸ್ ಬೇರೆ ಇರುತ್ತೆ, ಮಂತ್ರಿಗಳ ಜೊತೆ ಮಾತಾಡೋದಕ್ಕೆ ಸೇನಾಧಿಪತಿಗಳು ಅವರು ಮಾತಾಡೋ ಮೀಟಿಂಗ್ ರೂಮ್ಗಳು ಅವೆಲ್ಲ ಬೇರೆ ಬೇರೆನೇ ಇರುತ್ತೆ. ಈ ದರ್ಬಾರು ಅಂದರೆ ವಿದೇಶಿ ಗಣ್ಯರು ಬರ್ತಾರೆ, ವಿದೇಶಿ ಪ್ರವಾಸಿಗರು ಬರ್ತಾರೆ. ಅವರನ್ನು ನೀವು ಹಾಗೆ ದರ್ಶನ ಕೊಡೋಕ್ಕಾಗಲ್ಲ. ಅವ್ರಿಗೆ ದರ್ಬಾರಲ್ಲೇ ಮಾತಾಡಿಸ್ಬೇಕು. ಎಲ್ಲ ಸಕಲ ಸಭಾಸದರ ಮುಂದೆ, ಊರ ಪ್ರಮುಖರ ಮುಂದೆ, ಊರ ವರ್ತಕರ ಮುಂದೆ, ಊರ ಶ್ರೇಷ್ಠಿಗಳು, ವಣಿಕರು, ಧನಿಕರು ಎಲ್ಲರೂ ಇರಬೇಕಲ್ಲಿ. ರಾಜರು, ಅವ್ರ ನರ್ತಕಿಯರು, ಅವರ ಸೇವಕರು, ವಂದಿಮಾಗದರು, ಅವ್ರ ಸಂಪೂರ್ಣ ಸೆಟ್ ಅಲ್ಲಿ ಹಾಜರಿರಬೇಕು. ಆಗ ಅವ್ರನ್ನ ವಿದೇಶಿ ಗಣ್ಯರನ್ನು, ವಿದೇಶಿ ಪ್ರವಾಸಿಗರನ್ನ ಬರಮಾಡ್ಕೊಳ್ತಾರೆ. ಸೊ ಯಾಕೆ ಅಂತಂದರೆ ಇದನ್ನೆಲ್ಲ ನಾವು ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದರೆ, ವಿದೇಶಿ ಪ್ರವಾಸಿಗರು ಯಾರ್ಯಾರೆಲ್ಲ ನಮ್ಮ ಮೈಸೂರಿಗೆ ಅಥವಾ ವಿಜಯನಗರಕ್ಕೆ ಬಂದು ಹೋಗಿದ್ದಾರೆ ಅವರು ಈ ದರ್ಬಾರನ್ನು ವರ್ಣನೆ ಮಾಡಿದ್ದಾರೆ. ಸೊ ಅಂದರೆ ಅವರು ಅದನ್ನು ನೋಡಿದ್ದಾರೆ. ಸೊ ಅವ್ರು ನೋಡಿದ್ದಾರೆ ಅಂದರೆ ಅವ್ರು ಈ ರೀತಿ ದರ್ಶನ ಕೊಟ್ಟಿದ್ದಾರೆ. ಅದಲ್ಲದೆ ಅವರು ಬೇರೆ ರೂಪದಲ್ಲಿ ಇವ್ರಿಗೆ ದರ್ಶನ ಕೊಡೋದಿಲ್ಲ. ದರ್ಬಾರಲ್ಲಿ ಮಾತ್ರನೇ ಇವರು ಮಹಾರಾಜರನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ. ತೀರ ಆಪ್ತರಾದಂಥ ಗಣ್ಯರಿಗೆ ಮಹಾರಾಜರ ಜೊತೆ ಊಟ ಮಾಡುವಂಥ ಸದವಕಾಶ ಇರುತ್ತೆ. ತುಂಬ ಅದು ಅಂದರೆ ಅದು ತೀರ ಆಪ್ತತೆ ಅನ್ನೋದು ತುಂಬ ಹತ್ರಕ್ಕೆ ಬಂದ್ಬಿಟ್ರೆ ಅಂಥವ್ರಿಗೆ ಮಾತ್ರ ಡೈನಿಂಗ್ ಹಾಲ್ ದರ್ಶನ ಆಗುತ್ತೆ. ಮತ್ತು ಅತಿ ವಿಶೇಷ ಅತಿಥಿ ಇದ್ದರೆ ಮಾತ್ರವೇ, ಇಲ್ಲದೇ ದರ್ಬಾರೇ.
ಸೊ ಅಂಥ ಸಮಯದಲ್ಲಿ ದರ್ಬಾರನ್ನು ಕರೆಯಲಾಗ್ತಾ ಇತ್ತು. ಈ 9 ದಿನಗಳ ದರ್ಬಾರ್ ಏನು ನಡೆಯುತ್ತಲ್ಲ, ಇದು ಅತಿ ವಿಶೇಷವಾದಂಥ ದರ್ಬಾರು. ಈ ಕಾಲದಲ್ಲಿ ಮೈಸೂರಿನಲ್ಲಿ ಈಗ ಸ್ವತಂತ್ರ ಪೂರ್ವಕ್ಕೆ ಹೋದರೆ ಎಲ್ಲರೂ ಆಗಲೇ ನಮಗೆ 1881 ಮಹಾರಾಜರು ಮೊದಲ ಪ್ರಜಾಪ್ರತಿನಿಧಿ ಸಭೆ ಸೇರಿಸಿ ನಡೆಸಿ ಭಾರತದ ಮೊದಲ ಎಲೆಕ್ಷನ್ನು, ಕೌಂಟಿಂಗು, ವೋಟಿಂಗು ಎಲ್ಲ ಮಾಡಿ 144 ಕೌನ್ಸಿಲರ್ಗಳನ್ನ ಆಯ್ಕೆ ಮಾಡಿ ಭಾರತಕ್ಕೆ ಪ್ರಜಾಪ್ರಭುತ್ವವನ್ನು ಪರಿಚಯ ಮಾಡಿಕೊಟ್ಟಂಥ ಪುಣ್ಯಾತ್ಮ 10ನೇ ಚಾಮರಾಜ ಒಡೆಯರು. ಸೊ ಅದಾದಮೇಲೆ ಪ್ರತಿ ವರ್ಷಕ್ಕೆ 2 ಸಲ ಈ ತಾಲೂಕು ಬೋರ್ಡ್ ಮೆಂಬರ್ಗಳು, ಪ್ರತಿ ತಾಲೂಕಿಗೆ 2 ಮೆಂಬರ್ಗಳಿರ್ತಾಯಿದ್ರು. 10ನೇ ಚಾಮರಾಜೇಂದ್ರ ಒಡೆಯರ್ ಅವರು ಏನೇನು ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಅದೇ ಇನ್ನೊಂದು ಎಪಿಸೋಡ್ ಆಗೋಗುತ್ತೆ. ಅಷ್ಟದ್ದು ನಮ್ಮ ವ್ಯವಸ್ಥೆಯಲ್ಲಿ ನಾವಿವತ್ತು ಏನು ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ಕೊಳ್ತಾ ಇದ್ದೀವೋ ಅದು 10ನೇ ಚಾಮರಾಜೇಂದ್ರ ಒಡೆಯರ್ ಅಂದಿನ ಕಾಲಕ್ಕೆ ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಟ್ಟು. ಹೌದು. ಸೊ ಇದಕ್ಕೆ ಆ ದರ್ಬಾರ್ ನಡೆಯುವಂಥ ಕಾಲಕ್ಕೆ ಇವರೆಲ್ಲ ಬಂದು ತಮ್ಮ ತಾಲೂಕಿನಿಂದ ಅಲ್ಲಿ ಕುಂದುಕೊರತೆಗಳು, ಅಲ್ಲಿ ನಡೆಯತಕ್ಕಂಥ ಬೆಳೆಗಳು, ಅತಿವೃಷ್ಟಿ, ಅನಾವೃಷ್ಟಿ, ಬರ, ಕ್ಷಾಮ, ಡಾಮರ, ರೋಗ, ರುಜಿನ, ಇದನ್ನೆಲ್ಲ ಅವರು ವರದಿ ಒಪ್ಪಿಸ್ಬೇಕು. ಈ 9 ದಿನ ವರ್ಷ ಇದು. ಈಗ ನಾವು ಯುಗಾದಿಗೆ ಹೇಗೆ ಪಂಚಾಂಗ ನೋಡ್ತೀವಿ, ಇದು ದಸರಾಗೆ ಈ ವರ್ಷ ಹೋದ ದಸರದಿಂದ ಈ ದಸರಕ್ಕೆ ಏನೇನಾಯಿತು, ಎಷ್ಟು ಬೆಳೆ ಬಂತು, ಎಷ್ಟು ಜನಸಂಖ್ಯೆ ವೃದ್ಧಿ ಆಯಿತಾ, ಕಡಿಮೆ ಆಯಿತಾ, ಅಶ್ವಶಕ್ತಿ, ಗಜಪಡೆ, ಹೊಲ ಗದ್ದೆ, ಸುಂಕ, ಇನ್ನೊಂದು ಮತ್ತೊಂದು, ಇದನ್ನೆಲ್ಲ ಒಂದು ವಿವರಿಸಬೇಕಾಗಿತ್ತು. ಅದೆಲ್ಲದರ ಡಿಸಿಷನ್ನು, ಆಮೇಲೆ ಮುಂದಿನ ವರ್ಷಕ್ಕೆ ಏನಾಗುತ್ತೆ ಇದೆಲ್ಲವನ್ನು ಈ ದಸರಾದಲ್ಲೇ ತಗೊಳ್ತಾಯಿದ್ರು. ಹಾಗಾಗಿ ಇದು ದಿನ ನಡೆಯುವಂಥ ದರ್ಬಾರು. ಇಲ್ಲಾಂದರೆ ಈ ದರ್ಬಾರು ಆ ದಸರಾ ಬಿಟ್ಟ ಮೇಲೆ ಬೇರೆ ದಿನ ದರ್ಬಾರ್ ಕೂರ್ತಾರೆ ಮಹಾರಾಜರು ಅಂದರೆ ಏನೋ ಒಂದು ಕಾರಣ ಇದೆ, ವಿಶೇಷವಾದ ಕಾರಣ ಇದೆ. ಮಹಾರಾಜ ದರ್ಬಾರ್ ಕೂರ್ತಾರೆ ಅಂದರೆ ಆಮೇಲೆ ದರ್ಬಾರ್ಗೆ ನಮಗೆ ಖಾಸಗಿ ಜನಕ್ಕೆ ಎಂಟ್ರಿ ಇಲ್ಲ. ಇಲ್ಲಿ ನಾನು ಇನ್ನೊಂದು ಹೇಳ್ಬಿಡ್ತೀನಿ. ಈಗ ನಾವೇನು ನೋಡ್ತಿರ್ತೀವಿ, ಈಗ ಮೀಡಿಯಾಗಳಲ್ಲಿ ನಾವೇನು ನೋಡ್ತಿರ್ತೀವಿ, ನಾಡಹಬ್ಬ ದಸರಾಕ್ಕೆ ಚಾಲನೆ. ಇದು ನಾಡಹಬ್ಬ ಮತ್ತು ದಸರಾ 2 ಬೇರೆ. ನಾಡಹಬ್ಬ ದಸರಾ 2 ಬೇರೆ. ದಸರಾ ಅಂದರೆ ಏನು, ಮಹಾರಾಜರು ಮಾಡುವಂಥ ಸಾಂಪ್ರದಾಯಿಕವಾದಂಥ ಶಾಸ್ತ್ರಬದ್ಧವಾದಂಥ ಪೂಜೆ. ಈಗ ದಸರಾ ಅದು ಅವರ ಖಾಸಗಿ ವಿಚಾರ, ಅದಕ್ಕೆ ನಮಗೆ ಪ್ರವೇಶ ಇಲ್ಲ. ಜನಸಾಮಾನ್ಯ ಖಾಸಗಿ ದರ್ಬಾರು ಸೋಮವಾರ ಬೆಳಗ್ಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಏನಿದ್ದಾರೆ ಇವತ್ತು ಮಹಾರಾಜರು, ಕೈಗೆ ಕಂಕಣ ಕಟ್ಕೊಂಡ್ರೆ ಅವರು ವಿಜಯದಶಮಿ ಮುಗಿಯೋವರೆಗೂ ಅವರು ಕಂಕಣ ಮುಹೂರ್ತ ಅವ್ರದ್ದು ಹೇಳೋವರೆಗೂ ಬಿಚ್ಚಂಗಿಲ್ಲ. ಅವರು ಅರಮನೆ ಬಿಟ್ಟು ಹೋಗಂಗಿಲ್ಲ, ಅಲ್ಲೇ ಇರ್ತಾರೆ. ಅವ್ರು ಅವತ್ತಿನಿಂದ ಅವ್ರಿಗೆ ಶಾಸ್ತ್ರವಾಗಿ ಪೂಜೆ ಪುನಸ್ಕಾರ, ಹೋಮ ಹವನಾದಿಗಳು, ದರ್ಬಾರು ಎಲ್ಲ ನಡೆಯುತ್ತೆ. ಆ ಖಾಸಗಿ ದರ್ಬಾರ್ಗೆ ಜನಸಾಮಾನ್ಯರಿಗೆ ಪ್ರವೇಶ ಇಲ್ಲ. ಅವ್ರವ್ರು ಮಾತ್ರ ಅದನ್ನು ಅದಕ್ಕೂ ಶಾಸ್ತ್ರವಾಗಿ ದರ್ಬಾರ್ ಇವರು ಮಹಾರಾಜರು ಸಿಂಹಾಸನದ ಮೇಲೆ ಕೂರ್ತಾರೆ. ಒಂದು 10 ನಿಮಿಷನೋ ಅರ್ಧ ಗಂಟೆನೋ ದರ್ಬಾರ್ ಥರ ನಡೆಸ್ತಾರೆ. ಅದು ಬರ್ಖಾಸ್ತಾಗುತ್ತೆ. ಅದು ದಸರಾ. ಈ ನಾಡಹಬ್ಬ ಅಂದರೆ ಈಗ ನಾವು ಸೋಮವಾರ ಬೆಳಗ್ಗೆ ನಾವು ಚಾಲನೆ ಕೊಡ್ತೀವಿ, ಅದಕ್ಕೆ ಯುವ ದಸರಾ, ಕೃಷಿ ಮೇಳ, ರೈತ ದಸರಾ ವಸ್ತು ಪ್ರದರ್ಶನ, ಈ ವಿಮಾನ ಅದು ಇದು ಹಾರಾಡಿ ಇನ್ನೊಂದು ಮತ್ತು ಇದು ನಾಡಹಬ್ಬ. ಸೊ ಇದು ನಮಗೆ ಜನಸಾಮಾನ್ಯರಿಗೆ. ದಸರಾ ಅರಮನೆಗೆ ಯಾಕೆ ಸೀಮಿತ ಆಯಿತು ಅಂತಂದರೆ 47ರಲ್ಲಿ ಸ್ವಾತಂತ್ರ್ಯ ಬಂತು. ಅವಾಗೆಲ್ಲ 47ಕ್ಕೆ ಮುಂಚೆ ಇದೆಲ್ಲ ಜನಗಳ ದಸರಾ ಆಗಿದ್ದಿದ್ದು. ಸ್ವಾತಂತ್ರ್ಯ ಬಂದ ಮೇಲೆ ಜನಗಳಿಗೆ ನಾಡಹಬ್ಬವಾಗಿ ಉಳ್ಕೊತು. ಸೊ ಇದು ನೀವು ಈ ಖಾಸಗಿ ದರ್ಬಾರು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಯಾವ ಏಜಲ್ಲದು? ನನಗೊಂದು 6-7 ವರ್ಷ. ಆಗ ಅವಕಾಶ ಇರ್ತಿತ್ತ ಖಾಸಗಿ ದರ್ಬಾರ್? ಇಲ್ಲ, ಆಗಲೂ ಇರ್ತಿರ್ಲಿಲ್ಲ. ಕರ್ಕೊಂಡೋಗೋರು ಹಿಂಗೆ ಈಗಲೂ ಹೋಗ್ಬೋದು. ಅಂದರೆ ಈಗ ದರ್ಬಾರ್ ಡ್ರೆಸ್ ಹಾಕೊಂಡು ಹೋಗ್ಬೋದು. ಈಗ ದರ್ಬಾರ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು. ಬಟ್ ಅದೇನು ಅಂತಂದರೆ ಆವಾಗ ಆ ಜನಸಾಮಾನ್ಯರನ್ನೆಲ್ಲ ಎಷ್ಟು ಮಹಾರಾಜರು ಪ್ರೀತಿ ಮಾಡ್ತಾಯಿದ್ರು. ಈಗ ದಸರಾ ಟೈಮಿಂಗ್ಸ್, ಈಗ ಲೈಟಿಂಗ್ಸ್ ಟೈಮಿಂಗ್ಸ್ 7 PM to 8 PM ಅಂತ ಅದೇನೋ ಫಿಕ್ಸ್ ಮಾಡಿರ್ತಾರೆ, ಸರ್ಕಾರ ಏನೋ ಫಿಕ್ಸ್ ಮಾಡಿರುತ್ತೆ. ಆಗ ಹಂಗಿಲ್ಲ. ಆಗ ಜಯಚಾಮರಾಜ ಒಡೆಯರು, ಕೊನೆ ಮಹಾರಾಜರು ಜಯಚಾಮರಾಜ ಒಡೆಯರು ಪ್ರತಿದಿನ ದರ್ಬಾರ್ಗೆ ಅವ್ರ ಮುಹೂರ್ತ, ಸಿಂಹಾಸನಾರೋಹಣ ಒಂದು ಮುಹೂರ್ತ ಅಲ್ವಾ? ಸೊ ಪ್ರತಿದಿನಕ್ಕೆ ಒಂದೊಂದು ಮುಹೂರ್ತ ಇರುತ್ತೆ. ಟೈಮಿಂಗ್ ಆ ಕಡೆ ಒಂದು 10 ನಿಮಿಷ, ಈ ಕಡೆ ಚೇಂಜ್ ಆಗ್ತಾ ಇರುತ್ತೆ. ಆ ಮುಹೂರ್ತದ ಪ್ರಕಾರ ಅವ್ರು ಬರ್ತಾರೆ. ಸೊ ನಾವೆಲ್ಲ ಅರಮನೆಗೆ ಹೋಗಿದ್ದಾಗ ಕೆಳಗಡೆ ಎಲ್ಲ ಆವಾಗ ಎಲ್ಲ ಲೈಟ್ ಎಲ್ಲ ಆಫ್ ಆಗೋಗಿರೋದು, ಎಲ್ಲ ನಾವೆಲ್ಲ ಕೆಳಗಡೆ ಕೂತ್ಕೊಂಡಿರೋದು, ಹುಲ್ಗಾವನ ಮೇಲೆ ಕೂತಿರೋದು. ಅಲ್ಲಿ ಮಂಗಳವಾದ್ಯ ಶುರುವಾದ ತಕ್ಷಣ ಇಲ್ಲೆಲ್ಲ ಎದ್ದು ನಿಂತ್ಕೊಂಡು ಕೈ ಮುಕ್ಕೊಂಡು ನಿಂತಿದ್ರೆ ಇಲ್ಲಿ ಮಹಾರಾಜರು ಅಲ್ಲಿಂದ ಬರೋರು. ಅವರು ಬಂದು ಸಿಂಹಾಸನದ ಮೇಲೆ ಕೂತ ತಕ್ಷಣ ಲೈಟ್ ಹತ್ತಗೋದು. ಅವು ಮಹಾರಾಜರು ಎಲ್ರಿಗೂ ತಿರುಗಿ ಜನಸಾಮಾನ್ಯರಿಗೆ ನಮಸ್ಕಾರ ಮಾಡೋರು, ಜನನೂ ನಮಸ್ಕಾರ ಮಾಡೋರು. ನಾವು ದರ್ಬಾರ್ ನೋಡ್ಬೋದಾಗಿತ್ತು, ಮಹಾರಾಜರು ನಡೆಸುವಂಥ ದರ್ಬಾರು ನೋಡ್ಬೋದಾಗಿತ್ತು. ಸೊ ಅದಾದಮೇಲೆ ದರ್ಬಾರ್ ಮುಗಿದ ತಕ್ಷಣ ಅವರು ಸಿಂಹಾಸನದಿಂದ ಇಳಿದ ತಕ್ಷಣ ಲೈಟ್ ಆಫ್ ಆಗೋದು. ಅವ್ರು ನಮಸ್ಕಾರ ಮಾಡಿ ಒಳಗಡೆ ಹೊರಟೋದು. ರೋಮಾಂಚನದ ಕ್ಷಣ ಅಲ್ಲ ಮಕ್ಕಳಿಗಂತೂ.
ಆ ಮಹಾರಾಜರನ್ನು ನಾವು ಕಣ್ಣು ತುಂಬಿಕೊಳ್ಳೋದೇ ಒಂದು ರೋಮಾಂಚನ. ಅಂಥ ಮಹಾರಾಜರು ನಾವು ನಭೂತ ನವ ಭವಿಷ್ಯತಿ. ಅಂಥ ಸಿರಿವಂತ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಪಂಚದ 7ನೇ ಶ್ರೀಮಂತ ಮಹಾರಾಜ. ಅಂಥವ್ರು ಎಷ್ಟು ಹಂಬಲ್ಲಾಗಿದ್ದರು, ಎಷ್ಟು ಜನೋಪಕಾರಿಯಾಗಿದ್ದರು, ಎಷ್ಟು ಜನಾನುರಾಗಿಯಾಗಿದ್ದರು. ನಮ್ಮ ಹೃದಯಗಳಲ್ಲಿ ಎಷ್ಟು ಮನೆ ಮಾಡ್ಕೊಂಬಿಟ್ರು ಅವರೆಲ್ಲ. ಇವತ್ತು ಬೆಂಗಳೂರು 2 ಕೋಟಿ ಜನದ ಪಾಪ್ಯುಲೇಷನ್ ತಡೀತಾ ಇದೆ ಅಂತಂದರೆ ಇದೆಲ್ಲ ಅವ್ರ ಕೊಡುಗೆ. ಈ ಬೆಂಗಳೂರನ್ನ ಎಷ್ಟು ಸುಭದ್ರವಾಗಿ ಕಟ್ಟಿದಂಥ ಪುಣ್ಯಾತ್ಮರು. ಹಾಗಾಗಿ ಅವರನ್ನು ನಾವು ಎಷ್ಟು ಕೊಂಡಾಡಿದ್ರೂ ಸಾಲದು ಅಂಥ ಮಹಾರಾಜರು. ಅಷ್ಟೇ ಒಳ್ಳೆಯ ಮಹಾರಾಜರು, ತುಂಬ ಒಳ್ಳೆ ದೇಹಿ ಅಂತ ಹೋದವ್ರನ್ನಂತೂ ಯಾರೂ ಅವರು ಪಾಪ ವಾಪಸ್ ಕಳಿಸ್ತವ್ರಲ್ಲ. ಅಂಥ ಒಳ್ಳೆಯ ಮಹಾರಾಜ. ಎಲ್ಲವನ್ನ ಕೊಟ್ಟರು ಹೋದವರು ಮಾತ್ರ ಅಲ್ಲ, ಎಲ್ಲರಿಗೂ. ನೋಡಿ 1947ರಲ್ಲಿ ಏಕೀಕರಣ ಆಯಿತು, ಎಲ್ಲರೂ ರಾಜರು ಬಿಟ್ಕೊಡ್ಬೇಕು ಅಂತ ಆಯಿತು. ಅದೊಂದು ಸ್ವಲ್ಪ ಚೂರು ಈ ದಸರಕ್ಕೆ ಚೂರು ಈ ಕಡೆ ಬಂದು ಆ ಕಥೆ ಹೇಳ್ಬಿಡ್ತೀನಿ. ಇದು ನೋಡಿ 1947ರಲ್ಲಿ ಜನವರಿ 9th ವಾಸ್ ದ ಇನಿಷಿಯಲ್ ಡೇಟ್ ಆಫ್ ಇಂಡಿಪೆಂಡೆನ್ಸ್. ಇದನ್ನು ಸರ್ಕಾರವೇ ಬಿಡುಗಡೆ ಮಾಡ್ತಂಥ ಪುಸ್ತಕಗಳಲ್ಲೇ ಬರೆದಿದೆ. ಇದು ಕನ್ನಡ ಸಂಸ್ಕೃತಿ ಇಲಾಖೆಯ ಪುಸ್ತಕಗಳಲ್ಲಿ. ಲಾರ್ಡ್ ಮೌಂಟ್ ಬ್ಯಾಟನ್ನು ಯಾರಾದರೂ ಒಂದು ಎಲ್ಲರೂ 565 ಸಂಸ್ಥಾನ ಎಲ್ಲರನ್ನೂ ಒಪ್ಸೋಕ್ಕೆ ಸಾಧ್ಯವಿಲ್ಲದಂಥ ಮಾತಾಗಿ ಕೊನೆಗೆ ಅಟ್ಲೀಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ ಅಂತ ಒಂದು ತಂದರು. ಅದನ್ನು ಯಾರಾದರೂ ಒಬ್ಬರು ಸೈನ್ ಹಾಕಿದ್ರೆ ನಾವು ದೇಶ ಬಿಟ್ಟು ಹೋಗೋಣ ಅಂತ ಅವರು ಕೂತಿದ್ದರು. ಯಾರೂ ಸೈನ್ ಹಾಕಲಿಲ್ಲ. ಆಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಬಂದ್ರೂ ಯಾರೂ ಸೈನ್ ಹಾಕಲಿಲ್ಲ. ಆಗ ಮೌಂಟ್ ಬ್ಯಾಟನ್ನಿದ್ದವನು ಇವ್ರನ್ನ ಏನಾದರೂ ಮಾಡ್ಕೊಳ್ಳಿ, ನಾವು ಹೋಗೋಣ ಅನ್ನೋ ಅಂಥ ಒಂದು ಮನೋಭಾವದಲ್ಲಿದ್ದ. ಹೋಗೋಣ ನಡೆಯಪ್ಪ, ನಾವು ವಾಪಸ್ ಹೋಗೋಣ ಅಂತ. ಆಗ ಆಗಸ್ಟ್ 9th ಜಯಚಾಮರಾಜ ಒಡೆಯರು ಆಗಸ್ಟ್ 9th 1947 ಇನ್ಸ್ಟ್ರೂಮೆಂಟ್ ಆಫ್ ಅಸೆಷನ್ಗೆ ಸೈನ್ ಹಾಕಿದ ಮಹಾರಾಜರು. ಮೊದಲ ಸೈನ್ ಹಾಕಿದ್ರು. 9ನೇ ತಾರೀಕು ಸೈನ್ ಹಾಕಿದ್ರು. 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬಂತು. ಭಾರತಕ್ಕೆ ಸ್ವಾತಂತ್ರ್ಯ ದಿನಾಂಕವನ್ನು ನಿಗದಿಪಡಿಸಿದ್ದು ನಮ್ಮ ಮಹಾರಾಜ ಜಯಚಾಮರಾಜ ಒಡೆಯರು. 9ನೇ ತಾರೀಕು ಇವ್ರು ಸೈನ್ ಹಾಕ್ಲಾಗ 15ನೇ ತಾರೀಕು ಬಂತದು. ಇವ್ರು ಸೈನ್ ಹಾಕಬೇಕು ಅಂತ ಇತ್ತಲ್ಲ, ಮಹಾರಾಜರನ್ನ ಕೇಳೋಕೆ ಯಾರಿಗೂ ಬಾಯ ಇಲ್ಲ. ಯಾಕೆಂದರೆ ಮಹಾರಾಜರು ಅವತ್ತು ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿದ್ದವರು. ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಮೌಂಟ್ ಬ್ಯಾಟನ್ ಇರ್ಬೋದು, ಇವ್ರು ಎಲ್ಲರಿಗಿಂತ ತುಂಬ ದೊಡ್ಡ ಮಟ್ಟದಲ್ಲಿದ್ದವರು. ಇವ್ರು ಯಾವ ದೇಶ ಕಟ್ಟುವ ಕನಸು ಕಾಣ್ತಾ ಇದ್ರಲ್ಲ, ಅಂಥ ದೇಶವನ್ನು ಒಂದು 100 ವರ್ಷದ ಮುಂಚೆ ಇಡೀ ಜಗತ್ತಿಗೆ ಮಾದರಿಯಾಗಿ ಮೈಸೂರು ಸಂಸ್ಥಾನವನ್ನು ಕಟ್ಟಿ ಜಗತ್ತಿಗೆ ತೋರಿಸಿದಂಥ ಮಹಾರಾಜರ ವಂಶಸ್ಥರು ಇವರು. ಹಾಗಾಗಿ ಯಾರನ್ನು ಕಳಿಸೋದು, ಯಾರನ್ನು ಕೇಳೋದು ಅಂತ ಗೊತ್ತಾಗಲಿಲ್ಲ. ಆಗ ನಮ್ಮ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ಪ್ರಾತಸ್ಮರಣೀಯ ಫೀಲ್ಡ್ ಮಾರ್ಷಲ್ಲು, ಅವ್ರನ್ನ ಕರೆದು ನೆಹರು ಹೇಳ್ತಾರೆ, ತಾವು ಮೈಸೂರು ಕಡೆಯವರೇ, ಕೊಡಗಿನವರು, ತಾವು ಹೋಗಿ ಕೇಳಬೇಕಿದ್ದನ್ನು. ಆಯಿತು ಅಂತ ಅವರೇನೋ ಅಲ್ಲಿ ಒಪ್ಕೋತಾರೆ. ಹೆಂಗೆ ಹೇಳೋದು ಇರೋನ್ಗೆ, ಮಹಾರಾಜನ ಕೇಳೋದು ಹೇಗೆ? ಬರ್ತಾರೆ ಮೈಸೂರಿಗೆ ಬರಬೇಕು ಅಂತ ಗೊತ್ತಿರುತ್ತೆ. ಮಹಾರಾಜರಿಗೆ ಇವರು ಬರ್ತಿರೋದು ಏನು ಅಂತಲೂ ಇವ್ರಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಇಬ್ಬರೂ ಕೇಳಲ್ಲ, ಇಬ್ಬರೂ ಮಾತಾಡಲ್ಲ. ಅವ್ರಿಗೆ ಬಂದಾಗ ಜಯಮಾರ್ತಾಂಡ ಗೇಟಿಂದ ಮುಖ್ಯ ದ್ವಾರದಿಂದ ಅರಮನೆವರೆಗೂ ರೆಡ್ ಕಾರ್ಪೆಟ್ ಹಾಸಿರ್ತಾರೆ ಮಹಾರಾಜರು. ಅಭೂತಪೂರ್ವವಾದಂಥ ಸ್ವಾಗತ ಕೊಡ್ತಾರೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವ್ರಿಗೆ. ಬರ್ತಾರೆ. 3 ದಿನಗಳ ಕೇಳಿ ರಾಜೋಪಚಾರ ಅನ್ನೋದು ಅದೇನೆ. 3 ದಿನ ರಾಜೋಪಚಾರ ಮಾಡ್ತಾರೆ ಅವ್ರನ್ನ. 3 ದಿನ ಅತಿಥಿ ಆದಮೇಲೆ ಅವರು ಬರ್ತೀನಿ ಸ್ವಾಮಿ ಅಂತಾರೆ. ಹೋಗಿ ಬಂದು ನಿಂತರು. ಅಷ್ಟೇ, ಒಂದು ಮಾತು ಆಡೋದಿಲ್ಲ ಇಬ್ರು. ಒಂದು ಮಾತಿಲ್ಲ. ಬೇರೆ ಎಲ್ಲ ಲೋಕಾಭಿರಾಮದ ಮಾತೆ ಹೊರತು ಯಾವ ವಿಷಯಕ್ಕೆ ಬಂದ್ರೆ ಈ ಮುಖ್ಯವಾದ ವಿಚಾರಕ್ಕೆ ಬರೋದಿಲ್ಲ. ಅವ್ರು ಹೋಗೋ ದಿನ ಮಹಾರಾಜರು ಎಲ್ಲನೂ ಸೈನ್ ಹಾಕಿ ಕೊಟ್ಬಿಡ್ತಾರೆ. ಎಲ್ಲವನ್ನ ಸೈನ್ ಹಾಕಿಕೊಡ್ತಾರೆ. ಮಹಾರಾಜರು ತಮ್ಮ ಬಳಿ ಇದ್ದಂಥ 30 ಅರಮನೆಗಳನ್ನು ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರೆ. 30 ಅರಮನೆಗಳು, ಒಂದಕ್ಕಿಂತ ಒಂದು ಸುಂದರವಾದ ಅರಮನೆಗಳು. ಕೇಂದ್ರ ಸರ್ಕಾರ ಶುರುನಲ್ಲಿ ಸರ್ಕಾರ ನಡೆದಿದ್ದೇ ನಮ್ಮ ಮೈಸೂರು ಬೆಂಗಳೂರಿನಲ್ಲಿ. ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, CFTRI ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಒಂದು ಅರಮನೆ, ಪೋಸ್ಟಲ್ ಟ್ರೈನಿಂಗು ಒಂದು ಅರಮನೆ, IAS ಟ್ರೈನಿಂಗು ಒಂದು ಅರಮನೆ. ಇವತ್ತಿಗೂ ಎಲ್ಲ ಅರಮನೆಗಳಲ್ಲೇ ನಡೀತಾ ಇರೋವಂಥದ್ದು. ಯಾಕೆ ಇಲ್ಲಿ ಶುರು ಆಯಿತು? ಯಾಕೆಂದರೆ ನಮ್ಮ ಹತ್ರನೇ ಇದ್ದಿದ್ದು ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಎಲೆಕ್ಟ್ರಿಸಿಟಿ ಇತ್ತು, ಡ್ಯಾಮ್ಸ್ ಇತ್ತು, ಸ್ಕೂಲ್ಸ್ ಇತ್ತು, ಎಲ್ಲವೂ ರಸ್ತೆ, ಸೇತುವೆ, ರೈಲು ಎಲ್ಲವೂ ಇಲ್ಲಿತ್ತು. ಮೈಸೂರು ಸ್ಟೇಟ್ ರೈಲ್ವೆನೇ ಇತ್ತು. ಒಬ್ಬ ಮಹಾರಾಜ ರೈಲ್ವೆ ಇಲಾಖೆಯನ್ನು ಹೊಂದಿದ್ರೆ ಅದು ನಾವು. ಮೈಸೂರು ಸ್ಟೇಟ್ ರೈಲ್ವೆ ನಮ್ಮ ಹತ್ರವೇ ಇತ್ತು. ಆ್ಯಂಡ್ ಅದರ ಅಭಿವೃದ್ಧಿ ಕಾರ್ಯ ಯಾವಾಗ ಆಯಿತು ಅಂದರೆ ಜನ ಬರದಲ್ಲಿ ಒದ್ದಾಡುವಾಗ ಅವರಿಗೆ ಕೆಲಸ ಕೊಡ್ತಾರೆ. ಮತ್ತೆ ಅವ್ರಿಗೆ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ರಾಜರು ಯೋಚನೆ ಮಾಡಿ ಕೆಲಸಕ್ಕೆ ಹಚ್ತಾರೆ. ಸೊ ಹಾಗಾಗಿ ಈ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಗಳು ಈಗ ಬೆಂಗಳೂರಿಗೆ ವಲಸೆ ಬಂದಿರೋದು IT-BT ಬಂದಮೇಲೆ ಅಲ್ಲ, 47ರಿಂದನೇ ಬಂದರು. ಯಾಕೆಂತಂದರೆ ಕೇಂದ್ರ ಸರ್ಕಾರದ ಇಷ್ಟೊಂದು ಇಲಾಖೆಗಳು ಇಲ್ಲಿ ಶುರು ಆಯ್ತಲ್ಲ. ಸೊ ಎಲ್ಲ ಅಲ್ಲಿಂದ ಇಲ್ಲಿಗೆ ಬಂದರು, ಇಲ್ಲೇ ಉಳ್ಕೊಂಬಿಟ್ರು. ಕಟ್ಟಡಗಳು ಸಿಕ್ಕಿದ್ವು, ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇತ್ತು, ಎಲೆಕ್ಟ್ರಿಸಿಟಿ ಇತ್ತು, ಪ್ರತಿಯೊಂದು ಇತ್ತು. ನೋಡಿ ಅವತ್ತಿಗೆ ನಾವೆಷ್ಟು ಪುರೋಗಾಮಿಯಾಗಿ ಕೆಲಸ ಮಾಡಿದ್ವು, ನಾವೆಷ್ಟು ಅದೃಷ್ಟವಂತರು ಮೈಸೂರು ಪ್ರಜೆಗಳು ಅನ್ನೋಕ್ಕೆ. ಬ್ರಿಟಿಷರ ದೃಷ್ಟಿಯಲ್ಲಿ ಭಾರತ ಅಂದರೆ ಅದು ಕಲ್ಕತ್ತಾ, ಬಾಂಬೆ, ಮದ್ರಾಸು, ಈ 3.
ಕಲ್ಕತ್ತಾ ಅವರ ರಾಜಧಾನಿ ಆಯಿತು. ಆಮೇಲೆ ಡೆಲ್ಲಿಗೆ ಬಂದರು. ಬಾಂಬೆ ಪ್ರಾವಿನ್ಸ್ ಒಂದು, ಮದ್ರಾಸ್ ಪ್ರಾವಿನ್ಸ್ ಒಂದು. ಬ್ರಿಟಿಷರ ದೃಷ್ಟಿಯಲ್ಲಿ ಅತ್ಯಂತ ಪ್ರಾಮುಖ್ಯತೆ ಹೊಂದಿದಂಥ ಈ 3 ಪಟ್ಟಣಗಳಲ್ಲೂ ಇಲ್ಲದ ಕರೆಂಟು ನಮ್ಮ ಮೈಸೂರಿನಲ್ಲಿತ್ತು. ಹೆಂಗೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಾವು ಎಲೆಕ್ಟ್ರಿಸಿಟಿ ತಂದ್ವಿ ನಾವು. ಅದಕ್ಕೆ ವಹಿಸಿದ ಶ್ರಮ, ಅದಾದಮೇಲೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪಟ್ಟಂತ ಶ್ರಮ. ಧರ್ಮೇಂದ್ರ ಅವರೇ, ನನಗೆ ಯಾವಾಗಲೂ ಒಂದು ಕುತೂಹಲ ಮತ್ತು ಬೇಸರ ಎರಡೂ. ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು, ನಾನು ಇತಿಹಾಸದ ವಿದ್ಯಾರ್ಥಿನಿನೇ. ಆದರೆ ನನಗೆ ಆಶ್ಚರ್ಯ ಅನಿಸೋದು, ಮೈಸೂರು ಸಂಸ್ಥಾನ, ನಿಮ್ಮ ಜನರೇಷನ್, ನಿಮ್ಮ ಹಿಂದಿನ ಜನರೇಷನ್, ಮೈಸೂರು ಸಂಸ್ಥಾನದ ಆಳ್ವಿಕೆಗೆ ಯಾರ್ಯಾರು ಒಳಗಾಗಿದ್ರಲ್ಲ, ನೀವು ಇವತ್ತು ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮೈಸೂರು ಅರಸರು ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅವರ ಹತ್ರ ಇಷ್ಟು ದೊಡ್ಡ ಇತಿಹಾಸ ಇರುತ್ತೆ. ಈ ರಸ್ತೆ ಹೆಂಗಾಗಿದ್ದು ಗೊತ್ತಾ? ನಮ್ಮ ಮನೆ ಪಕ್ಕದಲ್ಲಿ ಹೋಗ್ತಾ ಇರೋ ಇದು ಚಾನಲ್ ಹೆಂಗೆ ಹೋಗಿದ್ದು ಗೊತ್ತಾ ನಿಮಗೆ? ಯಾರು ಶುರು ಮಾಡಿಸಿದ್ದು ಗೊತ್ತಾ? ಇಲ್ಲಿಂದ ಹಿಡಿದು ದೇವಸ್ಥಾನಕ್ಕೆ ದೇವಸ್ಥಾನದ ಗೋಪುರ ಯಾರು ಕಟ್ಟಿಸಿದ್ರು, ಅದರ ಕಳಶ ಯಾರು ಕೂರಿಸಿದ್ರು, ಇವೆಲ್ಲ ಇತಿಹಾಸಗಳು ಮೈಸೂರು ಸಂಸ್ಥಾನ ಕೊಟ್ಟ ಉಡುಗೊರೆಗಳನ್ನು ಮತ್ತು ಕೊಡುಗೆಗಳನ್ನು ಹೇಳ್ತಾರೆ. ಯಾಕೆ ಪಠ್ಯಪುಸ್ತಕದಲ್ಲಿ ಇಷ್ಟು ವಿವರವಾಗಿ ಇಲ್ಲ? ಅದು ಏನಾಯಿತು ಅಂತಂದರೆ, ಡ್ಯಾಮಿಂದ ಇದೆ, ನೀವು ಹೇಳ್ದಂಗೆ ಎಲೆಕ್ಟ್ರಿಸಿಟಿ, ಡ್ಯಾಮು, ಎಜುಕೇಷನ್ ಸೊಸೈಟೀಸು, ಆಮೇಲೆ ಹಾಸ್ಪಿಟಲ್ಸು. ನಾನು ಪಾಡ್ಕಾಸ್ಟಿಗೆ ಬರೋದಕ್ಕೆ ಮುಂಚೆ ಈ ಮಧ್ಯಪ್ರದೇಶ, ರಾಜಸ್ಥಾನದ ಆದಿಯಾಗಿ ಈ ಲಕ್ಸುರಿ ರಾಯಲ್ ವಿಲ್ಲಾಗಳು ಯಾವುದ್ಯಾವುದಿದೆ ಅದನ್ನು ಹೋಟೆಲ್ಗಳಾಗಿ ಎಷ್ಟು ಕನ್ವರ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಹಿಂಗೆ ಕಣ್ಣು ಹಾಯಿಸ್ತಿದ್ದೆ. ಕಣ್ಣು ಕೋರೈಸುವಷ್ಟು ಇದೆ ಅವ್ರ ಹತ್ರ. ಆ ಎಲ್ಲ ರಾಜ ಮನೆತನದಗಳು ಸುಮ್ಮನೆ ಕೂತ್ಕೊಂಡು ತಿಂದರೂ ಕರಗದಷ್ಟು ಆಸ್ತಿ ಬರ್ತಾನೆ ಇದೆ. ಪ್ರತಿ ತಿಂಗಳ ಅವ್ರ ಅಕೌಂಟ್ಗಳಿಗೆ ಅಷ್ಟು ಬೀಳ್ತಾ ಇದೆ. ಇದೇ ಮೈಸೂರು ಅರಸರು ಯೋಚನೆ ಮಾಡಿದಿದ್ರೆ ಬಹುಶಃ ಬಹಳ ಚೆನ್ನಾಗಿ ಬದುಕಬಹುದಾಗಿತ್ತು. ನೀವು ಹೇಳಿದ ಹಾಗೆ 30 ಅರಮನೆಗಳನ್ನು ಕೇಂದ್ರಕ್ಕೆ ಬಿಟ್ಟುಕೊಡದೆ ಇದ್ದಿದ್ದಿದ್ರೆ ಅವರು ಅದನ್ನು ಹೋಟೆಲ್ಗಳಾಗೋ ಮತ್ತೊಂದಾಗೋ ಮಗದೊಂದಾಗೋ ಕನ್ವರ್ಟ್ ಮಾಡ್ಕೋಬೋದಿತ್ತು. ರಾಜ್ಯಕ್ಕೆ ವಿದ್ಯುತ್ ಶಕ್ತಿ ತರಲೇಬೇಕು ಅನ್ನೋ ಅನಿವಾರ್ಯತೆ ಏನು ಅವರಿಗಿರಲಿಲ್ಲ. KRS ಡ್ಯಾಮ್ ಕಟ್ಟಲೇಬೇಕು ಅನ್ನೋ ಅನಿವಾರ್ಯತೆ ಏನಿರಲಿಲ್ಲ. ಅವರಿಗೆ ಇದ್ದಿದ್ದು ಬದ್ಧತೆ, ನನ್ನ ಪ್ರಜೆಗಳಿಗೆ ನಾನು ಕೊಡಬಹುದಾದ್ದು ಏನು ಅಂತ. ಆಮೇಲೆ ಮುಂದಾಲೋಚನೆ, ನನ್ನ ಪ್ರಜೆಗಳು ಹೆಂಗೆ ಬದುಕಬಹುದು ಅಂತ. ಯಾಕೆ ಪಠ್ಯಪುಸ್ತಕದಲ್ಲಿ ಅದು ಏನಾಯಿತು? ಈಗೇನಾಗುತ್ತೆ ನೋಡಿ, 1939-40 ನಾಲ್ವಡಿ ಕೃಷ್ಣರಾಜ ಒಡೆಯರು ತೀರ್ಕೊಂಡಂಥ ಕಾಲಕ್ಕೆ, ಆಮೇಲೆ ಪಟ್ಟಕ್ಕೆ ಬಂದಂಥ ಜಯಚಾಮರಾಜ ಒಡೆಯರು ಪಟ್ಟಕ್ಕೆ ಬಂದಾಗಲೇ ಆವಾಗ ನಿಧಾನವಾಗಿ ಈಗ ಕಾಂಗ್ರೆಸ್ಸು, ನ್ಯಾಷನಲ್ ಕಾಂಗ್ರೆಸ್ ಏನಿದೆ, ಆಗ ಮೈಸೂರು ಭಾಗಕ್ಕೆ ಬಂತು. ಆಗ ಮೊದಲ ಬಾರಿಗೆ ಗಾಂಧೀಜಿಯವರು 1927 ಬಂದಾಗಲೇ ಮೈಸೂರು ರಾಜ್ಯಕ್ಕೆ ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಅವಶ್ಯಕತೆ ಇಲ್ಲ ಅಂತ ಅವ್ರು ಅವತ್ತೇ ಹೇಳಿಬಿಟ್ಟಿದ್ರು. ಯಾಕೆಂದರೆ ಯಾವ ಸ್ವಾತಂತ್ರ್ಯಕ್ಕಾಗಿ, ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಲ್ಲ, ಅದು ಮೈಸೂರು ಸಂಸ್ಥಾನದಲ್ಲೇ ಆಗಲೇ ಚಾಲ್ತಿಯಲ್ಲಿದೆ. ನಮ್ಮಗಳ ಅವಶ್ಯಕತೆ ಇವ್ರಿಗಿಲ್ಲ ಅಂದರು. ಆ್ಯಕ್ಚುಲಿ ಇವರು ನಮ್ಮಿಂದ ಎಲ್ಲ ತಗೊಂಡೋದ್ರು. ಹರಿಜನೋದ್ಧಾರ ಅಂತಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲವನ್ನ ಇವ್ರು ನಮ್ಮಿಂದ ತಗೊಂಡೋದ್ರು. ಪುರಸಭೆಯಿಂದ ಎಲ್ಲನೂ ನಮ್ಮಿಂದ ತಗೊಂಡೋದ್ರು. ಗಾಂಧೀಜಿಯವರು ನಮ್ಮಿಂದ ಅದನ್ನ ಮೋಟಿವೇಶನ್ ತಗೊಂಡೋಗಿ ದೇಶಾದ್ಯಂತ ಪ್ರಚಾರ ಮಾಡಿದ್ರೆ ಹೊರತು ನಮಗಲ್ಲ. ಅದು ನಮಗೆ ಮಹಾರಾಜರೇ ದ ಪೀಕ್. ಎಲ್ಲನೂ ನಮಗೆ ಬಾಲ್ಯ ವಿವಾಹ ನಿಷೇಧ, ಎಲ್ಲನೂ ನೀವು ವಿಧವಾ ವೇತನ, ನೀವು ಯು ನೇಮ್ ಎನಿಥಿಂಗ್, ಮೊದಲ ಕುಟುಂಬ ಕಲ್ಯಾಣ ಸಮುದಾಯಗಳ ಕಲ್ಯಾಣ, ಮೊದಲ ಕುಟುಂಬ ಕಲ್ಯಾಣ ಯೋಜನೆ, ಫ್ಯಾಮಿಲಿ ಪ್ಲಾನಿಂಗ್, ಯು ನೇಮ್ ಎನಿಥಿಂಗ್ ಅಂಡರ್ ದ ಸ್ಕೈ ಎಲ್ಲ. ಮೊದಲ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಕೇಂದ್ರ, ಮೊದಲ ಹೆಣ್ಣು ಮಕ್ಕಳ ವೋಟಿಂಗು, ಎಲ್ಲನೂ ಮಹಾರಾಜರು ಮಾಡಿಬಿಟ್ಟಿದ್ರು ಇಲ್ಲಿ. ಸೊ ಹಾಗಾಗಿ ಇಲ್ಲೇನು ಇವ್ರು ಬಂದು ಹೊಸದಾಗಿ ಮಾಡೋವಂಥದ್ದು ಏನಿರಲಿಲ್ಲ. ಇಲ್ಲಿಂದ ಕಲ್ತ್ಕೊಂಡ್ರೋದ್ರು ಇವರೆಲ್ಲ, ಇಲ್ಲಿಂದ ಕಲ್ತ್ಕೊಂಡು. ಸೊ ಇದೇನಾಯಿತು, ಈಗ ಮೊದಲ ಸರ್ಕಾರ ಬಂದಾಗ ಈಗ ಅವ್ರಿಗೆ ಈ ಮೈಸೂರು ಪ್ರದೇಶವೆಲ್ಲ ಮಹಾರಾಜರ ಆಶೀರ್ವಾದದಿಂದ ತುಂಬಿ ಹೋಗಿತ್ತು. ಅದನ್ನು ಅವ್ರು ಹೇಗಾದರೂ ತೆಗಿಬೇಕಿತ್ತು. ಇಲ್ಲಾಂದರೆ ಅವ್ರನ್ನ ನೆಕ್ಸ್ಟ್ ಎಲೆಕ್ಷನಲ್ಲಿ ಏನು ಬಿಂಬಿಸ್ಕೋಬೇಕು ಅವರು? ಬಟ್ ಒಂದು ಹೇಳ ಧರ್ಮೇಂದ್ರ ಅವರೇ, ಯಾರೆಷ್ಟೇ ಪ್ರಯತ್ನ ಪಟ್ಟರೂ ಅರಸರು ಮಾಡಿ ಹೋದ ಆ ಕೆಲಸಗಳೇನಿದೆಯಲ್ಲ, ಅದು ಇವತ್ತಿಗೂ ಎಲ್ಲರ ಮನಸ್ಸಿನಲ್ಲೂ ಇದೆ. ನಾನು ಚುನಾವಣಾ ದಿನಗಳಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ, ಮೈಸೂರು ಭಾಗದಲ್ಲೂ. ಸ್ವತಃ ನಾನು ಮೈಸೂರಿನೊಳಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ, ನನಗೂ ಒಂದು ಸ್ವಲ್ಪ ಜ್ಞಾನ ಅಂತೂ ಇದೆ, ನಿಮ್ಮಷ್ಟಲ್ಲ. ಯಾಕೆಂದರೆ ನಾನು ಅಲ್ಲೇ ಬೆಳೆದಿರೋದ್ರಿಂದ ಸ್ವಲ್ಪ ವಿಷಯಗಳು. ನಮ್ಮ ತಂದೆನೂ ಈ ರೀತಿಯ ಕೂತ್ಕೊಂಡು ಒಂದಷ್ಟು ರಾಜರ ಕಥೆಗಳನ್ನು ಹೇಳ್ತಾ ಇರ್ತಾರೆ. ನಮ್ಮ ತಾತ ಒಂದಷ್ಟು ಹೇಳಿದರು. ಆ ಮೈಸೂರಿನ ಭಾಗದ ನೀವು ಧರ್ಮ, ಜಾತಿ ಎಲ್ಲ ಬಿಟ್ಬಿಡಿ, ಯಾವ ಧರ್ಮ, ಯಾವ ಜಾತಿ, ಯಾವ ಪಂಗಡ ಎಲ್ಲ ಬಿಟ್ಬಿಡಿ. ಮೈಸೂರು ಅರಸರು ಮತ್ತು ಕೊಡುಗೆಗಳು ಅಂತ ನೀವು ನಗರ ಪ್ರದೇಶದಿಂದ ಹಿಡಿದು ಹಳ್ಳಿ ಪ್ರದೇಶದ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ರೆ ಅವರಿಗೆ ಮನಸ್ಸಿಗೆ ಮೊದಲಿಗೆ ಬರೋದು ದೈವಕ್ಕೆ ಸಮಾನ ಅಂತ. ಹೌದು.
ದೇವರು ಮತ್ತು ಅರಸರು ಒಂದೇ. ಯಾಕಂದ್ರೆ ಅವ್ರು ಕೊಟ್ಟಿದ್ರಿಂದ ನಾವು ಇವತ್ತು ತಿಂತಿದ್ದೀವಿ, ಅವ್ರು ಕೊಟ್ಟಿದ್ರಿಂದ ನಾವು ಬದುಕ್ತಿದ್ದೀವಿ, ಅವ್ರು ಕೊಟ್ಟಿದ್ರಿಂದ ನಾವು ಬಾಳ್ತಿದ್ದೀವಿ ಅಂತ. ಸಾವಿರಾರು ಜನ ಮನೆಗಳನ್ನ ಕಟ್ಕೊಂಡ್ರು, ಅವರಿಗೆ ಕೃಷಿ ಭೂಮಿಗಳನ್ನು ಕೊಡಲಾಯಿತು. ಫಸ್ಟು ನೀವು ಉಳೋದಕ್ಕೆ ಶುರು ಮಾಡಿ ಆಮೇಲೆ ಮುಂದಿಂದು ನೋಡ್ಕೊಳ್ಳೋಣ ಅಂತ ನಮ್ಮ ರಾಜರು ಹೇಳಿದ್ರು ಆಗಿನ ಕಾಲದಲ್ಲಿ ಅಂತ. ಕಳೆದ ಬಾರಿಯ ಎಲೆಕ್ಷನ್ನಲ್ಲಿ ಇದನ್ನು ಹೇಳಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ವಾಕ್ಸ್ ಪಾಪಲ್ಲೇ ನಾವು ಟೆಲಿಕಾಸ್ಟ್ ಕೂಡ ಮಾಡಿದ್ವಿ ಇದನ್ನು. ನಾನು ಮೈಸೂರು ಝೂ ಮುಂದೆಗಡೆ ನಿಂತ್ಕೊಂಡು ಕೇಳ್ತಾ ಇದ್ದೆ, ಯಾರು ಗೆಲ್ಲಬೇಕು ಈ ಬಾರಿ ಅಂತ, ಲೋಕಸಭಾ ಎಲೆಕ್ಷನ್ ಬಗ್ಗೆ ಅಂತ. ಅವ್ರು ಯದುವೀರ್ ಅಂತ ಹೇಳಿದ್ರು. ಯಾಕೆ ಕೇಳಿದೆ. ಒಬ್ಬರು ಟಾಂಗಾ ಓಡಿಸೋ ಮುಸ್ಲಿಂ ವ್ಯಕ್ತಿಯಾಗಿದ್ದರು ಅವರು. ಯಾಕೆ ಅಂತ, ತುಂಬ ಏಜ್ ಆಗಿತ್ತು ಅವರಿಗೆ. ಅರಸರಮ್ಮ, ನಮ್ಮ ಅರಸರು ನಮಗೆ ಮಾಡಿದಾರಲ್ಲ, ಈ ಸಲ ನಾನು ಯದುವೀರಿಗೆ ಹಾಕ್ತೀನಿ, ಆಮೇಲೆ ನೋಡೋಣ ನೆಕ್ಸ್ಟ್ ಟೈಮು, ಆದರೆ ನಮ್ಮ ಅರಸರಿಗೋಸ್ಕರ ನಾನು ಹಾಕ್ತೀನಿ ಅಂತ. ಇದು ಪಾಲಿಟಿಕ್ಸ್ ಅಲ್ಲ, ಇದು ಭಕ್ತಿ. ಆ ಭಕ್ತಿ ಯಾಕೆ ಬಂದಿದೆ? ಆ ಅರಸರು ಪ್ರೀತಿ ಮಾಡಿದ್ದಕ್ಕೆ, ತನ್ನ ಭಾಗದ ಜನರ ಜೀವನ ಬೆಳಗೋದಕ್ಕೆ ಅವರು ತೆಗೆದುಕೊಂಡ ಕ್ರಮಗಳಿಂದ ಮೈಸೂರಿನ ಭಾಗಕ್ಕೆ ಇವತ್ತಿಗೂ ಅರಸರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೋಡಿದ್ರೆ ದೇವ್ರ ನೋಡ್ದಂಗೆ ಅನ್ಕೊಳ್ತಿದ್ರು. ಇವತ್ತಿಗೂ ಮೈಸೂರು ಭಾಗದ ಅಂದರೆ ಮೈಸೂರು ಸರ್ಕಾರದಲ್ಲಿ ಇದ್ದಂಥ ಭಾಗದ ಹಳೆ ಮೈಸೂರು, ಮಂಡ್ಯ, ಮದ್ದೂರು ಅಲ್ಲಿರುವಂಥ ಹಳೆ ಮುಸ್ಲಿಮರು ನನಗಿಂತ ವಯಸ್ಸಾದವರು ಮಹಾರಾಜ ಅನ್ನಲ್ಲ, ಮಹಾರಾಜ ಸಾಬ್ ಅಂತ ಮಾತಾಡ್ತಾರೆ. ಬರೀ ಮಹಾರಾಜ ಅನ್ನಲ್ಲ, ಅವರು ಮಹಾರಾಜ ಸಾಬ್ ಅಂತಾರೆ. ಅದು ಅವ್ರ ಮೇಲೆ ಇರೋವಂಥ ಭಕ್ತಿ. ಯಾಕೆಂತಂದರೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆದಾಗ, ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಹುತಾತ್ಮರಾಗ್ತಾರೆ. ಅವರ ಬಳಿ ಇದ್ದಂಥ ಮಂತ್ರಿಗಳು, ಸೇನಾಧಿಪತಿಗಳು ಎಲ್ಲರೂ ದಿವಾನ್ ಪೂರ್ಣಯ್ಯನವರು ಮತ್ತು ಬ್ರಿಟಿಷರ ಆದೇಶದಂತೆ ಮತ್ತು ಆಸೆಯಂತೆ ಅವರ ಅಪಾರವಾದಂಥ ಕಪ್ಪು ಕಾಣಿಕೆಗಳನ್ನು ತಗೊಂಡು ಅವ್ರವ್ರ ಊರಿಗೆ ಹೊರಟೋಗ್ತಾರೆ. ಅವರು ತಮಿಳುನಾಡು, ಆಂಧ್ರ ಭಾಗಗಳಿಂದ ಬಂದಂಥವ್ರು ಅವರೆಲ್ಲ ಅಲ್ಲಿಗೆ ಹೊರಟೋಗ್ತಾರೆ. ಆದರೆ ಸಾಮಾನ್ಯ ಸೈನಿಕರು ಅವ್ರ ಮನೆ ಮಠ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ಇಲ್ಲಿಲ್ಲ, ಯಾರೂ ಹೈದರಲ್ಲಿ ಇಲ್ಲ, ಟಿಪ್ಪು ಸುಲ್ತಾನ್ ಇಲ್ಲ. ಮತ್ತು ಅವ್ರು ಎಲ್ಲಿ ಹೋಗಬೇಕು ಅಂದಾಗ ಮಹಾರಾಜನ ಕೇಳ್ತಾರೆ, ಸ್ವಾಮಿ ನಾವೆಲ್ಲಿ ಹೋಗೋಣ ಅಂತ. ಆಗ ಮಹಾರಾಜರು ಅವ್ರನ್ನೆಲ್ಲ ತಮ್ಮ ಜೊತೆ ಕರ್ಕೊಂಬರ್ತಾರೆ ಮೈಸೂರಿಗೆ. ಲಷ್ಕರ್ ಮೊಹಲ್ಲಾ ಅಂತ ಒಂದು ಮೊಹಲ್ಲಾ ಮಾಡಿ, ಅವ್ರಿಗೂ ಲಷ್ಕರ್ ಮೀನ್ಸ್ ವಾರ್, ಸೊ ಅದನ್ನು ಮೊಹಲ್ಲಾ ಮಾಡಿರ್ತಾರೆ. ಅವ್ರಿಗಾಗಿ ಮುಸ್ಲಿಮರಿಗಳಿಗಾಗಿ ದರ್ಗಾಗಳನ್ನು, ಮಸೀದಿಗಳನ್ನು ಕಟ್ಟಿಸ್ಕೊಡ್ತಾರೆ. ಸೊ ಆ ಪ್ರೀತಿ 225 ವರ್ಷಗಳ ಪ್ರೀತಿ ಇವತ್ತು ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ. ಇದು ನಾನು ಇವತ್ತಿನ ಜನಾಂಗಕ್ಕೆ ತಲುಪಿಸ್ಬೇಕು ಅಂತ ನಾನು ಸಾಕಷ್ಟು ನಾನು ಆಸೆ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಮ್ಮ ವಯಸ್ಸು, ಅವ್ರ ಹಿಂದಿನ ವಯಸ್ಸಲ್ಲ, ಮಹಾರಾಜ ಸಾಬ್ ಅನ್ನೋ ಅಂಥ ಒಂದು ಮರ್ಯಾದೆಯನ್ನು ಅವ್ರು ಕೊಡ್ತಾರೆ. ಎಷ್ಟು ಭಕ್ತಿ ಇದೆ ಅಲ್ವೇ? ಮಹಾರಾಜರು ಎಲ್ಲರ ಇದು ಮೈಸೂರು ಮತ್ತು ಮೈಸೂರು ದಸರಾ ಏನಿದೆ, ಜಾತಿ ಧರ್ಮಗಳನ್ನು ಮೀರಿದಂಥದ್ದು. ಇದು ಎಲ್ಲವನ್ನ ಮೀರಿ ಒಂದು ಭಕ್ತಿ ಮತ್ತು ಒಂದು ಪ್ರೀತಿ ಮೇಲೆ ನಡೆಯುವಂಥದ್ದು. ಎಲ್ಲವನ್ನ ಮೀರಿದ ಆಡಳಿತ ಮೈಸೂರು ಅರಸರದ್ದಾಗಿತ್ತು. ಮೈಸೂರು ಅರಸರು ಯಾವತ್ತೂ ಯಾರನ್ನು ಅವನ ಜಾತಿ ನೋಡಿ ಆಗಲಿ, ಅವನ ಅಂತಸ್ತು ನೋಡಿ ಆಗಲಿ ಅವನನ್ನು ಉಪಚರಿಸಲಿಲ್ಲ. ನೋಡಿ, ಇದೇ ಒಂದು ಕಥೆ ಹೇಳ್ಬಿಡ್ತೀನಿ. ಮೂರನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಒಬ್ಬ ನಾರ್ತ್ ಇಂಡಿಯಾದಿಂದ ಒಬ್ಬ ಪಲ್ಲಕ್ಕಿ ಮಾಡ್ಕೊಂಡು ಬಂದಿರ್ತಾನೆ. ಗಾಜಿನ ಪಲ್ಲಕ್ಕಿ ಮಾಡ್ಕೊಂಡು ಬಂದಿರ್ತಾನೆ. ಈ ಮಹಾರಾಜರು ನೋಡ್ಬೇಕಿದ್ದನ್ನು ಅವ್ರು ಕೊಡಬೇಕು ಅಂತ ಇರ್ತಾನೆ. ಈ 2-3 ದಿನ ಮಧ್ಯವರ್ತಿಗಳು ಏನು ಮಾಡ್ತಾರೆ, ಕೊಡೋದಕ್ಕೆ ಅವ್ರ ನೋಡೋದಕ್ಕೆ ಸ್ವಲ್ಪ ಟೈಮ್ ಕೊಡೋದು ಸ್ವಲ್ಪ ಡಿಲೇ ಮಾಡಿಬಿಡ್ತಾರೆ. ಇವನು ಬೇಸರಗೊಂಡು ಆ ಗಾಜಿನ ಪಲ್ಲಕ್ಕಿನ ಅರಮನೆ ಎದುರುಗಡೆ ಇರೋವಂಥ ದೊಡ್ಡಕೆರೆ, ಅಂದರೆ ಇವತ್ತು ದಸರಾ ಎಕ್ಸಿಬಿಷನ್ ಇದೆಯಲ್ಲ, ಅಲ್ಲಿಗೆ ಅಲ್ಲಿಗೆ ಹಾಕ್ಬಿಟ್ಟು ತಾನು ಹೊರಟೋಗ್ತಾನೆ. ಇದಾಗಿ 3-4 ದಿನ ಆದಮೇಲೆ ಮಹಾರಾಜರಿಗೆ ಗೊತ್ತಾಗುತ್ತೆ. ಕಳಿಸ್ತಾರೆ ಇವರು ಸೈನಿಕರನ್ನ, ಭಟರನ್ನು. ಅವನು ಎಲ್ಲೋ ಹೋಗ್ತಿದ್ದ, ನಾನು ಕರ್ಕೊಂಬ ಅಂತ. ಅವನು ಊರಾಚೆ ದಾಟಿ ಎಲ್ಲೋ 3-4 ಊರು ದಾಟ್ಬಿಟ್ಟಿರ್ತಾನೆ. ಅವನನ್ನು ಕರೆಸ್ತಾರೆ. ಆ ಪಲ್ಲಕ್ಕಿಯ ಚೂರುಗಳನ್ನೆಲ್ಲ ಎತ್ತಿಸಿ ತಮ್ಮ ಮುಂದೆ ಇಟ್ಕೋತಾರೆ. ಅವನನ್ನು ಕರೆಸಿ ಸನ್ಮಾನ ಮಾಡಿ ಅದಕ್ಕೆ 4 ಪಟ್ಟು ದುಡ್ಡು ಅವನು ಕೊಟ್ಟು ಕಳಿಸ್ತಾರೆ. ಕ್ಷಮೆ ಇರಲಿ, ನಾವು ಸ್ವಲ್ಪ ಬ್ಯುಸಿ ಇದ್ವಿ, ನೀವನ್ನು ಮೀಟ್ ಮಾಡೋಕ್ಕಾಗಲಿಲ್ಲ ಅಂತ. ಅದು ಮೈಸೂರು ಪರಂಪರೆ, ಅದು ಮೈಸೂರು ಮಹಾರಾಜರು. ಇದೆಲ್ಲನೂ ಒಂದೊಂದು ಕಥೆ ಅವ್ರ ಮೇಲೂ ಒಂದೊಂದು ಪ್ರತಿಯೊಬ್ಬ ಮಹಾರಾಜನೂ ರೋಲ್ ಮಾಡಲ್. ಸಾಮಾನ್ಯರು ಹೇಗಿರಬೇಕು ಅಂತ ತೋರಿಸ್ಕೊಟ್ಬಿಟ್ರು ಮಹಾರಾಜರು. ಸಾಮಾನ್ಯರು ಹೇಗಿರಬೇಕು ಅನ್ನೋದನ್ನು ತೋರಿಸಿ ಎಷ್ಟು ಮಿತಿಯಿಂದ ಬದುಕಿದ್ರು. ಅಷ್ಟು ಸಂಪತ್ತಿತ್ತು, ಅವ್ರು ಹೆಂಗೆ ಬೇಕಾದ್ರೆ ಬದುಕ್ಬೋದು. ತುಂಬ ಮಿತಿಯಿಂದ ಬದುಕಿದ್ರು. ಬ್ರಿಟಿಷರು ಡೆಲ್ಲಿಗೆ ಕ್ಯಾಪಿಟಲ್ ಶಿಫ್ಟ್ ಆದಾಗ ಎಲ್ಲ ಸಂಸ್ಥಾನಗಳು ಬಂದು ಅಲ್ಲಿ ಒಂದೊಂದು ತಿಂಗಳು ಇಯರ್ಲಿ ಮೀಟಿಂಗ್ ಮಾಡಬೇಕಾಗಿರುತ್ತೆ. ಅವ್ರದ್ದು ಖರ್ಚು ವೆಚ್ಚ ಎಲ್ಲ ಕೊಡೋಕ್ಕೆ, ಟ್ಯಾಕ್ಸ್ ಕೊಡೋಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಸೊ ಅವಾಗ ಎಲ್ಲರೂ ಬಂದಾಗ ಒಂದೊಂದು ತಿಂಗಳು ಇರೋದಕ್ಕೆ ಅನುಕೂಲ ಆಗಲಿ ಅಂತ ಎಲ್ಲರಿಗೂ ಒಂದು 25 ಎಕರೆ ಜಾಗ ಕೊಡ್ತಾರೆ. ಎಲ್ಲರೂ ನೀವು ಒಂದೊಂದು ಚಿಕ್ಕ ಚಿಕ್ಕ ಅರಮನೆಗಳು ಕಟ್ಕೊಂಡು ಇಲ್ಲೇ ಬಂದಿರಿ ಅಂತ. ಎಲ್ಲರೂ ಪೈಪೋಟಿಗೆ ಬಿದ್ದು ಅರಮನೆ ಕಟ್ಕೊಂಡ್ಬಿಡ್ತಾರೆ. ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಇವ್ರನ್ನ ಕರೆದು ಕೇಳ್ತಾರೆ, ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರನ್ನ, ಅದು ನೋಡಿ ಅದೇನು ಸ್ವಲ್ಪ ಎಸ್ಟಿಮೇಟ್ ಎಷ್ಟಾಗುತ್ತೆ ಅಂತ.
ಅವ್ರು ಕೊಡ್ತಾರೆ ಎಸ್ಟಿಮೇಟು ತಯಾರಿಸ್ಕೊಡ್ತಾರೆ. ಅಯ್ಯೋ ಇಷ್ಟು ದುಡ್ಡಿದ್ರೆ ಇನ್ನೊಂದಿಷ್ಟು ನಾಲೆಗಳನ್ನ, ನೀರಾವರಿ ನಾಲೆಗಳನ್ನ, ಚಾನಲ್ಗಳನ್ನ, ಒಂದಿಷ್ಟು ರಸ್ತೆಗಳನ್ನ ಮಾಡಿಸ್ಬೋದಲ್ವೇ, ಅದನ್ನೇ ಮಾಡಿಸೋಣ, ಅಲ್ಲಿ ಹೋಗೋದೇ ಬೇಡ ಅಂತ. ಅಲ್ಲಿ ಹೋದಾಗ ಏನು ಮಾಡೋಣ, ಡೆಲ್ಲಿಗೆ ಹೋದಾಗ ಹೋಗಬೇಕಲ್ಲ, ಯಾರ್ದಾರು ಅರ್ಮಲ್ಲಿದ್ರೆ ಆಯ್ತು, ಒಂದು ಮೈಸೂರು ಮಹಾರಾಜರು ಬಂದಿದ್ದೀವಿ ಅಂದರೆ ಯಾರೇನು ಸೇರಿಸ್ಕೊಳ್ಳಲ್ವೇ? ಮಹಾರಾಜರು ಇವರು ಹಠಕ್ಕೆ ಬಿದ್ದಲ್ಲ ಅಂತ ಕಟ್ಬಿಡ್ಬೋದಾಗಿತ್ತಲ್ಲ. ಹಾಂ, ಆಗ ಬರೋಡಾದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ ಗೊತ್ತಾಗುತ್ತೆ, ಅವರು ಇವ್ರಿಗೆ ತುಂಬ ಸ್ನೇಹಿತರು. ಅದಕ್ಕೆ ನಮಗೆ ಸಯಾಜಿರಾವ್ ರಸ್ತೆ ಮೈಸೂರಿನಲ್ಲಿ. ಸೊ ಅಲ್ಲಿ ಬರೋಡಾದಲ್ಲಿ ಮಹಾರಾಜ ಚಾಮರಾಜ ಒಡೆಯರ್ ರಸ್ತೆ ಇದೆ. ಸೊ ಇಬ್ಬರದು ಒಂದು ಅವರು ಬರ್ತಾರೆ, ಮಹಾರಾಜ ನೋಡಿ ನೀವು ಏನು ನಮ್ಮ ಅರಮನೆ ನಿಮ್ಮ ಅರಮನೆ ಎರಡೂ ಒಂದೇ, ನೀವು ಯಾವಾಗಲೂ ಬಂದಿರಿ ನೋಡಿ, ನಮ್ಗೆ ಇದು ಹೊಳಿಲೇ ಇಲ್ವಲ್ಲ ಅಂತ. ಅದು ಮಹಾರಾಜರು. ಜಯಚಾಮರಾಜ ಒಡೆಯರು ಅಂದರೆ ಕೊನೆ ಮಹಾರಾಜರ ಕಾಲಕ್ಕೆ ಅವರ ಮದುವೆ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಲೆಕ್ಕ ಹಾಕಿ ಮಾರ್ಕೋನಹಳ್ಳಿ ಡ್ಯಾಮ್ ಕಟ್ಟಿಸ್ಬಿಡ್ತಾರೆ. ನಮ್ಮ ಕುಣಿಗಲ್ ಹತ್ರ ಇರೋ ಮಾರ್ಕೋನಹಳ್ಳಿ ಡ್ಯಾಮ್ ಕಟ್ಟಿಸ್ತಾರೆ. ಮದುವೆ ಸರಳವಾಗಿ ಮಾಡ್ತಾರೆ, ಆ ದುಡ್ಡನ್ನು ಡ್ಯಾಮ್ ಕಟ್ಟಿಸ್ತಾರೆ. ಎಂಥ ಮೆಸೇಜ್ ಇದು, ಎಂಥ ಮೆಸೇಜ್ ಇದು. ಎಷ್ಟೇ ಶ್ರೀಮಂತರಾದರೂ ನೀನು ಅದನ್ನು ಜನೋಪಕಾರಕ್ಕೆ ಉಪಯೋಗಿಸಪ್ಪ, ಮದುವೆ ಸರಳವಾಗಿ ಮಾಡುವಂಥ ಅದನ್ನು ನಾವು ಕನ್ನಡಿಗರು ಅಳವಡಿಸ್ಕೊಂಡ್ಬಿಟ್ಟಿದ್ರೆ ಇವತ್ತು ಎಷ್ಟು ಕೆಲಸ ಆಗ್ಬಿಟ್ಟಿರೋದು. ಚಿನ್ನದ ರಸ್ತೆ ಮೇಲೆ ನಡ್ಕೊಂಡೇ ಹೊರಟೋಗ್ಬೋದಾಯ್ತಲ್ಲ ನಾವು. ಎಂಥ ಮೆಸೇಜ್ ಅಲ್ವೇ ಇದು, ಸರಳವಾಗಿ ಬದುಕೋದಕ್ಕೆ. ಮಹಾರಾಜರು ಹೇಳಲಿಲ್ಲ, ಮಾಡಿ ತೋರಿಸಿದ್ನೆಲ್ಲ. ಆದರೆ ಜನಾನುರಾಗಿಯಾಗಿ ಆರ್ಥಿಕ ಪಾರದರ್ಶಕತೆಯನ್ನು ತೋರಿಸ್ತಾ ಇಷ್ಟು ಕೆಲಸಗಳನ್ನು ಮಾಡಿದ ಮೈಸೂರು ಅರಸರು ಕೂಡ ನೋವುಂಡ್ರು ಅಲ್ಲಮ್ಮ, ಬರೀ ನೋವನ್ನೇ ಅವ್ರು ತಿಂದಿದ್ದು, ಬರೀ ನೋವನ್ನೇ ತಿಂದಿದ್ದವರು. ಅವರನ್ನು ಅಕ್ಷರಶಃ ಅಗ್ನಿ ಪರೀಕ್ಷೆಯ ಸೀತೆ ಮಾಡಿಬಿಟ್ರು. ಎಲ್ಲರನ್ನು ಸದಾ ಅಗ್ನಿಯೊಳಗೆ ಉರಿಯೋ ಹಾಗೆ ಮಾಡಿದ್ರು. ಅವ್ರನ್ನ 108 ಶೂಲಗಳಿಂದ ಚುಚ್ಚಿದ್ರು ಅವರನ್ನು. ಮಹಾರಾಜರು ಯಾವುದನ್ನು ಎಲ್ಲವನ್ನ ತಡ್ಕೊಂಡ್ರು, ಜನಕ್ಕಾಗಿ ಬದುಕ್ಬಿಟ್ರು. ಉದಾಹರಣೆ ಕೊಡಬಹುದಾ? 100 ಉದಾಹರಣೆ ನಾನು ಕೊಡಬಲ್ಲೆ. ನೋಡಿ, ಭಾರತದಲ್ಲಿ ಒಂದು ಕಾನೂನಿತ್ತು ಇಂಗ್ಲೀಷ್ನವರು, ಯಾವುದೇ ಚೀಫ್ ಇಂಜಿನಿಯರ್ ಆಗಲಿ ಕಮಿಷನರ್ ಆಗಲಿ ಅದಾದರೆ ಅದು ಬ್ರಿಟಿಷ್ ಭಾರತೀಯ ಅಸಿಸ್ಟೆಂಟ್ ಆಗ್ಬೋದೇ ಹೊರತು ಚೀಫ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ. ಭಾರತದ ಮೊದಲ ಭಾರತೀಯ ಚೀಫ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಮಹಾರಾಜರು ನೇಮಕ ಮಾಡಿ. ಸರ್ ಎಂ ವಿ ಅವರು 24 ವರ್ಷ ಬಾಂಬೆ ಪ್ರೆಸಿಡೆನ್ಸಿಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಚೀಫ್ ಇಂಜಿನಿಯರ್ಗಿರಿ ಕೊಡಲ್ಲ. ಇಲ್ಲಪ್ಪ, ಕಾನೂನಲ್ಲಿ ಅವಕಾಶ ಇಲ್ಲ ಅಂದಾಗ ಅವರು ಬೇಡ ನನಗೆ ಕೆಲಸ ಅಂತ ವಾಲಂಟರಿ ರಿಟೈರ್ಮೆಂಟ್ ತಗೋತಾರೆ. ಯಾಕೆಂದರೆ ಅವರು ಎಲ್ಲರಿಗಿಂತ ಬುದ್ಧಿವಂತರ, ಅನುಮಾನಕ್ಕೆ ಎಡೆ ಇಲ್ಲದಂತೆ ಎಲ್ಲರಿಗಿಂತ ಬುದ್ಧಿವಂತರಾಗಿರ್ತಾರೆ. ನನ್ನ ಬುದ್ಧಿಗೆ ಸರಿಸಮಾನಾದ ಹುದ್ದೆ ಸಿಕ್ಕಲಿಲ್ಲ ಅಂತ ನೋವು ಅವ್ರಿಗಿರುತ್ತೆ. ರಿಸೈನ್ ಮಾಡ್ತಾರೆ, ವಾಲಂಟರಿ ರಿಸೈನ್ ಮಾಡ್ತಾರೆ. ಯುರೋಪ್ ಟೂರ್ ಹೋಗ್ತಾರೆ, ಮಹಾರಾಜರು ಕರೆಸಿ ಚೀಫ್ ಇಂಜಿನಿಯರ್ ಮಾಡ್ತಾರೆ. ಇನ್ನೊಂದು ಸರಿ ರಿವೈಸ್ಡ್ ಎಸ್ಟಿಮೇಟ್ ಮಾಡ್ತಾರೆ ಕನ್ನಂಬಾಡಿ ಕಟ್ಟೆಗೆ. ಸರ್ ಎಂ ವಿ ಅವರು ರಿವೈಸ್ಡ್ ಪ್ಲ್ಯಾನು, ರಿವೈಸ್ಡ್ ಎಸ್ಟಿಮೇಟು ಎಲ್ಲ ಮಾಡಿ ಸಬ್ಮಿಟ್ ಮಾಡ್ತಾರೆ. ಅರಮನೆಯವರು ಅದನ್ನು ಮಹಾರಾಜರಿಗೆ ತಲುಪಿಸೋದೇ ಇಲ್ಲ. ಇನ್ನು ಇಂಟರ್ನ್ ವಿಶ್ವೇಶ್ವರಯ್ಯನವ್ರಿಗೆ ಹೇಳ್ತಾರೆ, ಈ ಪ್ರಾಜೆಕ್ಟ್ ಆಗಲ್ಲಪ್ಪ, ಇದು 2.5 ಟೈಮ್ಸ್ ಮೈಸೂರು ಆ್ಯನ್ಯುವಲ್ ಬಜೆಟ್ಗಿಂತ 2.5 ಟೈಮ್ಸ್ ಜಾಸ್ತಿ ಇದೆ, ಇದು ಆಗಲ್ಲ ಅಂದ್ಬಿಡ್ತಾರೆ. ಮಹಾರಾಜರಿಗೆ ವಿಚಾರವೇ ಗೊತ್ತಿಲ್ಲ. ಸರ್ ಎಂ ವಿ ಅವರು ಒಂಥರ ಸಪ್ಪಗಾಗ್ಬಿಡ್ತಾರೆ, ನನಗೆ ಕರೆಸಿ ಚೀಫ್ ಇಂಜಿನಿಯರ್ ಮಾಡಿ ಪ್ರಾಜೆಕ್ಟೇ ತಗೊಳ್ದೇ ಇರೋ ಪ್ರಯೋಜನ ಏನು ಅಂತ. ಮಹಾರಾಜರು ಇದ್ಯಾಕೆ ಸರ್ ಎಂ ವಿ ಅವರು ಸಪ್ಪಗೋಡಾಡ್ತಾ ಇದ್ರಲ್ಲ, ಏನು ಸಮಾಚಾರ ಏನು ಸಮಾಚಾರ? ಒಂದಿನ ಕರೆದು ಕೇಳ್ತಾರೆ, ಯಾಕೆ ಸ್ವಾಮಿ ಸಪ್ಪಗಿದ್ದೀರಿ ಅಂತ. ನಾನು ಅಷ್ಟು ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೀನಿ, ಒಬ್ಬರು ಎಲ್ಲಿ ಪ್ರಾಜೆಕ್ಟು ಅಂತ ರಾಗ ಮಹಾರಾಜರು. ತಗೊಂಬನ್ರಿ ಇಲ್ಲಿ ಎಲ್ಲಿ ಪ್ರಾಜೆಕ್ಟು ಅಂತ. ಇವತ್ತೇ ಶುರು ಮಾಡಿ. ಅದೇನು ಕಡಿಮೆ ವೆಚ್ಚದ್ದಾಗಿರಲ್ಲ ಅಲ್ಲ, ಶುರು ಮಾಡಿ, ಮೊದಲು ಶುರು ಮಾಡಿ. ಯಾವುದಕ್ಕೂ ಹೆದರ್ತಿರಲಿಲ್ಲ ಮಹಾರಾಜರು, ಮೊದಲು ಶುರು ಮಾಡಿ. ಎಂತೆಂಥ ನೋವು ಮಹಾರಾಜರು, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಪುಣ್ಯಾತ್ಮ ಹುಟ್ಟಿದ ಕೆಲವೇ ದಿನಕ್ಕೆ ತಂದೆಯನ್ನು ಕಳ್ಕೊತಾರೆ. ಅದಾ ಕೆಲವೇ ದಿನಕ್ಕೆ 1897 ಅರಮನೆ ಸುಟ್ಟೋಗುತ್ತೆ. 1897 ದೊಡ್ಡ ಪ್ಲೇಗ್ ಬಂದುಬಿಡುತ್ತೆ. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಇವ್ರು ಏನೋ ಮಹಾರಾಜರಾದರೂ ಕನ್ನಂಬಾಡಿ ಕಟ್ಟೆ ಶುರು ಮಾಡೋಣ ಅಂತಂದರೆ ವರ್ಲ್ಡ್ ವಾರ್ ಶುರು ಆಗೋಗುತ್ತೆ. ಕನ್ನಂಬಾಡಿ ಕಟ್ಟೆ ಶುರು ಮಾಡಬಾರ್ದು ಅಂತ ಈ ಮದ್ರಾಸ್ನವ್ರು ಅರ್ಜಿ ಹಾಕಂಗೆ ಕೂತಿರ್ತಾರೆ. ಲಾರ್ಡ್ ಹಾರ್ಡಿಂಜ್ ನಾವು ನೆನ್ಕೋಬೇಕು. ಮೈಸೂರಲ್ಲೊಂದು ಹಳೆ ಮೈಸೂರಿಗೆ ಗೊತ್ತು ಹಾರ್ಡಿಂಜ್ ಸರ್ಕಲ್ ಅಂತ. ಅವನು ಲಾರ್ಡ್ ಹಾರ್ಡಿಂಜು, ಅವನು ನಮ್ಮ ಕಡೆ ನಿಂತವನು. ಇಡೀ ಬ್ರಿಟಿಷ್ ಸರ್ಕಾರ, ಮದ್ರಾಸ್ ಈಸ್ಟ್ ಇಂಡಿಯಾ ಕಂಪನಿ, ಇಡೀ ತಮಿಳರೆಲ್ಲ ನಮಗೆ ವಿರುದ್ಧವಾಗಿ ನಿಂತಿದ್ದಂಥ ಕಾಲದಲ್ಲಿ ಒಬ್ಬ ಬ್ರಿಟಿಷ್ ನಮ್ಮ ಕಡೆ ನಿಂತವನು ಲಾರ್ಡ್ ಹಾರ್ಡಿಂಜ್. ಅವನು ಹೇಳ್ತಾನೆ, ದುಡ್ಡು ಮಹಾರಾಜರದ್ದು, ನೀರು ಕನ್ನಡಿಗರದ್ದು, ನೆಲ ಕನ್ನಡಿಗರದ್ದು, ಖರ್ಚು ಕನ್ನಡಿಗರದ್ದು, ನಿಮ್ದೇನು ಕಿರಿಕಿರಿ ಅಂತ ಮದ್ರಾಸ್ನವ್ರು ಕೇಳ್ತಾನೆ. ಅವನು ಕಟ್ರಿ ನೀವು ಅಂತ ಪರ್ಮಿಷನ್ ಕೊಡ್ತಾನೆ ಅವನು, ಲಾರ್ಡ್ ಹಾರ್ಡಿಂಜ್. ಅದನ್ನು ತಗೊಂಡ್ಮೇಲೆ ನೋಡಿ, 1911 ಶುರುವಾದಂಥ ಕನ್ನಂಬಾಡಿ ಕಟ್ಟೆ ಮುಗಿದಿದ್ದು 1931. ಕನ್ನಂಬಾಡಿ ಕಟ್ಟೆಗಿಂತ ದೊಡ್ಡದಾದಂಥ ಮೆಟ್ಟೂರು ಡ್ಯಾಮ್ ಕಟ್ಟೋದಕ್ಕೆ ಅವ್ರು ತಗೊಂಡಿದ್ದೆಷ್ಟು? 6 ವರ್ಷ. ಯಾಕೆಂದರೆ ಅವ್ರನ್ನ ಯಾರು ಕೇಳೋರೇ ಇಲ್ವಲ್ಲ. ಹೌದು.
ಇಲ್ಲಿ ನಾವು ಪ್ರತಿ ಲೆಟರ್ನ ಪರ್ಮಿಷನ್ ಪ್ರತಿ ಅಪ್ರೂವಲ್ ಮದ್ರಾಸ್ಗೆ ಹೋಗ್ಬೇಕಿತ್ತು. ಒಂದೊಂದು ಅಪ್ರೂವಲ್ ಸಿಗೋಕ್ಕೆ 2 ವರ್ಷ. ಹೌದು. ಚೀಫ್ ಇಂಜಿನಿಯರ್ ಸರಂಬಿ ಅವರು ಆದಮೇಲೆ ಚೀಫ್ ಇಂಜಿನಿಯರ್ ಆಗಿ ಬಂದಂಥ ಕಡಾಂಬಿ ಅವರು ಚೀಫ್ ಇಂಜಿನಿಯರ್ ಆಗಿ ಮದ್ರಾಸಿಗೆ ಫೈಲ್ ತೊಗೊಂಡೋದ್ರೆ ಫೈಲನ್ನ ನೋಡೋದಕ್ಕೆ ಇವ್ರಿಗೆ 1 ವಾರ ಕಾಯಿಸೋರು. ಬೀಯಿಂಗ್ ಎ ಚೀಫ್ ಇಂಜಿನಿಯರ್ ಆಫ್ ಮೈಸೂರು ಪ್ರಾವಿನ್ಸು ಕಡಾಂಬಿ ಅವರು 1 ವಾರ ಕಾಯ್ಕೊಂಡು ನಿಂತಿರ್ಬೇಕಾಯ್ತು. 1 ವಾರ ಆದಮೇಲೆ ಆಯಿತು ನೋಡೋಣ ಅಂತ ಇಟ್ಮೇಲೂ ಇದು 2 ವರ್ಷ. ಈ ರೀತಿಯಾಗಿ ಪ್ರತಿ ಹಂತದಲ್ಲಿ ಮಹಾರಾಜರಿಗೆ ಹಿಂಸೆ ಕೊಟ್ಟಿದ್ದಾರೆ, ನೋವು ಕೊಟ್ಟಿದ್ದಾರೆ, ಅವಮಾನ ಮಾಡಿದ್ದಾರೆ. ಮಹಾರಾಜರು ಛಲ ಬಿಡದ ತ್ರಿವಿಕ್ರಮನಂತೆ ಎಲ್ಲವನ್ನು ಮೆಟ್ಟಿ ನಿಂತು ಕಾರ್ಯ ಸಾಧನೆ ಮಾಡಿದ್ದಾರೆ. ಇಷ್ಟ ಆಯ್ತಾ? ಮೆಟ್ಟೂರು ಡ್ಯಾಮ್ಗೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಅದನ್ನು ಕೊಟ್ಟಿದ್ದು ಪುನಃ ನಾವೇ. ಹೇಗಿದೆ ನೋಡಿ. ಚೀಫ್ ಇಂಜಿನಿಯರ್ ಫೋರ್ಬ್ಸ್, ಬ್ರಿಟಿಷ್ ಚೀಫ್ ಇಂಜಿನಿಯರ್ ಫೋರ್ಬ್ಸ್ ಅಂತ ಪುಣ್ಯಾತ್ಮ 50 ಸೈಕಲ್ಸನ್ನ 100 ಸೈಕಲ್ಸ್ ಕನ್ವರ್ಟ್ ಮಾಡಿ ಕೊಡೋವಂಥ ತಂತ್ರಜ್ಞಾನ ಅವತ್ತಿಗೆ ಜಗತ್ತಿನಲ್ಲಿ ಎಲ್ಲಿಯೂ ಇರಲಿಲ್ಲ. ಅಮೇರಿಕಾದಿಂದ ಯುರೋಪ್ನಿಂದ ಇಂಜಿನಿಯರ್ಸ್ ಬರ್ತಾರೆ, ಈ ಫೋರ್ಬ್ಸ್ ಹ್ಯಾಕೆ ಕೊಡ್ತಾನೆ ಇದನ್ನು ನೋಡಬೇಕು ಅಂತ. ಇಡೀ ಜಗತ್ತಿನಲ್ಲಿ ಅಷ್ಟು ದೊಡ್ಡ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಮಾಡಿದ್ದು ನಾವು ಮೊದಲನೇವರು ಮೈಸೂರಿನವರು. ಶಿವನ ಸಮುದ್ರದಿಂದ ಮೆಟ್ಟೂರಿಗೆ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀವಿ, ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಮಿಷನ್ ಮಾಡ್ತೀವಿ, ವಿದ್ಯುತ್ ಸಾಗಾಣಿಕೆ ಮಾಡಿ ಅವ್ರಿಗೆ ಕೊಡ್ತೀವಿ. ಅವರಷ್ಟು ನಮ್ಮನ್ನು ಗೋಳಿಕೊಂಡಿದ್ರು, ಪುನಃ ನಾವು ಅವ್ರಿಗೆ ಕರೆಂಟ್ ಕೊಟ್ಟು ಅವ್ರ ಡ್ಯಾಮ್ ಕಟ್ಟಿಸ್ಕೊಡ್ತೀವಿ. ಸ್ವಾತಂತ್ರ್ಯ ನಂತರವೂ ರಾಜತ್ವ ಮತ್ತು ಸರ್ಕಾರದ ನಡುವಿನ ಹಗ್ಗ ಜಗ್ಗಾಟ ಅದು ರಾಜಮನೆತನಕ್ಕೆ ಒಂದು ನೋವಿನ ವಿಷಯ. ಸ್ಟಿಲ್ ಇಟ್ ಕಂಟಿನ್ಯೂಸ್. ಅದು ಏನು ಇವತ್ತಿನವರೆಗೆ ಅದು ಕಂಟಿನ್ಯೂ ಆಗ್ತಾ ಇದೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬದುಕಿದ್ದಾಗ ಅವ್ರು ಹೇಳಿದ್ದು, ನಾನು ಬದುಕಿದ್ದಕ್ಕಿಂತ ನ್ಯಾಯಾಲಯದ ಮೆಟ್ಟಿಲುಗಳನ್ನು ಓಡಾಡಿದ್ದೆ, ಕಾಲು ಸವಿಸಿದ್ದೆ ಹೆಚ್ಚು ಅಂತ. ಅದು ಯಾಕೋ ನಮ್ಮ ರಾಜಮನೆತನದವ್ರಿಗೆ ಅದೊಂದು ಭಾಳ ಭಗವಂತ ಅದೇನು ನೋವು ಬರೆದುಬಿಟ್ಟಿದ್ದಾನೋ, ನಿಜವಾಗ್ಲೂ ಅದು ಭಾಳ ನೋವಿನ ಸಂಗತಿ. ನಮಗೂ ಎಲ್ಲರಿಗೂ ನೋವಿನ ಸಂಗತಿನೇ ನೋಡಿ. 1973ರಲ್ಲಿ ಆಗಿನ ಕೇಂದ್ರ ಸರ್ಕಾರ ರಾಯಲ್ಟಿ ನಿಲ್ಲಿಸ್ಬಿಡ್ತು ಎಲ್ಲರಿಗೂ. ಹೌದು. ಜಯಚಾಮರಾಜ ಒಡೆಯರು ನಾ ದಸರಾನೇ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಆ ಸಂದರ್ಭದಲ್ಲಿ ಜಯದೇವರಾಜ ಅರಸು, ಪಿ ವಿ ನಂಜರಾಜ ಅರಸು ಅವರು ನಮ್ಮ ಹಿರಿಯ ಇತಿಹಾಸಕಾರರು, ಮತ್ತು ಕನ್ನಡ ಕ್ರಾಂತಿ ದಳ ಅಂತ ಮೈಸೂರಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಂಥ ನಾಗಲಿಂಗ ಸ್ವಾಮಿಯವರು ಮತ್ತು ಇನ್ನೂ ಹಲವರು ಒಂದು ಗುಂಪು ಕಟ್ಕೊಂಡು ಝೂನಿಂದ ಒಂದು ಆನೆ ಬಾಡಿಗೆ ತಗೊಂಡು ಕನ್ನಡ ತಾಯಿ ಭುವನೇಶ್ವರಿಯ ಫೋಟೋ ಇಟ್ಕೊಂಡು ಒಂದು 4 ಡೊಳ್ಳು ಕುಣಿತ ಮತ್ತು ಕೋಲಾಟ ಮತ್ತು ವೀರಭದ್ರ ಕುಣಿತ ಒಂದು ಸಣ್ಣ ಗುಂಪು ಕಟ್ಕೊಂಡು ಒಂದು ಮೆರವಣಿಗೆ ಮಾಡಿ ದಸರಾ ಮಾಡಿದ್ರು. ದಸರಾ ನಿಲ್ಲಬಾರ್ದು, ಅದು ಮೊದಲನೇ ಸಲ ಅನ್ಸುತ್ತೆ. ರಾಜನ ದಸರೆ ನಿಂತು ಪ್ರಜೆಗಳ ದಸರೆ ಶುರುವಾಗಿದ್ದು ಹೀಗೆ. ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವ್ರಿಗೆ ಇದನ್ನು ಗಮನಕ್ಕೆ ತಂದು ಇದನ್ನು ನಿಲ್ಲಬಾರ್ದು, ಶ್ರೇಯಸ್ಸಲ್ಲ ನಾಡಿಗೆ ಅಂತ. ಆಗ ಅವರು 74ರಲ್ಲಿ ನಾಡಹಬ್ಬ ಅಂತ ಅನೌನ್ಸ್ ಮಾಡಿದ್ರು. ಆವತ್ತಿಂದ ನಾಡಹಬ್ಬ ಇವತ್ತಿಗೆ ನಡ್ಕೊಂಬಂದಿದೆ. 51 ವರ್ಷ ಆಯಿತು. ಅಂದರೆ ಅಷ್ಟು ನೋವು ತಿಂದಿದ್ದಾರೆ ಪ್ರತಿಯೊಬ್ಬ ರಾಜ ಮಹಾರಾಜನು, ಅಷ್ಟು ನೋವು ತಿಂದು ಇಷ್ಟೆಲ್ಲ ಇವರು ಕೊಟ್ಟು, ಇಷ್ಟೆಲ್ಲ ಇವರು ಸರ್ಕಾರಕ್ಕೆ ಉಚಿತವಾಗಿ ಕೊಟ್ಟು, ಎಲ್ಲ ಸವಲತ್ತುಗಳನ್ನು ಕೊಟ್ಟು ಸರ್ಕಾರಕ್ಕೆ. ಅದೇನೋ ಮಹಾರಾಜರಿಗೆ ಸ್ವಾತಂತ್ರ್ಯ ಮುಂಚೆಯಿಂದನೂ ಇದೇ ರೀತಿಯಾದಂಥ ನೋವುಗಳನ್ನು ತಿಂದಿದ್ದಾರೆ, ಸ್ವತಂತ್ರ ಆದಮೇಲೂ ಇದೇ ರೀತಿಯಾದಂಥ ನೋವುಗಳನ್ನು ತಿಂದಿದ್ದಾರೆ. ಬಟ್ ಒಂದು ಸಾರ್ಥಕ ಜೀವನ, ಒಬ್ಬ ನಾಯಕನ, ಒಬ್ಬ ರಾಜನ ಸಾರ್ಥಕ ಜೀವನ ಏನು ಅಂತ ನೋಡಿದ್ರೆ ಬಹುಶಃ ಮೈಸೂರು ಮನೆತನದ ಅರಸರನ್ನು ನೋಡಿದ್ರೆ ಗೊತ್ತಾಗತ್ತೆ ಅಂತ ಅನ್ಸುತ್ತೆ. ಸಾರ್ಥಕ್ಯ ಅನ್ನೋದಕ್ಕೆ ಏನರ್ಥ ಅಂತ, ಸಾರ್ಥಕ ಬದುಕು ಅನ್ನೋದೇನು. ಧರ್ಮೇಂದ್ರ ಅವರೇ, ಒಂದು ತೆಗಳಿಕೆಯ ಪ್ರಶ್ನೆಯನ್ನು ನಿಮ್ಮನ್ನು ಕೇಳಿಬಿಡ್ತೀನಿ ನಾನು ಮೈಸೂರು ಅರಸರ ವಿಷಯದಲ್ಲಿ. ಇವತ್ತು ಎಲ್ಲವೂ ರಾಜಕೀಯ ಇಲ್ಲದೆ ಯಾವುದೂ ಇಲ್ಲ. ಎಲ್ಲವನ್ನೂ ತಮ್ಮ ಮೂಗಿನ ನೇರಕ್ಕೆ ನೋಡಿಕೊಂಡು ಅದೇ ಸತ್ಯ ಅಂತ ವಾದ ಮಾಡಿ ಎದುರುಗಡೆ ಒಪ್ಪದೇ ಇದ್ದರೆ ಅವನನ್ನೂ ತೆಗಳಿ ಜೊತೆಗೆ ವಿಷಯವನ್ನು ತೆಗಳ್ಬಿಡ್ತಾರೆ, ಸತ್ಯನ ಒಪ್ಕೊಳ್ಳೋದಿಲ್ಲ. ಮೈಸೂರು ಅರಸರ ವಿಷಯದಲ್ಲಿ ಇವರು ಯುದ್ಧನೇ ಮಾಡದೇ ಇರೋರು, ಇವರು ಏನು ಬ್ರಿಟಿಷರಿಗೆ ಹೆದರ್ಕೊಂಡು ಬದುಕಿದವರು, ಇವರನ್ನು ನಾವೇನು ಗೌರವಿಸೋದು ಅಂತ ಬಹಳ ಜನ ಮಾತಾಡ್ತಾರೆ. ಅದಕ್ಕೆ ನಿಮ್ಮ ಉತ್ತರ ಏನು? ಅವ್ರಿಗೆ ಇತಿಹಾಸದ ಅರಿವಿಲ್ಲ, ಯುದ್ಧದ ಭೀಕರತೆ ಅರಿವಿಲ್ಲ. ಯುದ್ಧ ಮಾಡಿದರೆ ಮಹಾರಾಜ 3ನೇ ಕೃಷ್ಣರಾಜ ಒಡೆಯರೇ ತಗೊಳ್ಳಿ, ಬ್ರಿಟಿಷರ ಆಶ್ರಯಕ್ಕೆ ಬಂದವರು ಅವರೇನೆ. ಬ್ರಿಟಿಷರ ಆಶ್ರಯಕ್ಕೆ ಇವರು ಬಂದಾಗ ಇವರ ಕಾಂಟೆಂಪ್ರರಿಯಾಗಿ ದೋಂಡಿಯಾವಾಗಿ ಯುದ್ಧ ಮಾಡ್ದ ಬ್ರಿಟಿಷರ ವಿರುದ್ಧ. 5 ವರ್ಷಕ್ಕೆ ಅವನನ್ನು ತೀರಿಸಿದ್ರು. ದೋಂಡಿಯಾವಾಗಂದು ಒಂದು ಪ್ರತಿಮೆ ಮಾಡಿ ಇವತ್ತು ನಾವು ನೆನೆಸ್ಕೊತೀವಿ, ಮುಗೀತು ಅಲ್ಲಿಗೆ. ದೋಂಡಿಯಾವಾಗಂದು ಮುಗೀತು. ಆಂಗ್ಲೋ ಮರಾಠ ವಾರ ಆಯಿತು, ಅವ್ರನ್ನ ಮುಗಿಸಿದ್ರು. ಆಂಗ್ಲೋ ಕೂರ್ಗ್ ವಾರ್ಗ್ ಆಯಿತು, ಅವ್ರನ್ನ ಮುಗಿಸಿದ್ರು. ರಾಣಿ ಚೆನ್ನಮ್ಮನವ್ರನ್ನ ಮುಗಿಸಿದ್ರು. ಝಾನ್ಸಿ ಕಿ ರಾಣಿನ ಮುಗಿಸಿದ್ರು. 1857 ಒಳಗೆ ನಾನು ಹೇಳ್ತಾ ಇರೋದು. 1857 ಮೊದಲ ಸ್ವಾತಂತ್ರ್ಯ ದಂಗೆ ಏನಾಯಿತು, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಏನಾಯಿತು, ಅದಕ್ಕೆ ಮುಂಚೆ ನಮ್ಮ ವೀರ ವನಿತೆಯರು ರಾಣಿ ಚೆನ್ನಮ್ಮ, ರಾಣಿ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಅವರು, ಕೂರ್ಗ್ವಾರು, ಮರಾಠ ಅಂತ ಇದು ಮೈಠಿ ಮರಾಠ ಕಿಂಗ್ಡಮ್ಮು,
ಎಲ್ಲನೂ ತೀರಿಸ್ಬಿಟ್ರಲ್ಲ ಇವರು ಬ್ರಿಟಿಷ್ನವರು. ಯಾರು ಉಳಿಸಿದ್ದಾರೆ ಇವತ್ತು? ಆದರೆ ಉಳ್ಕೊಂಡಿರೋರು ಇವತ್ತು ಯಾರು? ಮಹಾರಾಜರು ಬ್ರಿಟಿಷರ ಆಶ್ರಯದಲ್ಲಿದ್ದರು ಅಂತ ಇವರೆಲ್ಲ ಬ್ರಿಟಿಷರಿಗೆ ಹಂಚ್ಕೊಂಡು ಬದುಕರು ಅಂತ. ಮಹಾರಾಜರು ಯುದ್ಧ ಮಾಡಿದ್ದೆ 1800ರಿಂದ ನಾವು ಮೈಸೂರಿನ ಮಹಾರಾಜರು ಯುರೋಪಿನ ಜನರ ಸಮಕ್ಕೆ ಯೋಚನೆ ಮಾಡಿದ್ದೀವಿ, ಅಷ್ಟು ಪುರೋಗಾಮಿಗಳಾಗಿ ಯೋಚನೆ ಮಾಡಿದ್ದೀವಿ, ಅಷ್ಟು ಪ್ರೋ ಥಿಂಕಿಂಗನ್ನು ನಾವು ಅಳವಡಿಸ್ಕೊಂಡಿದ್ದಕ್ಕೆ ಇವತ್ತು ನಾವು ಈ ರೀತಿಯಾಗಿದ್ದೀವಿ. ನಾವು ಯುದ್ಧ ಮಾಡಿದ್ದು ಯಾರ ವಿರುದ್ಧ? ಅಸ್ಪೃಶ್ಯತೆ ವಿರುದ್ಧ, ಅನಕ್ಷರತೆ ವಿರುದ್ಧ, ಜಾತಿಯ ವಿರುದ್ಧ, ಧರ್ಮದ ವಿರುದ್ಧ. ಆಯಿತಾ? ಇದೆಲ್ಲ ಎಲ್ಲಿ ಈ ಸೊಸೈಟಿಯಲ್ಲಿದ್ದಂಥ ಶಾಪಗಳಿವೆಲ್ಲ, ಅದರ ವಿರುದ್ಧ ಮಹಾರಾಜರು ಯುದ್ಧ ಮಾಡಿದ್ರು. ಆಸ್ಪತ್ರೆಗಳನ್ನು ಕಟ್ಟಿದ್ರು, ಶಾಲೆಗಳನ್ನು ತೆರೆದ್ರು, ಜಾತಿಗಳನ್ನು ಎಲ್ಲವನ್ನು ಬೇಡ ಇದನ್ನೆಲ್ಲ ಅಂಥೇಳಿ ಎಲ್ಲರಿಗೂ ಶಾಲೆಯನ್ನು ತೆರೆದ್ರು, ಎಲ್ಲರಿಗೂ ಹಾಸ್ಟೆಲನ್ನು ಮಾಡಿದ್ರು, ಕುಡಿಯುವ ನೀರು ಕೊಟ್ಟರು. ಇದು ಇವ್ರು ಮಾಡಿದಂಥ ಯುದ್ಧ. ಯುದ್ಧ ಅಂದರೆ ನೇರವಾಗೇ ಮಾಡಬೇಕು ಅಂತೇನಿಲ್ಲ. ಇದರಲ್ಲಿ ಇವರು ಬ್ರಿಟಿಷರನ್ನು ಸೋಲಿಸಿದ್ರು, ಬ್ರಿಟಿಷರು ಇವ್ರ ಮುಂದೆ ತಲೆಬಾಗಿದ್ರು, ಬ್ರಿಟಿಷರು ಜೊತೆ ಕೈ ಜೋಡಿಸಿ ಇಷ್ಟೆಲ್ಲ ನಮಗೆ ಕೆಲಸ ಮಾಡಿಕೊಟ್ರು ಬ್ರಿಟಿಷರು ಅಲ್ವೇ? ನಾವು ಈ ಥರ ಮಾಡದೇ ಇದ್ದಿದ್ರೆ ಇವತ್ತು ಎಲ್ಲಿರ್ತಿತ್ತು ಮೈಸೂರು ಸಂಸ್ಥಾನ? ಎಲ್ಲಿರ್ತಾಯಿತ್ತು? ಮೈಸೂರಿನ ಜನತೆ ಕಥೆ ಏನಾಗ್ತಿತ್ತು? ಏನು ನಾವ್ಯಾರು ಅಡ್ರೆಸ್ಗೆ ಇರ್ತಾ ಇರಲಿಲ್ಲ, ಯಾರೊಬ್ಬನೂ ಇರ್ತಾ ಇರಲಿಲ್ಲ ಇಲ್ಲಿ. ಆಯಿತು, ಒಂದು ಮಾತು ತಗೊಳ್ಳಿ, ಮೈಸೂರು ಮಹಾರಾಜರು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲಿಲ್ಲ. ಹೈದರಾಬಾದ್ ನಿಜಾಮರು ಏನಾದ್ರು ಯುದ್ಧ ಮಾಡಿದ್ರೆ? ಮಾಡಿಲ್ಲ ತಾನೇ. ಹೈದರಾಬಾದ್ ಕರ್ನಾಟಕ ಯಾಕೆ ಹಂಗಿದೆ? ಇನ್ನು ಸ್ವತಂತ್ರ ಬಂದು 70 ವರ್ಷಗಳಾಗಿದೆಯಲ್ಲ, ಯಾಕಿನ್ನು ನಾವು ನಮ್ಮದೇ ಸೋದರರಲ್ಲೂ ಹೈದರಾಬಾದ್ ಕರ್ನಾಟಕದವರು ಯಾಕಿನ್ನು ಮೂಲಭೂತ ಸೌಕರ್ಯವೇ ಇನ್ನೂ ತಲುಪದೇ ಇರೋವಂಥ ಸ್ಥಿತಿನಲ್ಲಿ ಯಾಕಿದ್ದಾರೆ ಅವರಿನ್ನ? ಸ್ವತಂತ್ರ ಬಂದು 70 ವರ್ಷ ಆಗಿದೆಯಲ್ಲ, ಆಗಿದೆ ತಾನೇ. ಎಲ್ಲ ಥರ ಸರ್ಕಾರನೂ ನಾವು ನೋಡಾಯ್ತಲ್ಲ, ಯಾಕೆ ಅಲ್ಲಿ ನಾವು ವೈ ವಿ ಫೇಲ್ಡ್? ಯಾಕೆ ಹೈದರಾಬಾದ್ ಕರ್ನಾಟಕದ ಜನಪ್ರತಿನಿಧಿಗಳು ಬೆಂಗಳೂರಿಗೆ ಬಂದು ಮನೆ ಮಾಡ್ಕೋತಾರೆ? ಅವ್ರು ಚಂದಗಾಣಿಸ್ಕೊಳಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ ಅಲ್ವಾ? 700 ವರ್ಷಗಳ ಆಡಳಿತ ಅಲ್ಲಿ ಬಹುಮನಿ ಸುಲ್ತಾನರು, ಅಲ್ಲಿ ಆದಿಲ್ ಶಾಹಿಗಳು, ಹೈದರಾಬಾದಿನ ನಿಜಾಮರು ಯಾರು ಮತ್ತೆ ಆಯಿತು, ಇವರೆಲ್ಲ ಬ್ರಿಟಿಷರ ಜೊತೆಗೆ ಸೇರ್ಕೊಂಡ್ರಲ್ಲಪ್ಪ. ಮತ್ತೇನು ಮಾಡಿದ್ರು ಅವರು? ಇಲ್ಲ, ಯುದ್ಧ ಮಾಡಿ ಹುತಾತ್ಮರಾಗಿದ್ರು, ಆಯಿತು. ಯುದ್ಧನೂ ಮಾಡಲಿಲ್ಲ, ಜನೋಪಕಾರವನ್ನು ಮಾಡಲಿಲ್ಲ ಅಲ್ವಾ? ಜನೋಪಕಾರ ಅಂತ ಯಾರಾದರೂ ಮಾಡಿದರೆ ಅದು ನಾವು ಮೈಸೂರು ಮಹಾರಾಜರು ಮಾತ್ರವೇ. ನಿಮ್ಗೆ ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ. ಮೈಸೂರು ಭಾಗದ ಜನ ಮಾತ್ರವೇ, ನಾವು ಮಾತ್ರವೇ ನಮ್ಮ ಮುಂದೆ ಅಥವಾ ಹಿಂದೆ ಜಾತಿ ಸೂಚಕ, ಧರ್ಮ ಸೂಚಕ ಅಥವಾ ಫ್ಯಾಮಿಲಿ ಸೂಚಕ, ಹುದ್ದೆ ಸೂಚಕ ನಾಮಾಂಕಿತಗಳನ್ನು ಹಾಕ್ಕೊಳ್ದೇ ಇರೋರು ನಾವೇ. ನನ್ನ ಹೆಸರು ಧರ್ಮೇಂದ್ರ ಕುಮಾರ್ ಅಷ್ಟೇ. ಯು ಕೆನಾಟ್ ಫೈಂಡ್ ಮೈ ಕ್ಯಾಶ್ ಬೈ ಮೈ ನೇಮ್. ದಿಸ್ ಓನ್ಲಿ ಇನ್ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ತುಮಕೂರು, ಕೋಲಾರ, ಶಿವಮೊಗ್ಗ, ಇಲ್ಲಿ ಮಾತ್ರನೇ ಇದು. ಈಗ ಪುನಃ ಶುರುವಾಗೋಗಿದೆ. ಈಗೆಲ್ಲ ನಾವು ವಾಪಸ್ ಹೊಟ್ಟೋಗ್ತಾ ಇದ್ದೀವಿ. ಈಗ ಅದನ್ನ ಇಟ್ಕೊಂಡಿಲ್ಲ ಅಂದರೆ ತಪ್ಪು ಅನ್ನೋಂಗಾಗಿದೆ. ನನಗೆ ಈಗ ನಾಳೆಗೆ 60 ವರ್ಷ ಆಗುತ್ತೆ. ನಮ್ಮ ತಾಯಿ 60 ವರ್ಷಗಳ ಕೆಳಗೆ ನನ್ನ ಹೆಸರನ್ನ ಧರ್ಮೇಂದ್ರ ಅಂತ ಹೇಳ್ಬೇಕಾದ್ರೆ ನಮ್ಮ ತಾಯಿಯ ಮೆಚುರಿಟಿ ಯಾವ ಲೆವೆಲಲ್ಲಿತ್ತು? ಜಸ್ಟ್ ಥಿಂಕ್. ಧರ್ಮೇಂದ್ರ, ಹೇಮಂತ, ಅರವಿಂದ, ಶ್ರೀನಾಥ, ಅರುಣ, ಅಷ್ಟೇ ಹೆಸರು. ನಾವು ಮೀರಿ ಬದುಕಿದ್ವಿ, ಜಾತಿ ಧರ್ಮಗಳನ್ನು ಮೀರಿ ನಾವು ಯಾಕೆ? ಇನ್ಫ್ಲೂಯೆನ್ಸ್ ಆಫ್ ಮಹಾರಾಜರು ನಮ್ಮನ್ನು ಹಾಗೇ ಬೆಳೆಸಿದ್ರು. ಮಹಾರಾಜರು ಪಂಚಮರಿಗಾಗಿ ಶಾಲೆ ಅಂತ ತೆಗೆದ್ರು. ಯಾಕೆಂತಂದರೆ ಈ ಶಾಲೆಗಳಿಗೆ ಅವ್ರನ್ನ ಸೇರಿಸ್ತಾ ಇರಲಿಲ್ಲ, ಅಸ್ಪೃಶ್ಯರು ಅಂದ್ಬಿಡ್ತಾಯಿದ್ರು. ಆಯ್ತೇನೋ ನಿಮ್ಮನ್ನು ಸೇರಿಸಲ್ಲ, ನಿಮಗೆ ಬೇರೆ ಸ್ಕೂಲ್ ತೆಗಿತೀನಿ ಅಂತ ಕಟ್ಟಿದ್ರು. ಆ ಸ್ಕೂಲ್ಗೆ ಹೋಗಕ್ಕೆ ಯಾರೂ ತಯಾರೇ ಇರಲಿಲ್ಲ. ತಲಕಾಡಿನ ರಂಗೇಗೌಡರು ಮೊದಲನೇದಾಗಿ ನಾನು ಪಾಠ ಮಾಡ್ತೀನಿ ಅಂತ ಹೋದರು. ಅದನ್ನು ನೋಡಿದಂಥ ಸೋಮನಹಳ್ಳಿ ಮಲ್ಲಯ್ಯನವರು ಅವ್ರಿಗೆ ಹಾಸ್ಟೆಲ್ ತೆಗೆದ್ರು. ಯಾರು ಸೋಮನಹಳ್ಳಿ ಮಲ್ಲಯ್ಯನ ಹೇಳಿ? ನಮ್ಮ SM ಕೃಷ್ಣ ಅವ್ರ ತಂದೆ ಹಾಸ್ಟೆಲ್ ತೆಗೆದ್ರು ಅವ್ರಿಗೋಸ್ಕರ. ಇವತ್ತು ಅದು ಭಾಳ ಸರಳವಾಗಿ ಕಾಣ್ಬೋದು. ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡಲ್ಲಿ ದೊಡ್ಡ ಕ್ರಾಂತಿಕಾರಿ ವಿಚಾರ ಅದು. ಒಬ್ಬ ಮೇಲ್ಜಾತಿಯವನು ಒಬ್ಬ ಕೆಳಜಾತಿಯವನನ್ನು ಹಾಸ್ಟೆಲ್ ಮಾಡಿ ಸೇರಿಸ್ಕೊಂಡ ಅನ್ನೋವಂಥದ್ದು ಭಾಳ ದೊಡ್ಡ ಕ್ರಾಂತಿ. ಬಾವಿಯಲ್ಲಿ ಒಂದು ಕೊಡ ನೀರೇ ಕೊಡದೇ ಇರೋಂಥ ಕಾಲದ ಭಾಳ ದೊಡ್ಡ ಕ್ರಾಂತಿ. ಸೋಮನಹಳ್ಳಿ ಮಲ್ಲಯ್ಯನವರು ನಮ್ಮ ಕಾಲದ ಪ್ರಾತಸ್ಮರಣೀಯರು, ತಲಕಾಡು ರಂಗೇಗೌಡರು ನಮ್ಮ ಕಾಲದ ಪ್ರಾತಸ್ಮರಣೀಯರು. ಇವರೆಲ್ಲ ಯಾರು ಇನ್ಫ್ಲೂಯೆನ್ಸ್? ಇವರೆಲ್ಲ ಮಹಾರಾಜರ ಇನ್ಫ್ಲೂಯೆನ್ಸ್. ನಾವೆಲ್ಲ ಎಲ್ಲವನ್ನು ಮೀರಿ, ಜಾತಿ ಧರ್ಮಗಳನ್ನು ಮೀರಿ ಮಾನವತೆಯನ್ನು ಸಾರದಂಥವ್ರು ಮೈಸೂರು ಜನ, ಮೈಸೂರು ಸಂಸ್ಥಾನದ ಜನ ನಾವೆಲ್ಲ. ಅದಕ್ಕೆ ಜಾತಿ ಸೂಚಕ ಯಾವ ಸೂಚಕನೂ ಇಟ್ಕೊಳ್ಳಿಲ್ಲ ನಾವು. ಯಾವ ಪಾಟೀಲ್, BA ಪಾಟೀಲ್, MB ಪಾಟೀಲ್, BS ಪಾಟೀಲ್, AB ಪಾಟೀಲ್, ಯಾವ ಪಾಟೀಲೂ ಇಲ್ಲ ನಾವು. ಮಿಶ್ರಾ, ಪಾಂಡೆ ಯಾವುದೂ ಇಲ್ಲ ನಾವು ಅಲ್ವಾ? ನೀವು ಈ ಭಾರತದಲ್ಲಿ ಎಲ್ಲ ಕಡೆಯೂ ನೋಡಿ ಅವ್ರನ್ನ ಅವ್ರ ಸರ್ನೇಮಲ್ಲೇ ಕರೆಯೋದು, ನಿಜವಾದ ಹೆಸರನ್ನು ಕರೆಯೋದೇ ಇಲ್ಲ. ಹೌದಾ? ಕರಿತೀವ ನಾವು? ಇಲ್ಲ ತಾನೇ. ಅವ್ರನ್ನ ಪಾಟೀಲ್ರೇ ಅಂತೀವಿ, ಇಲ್ಲ ಪಾಂಡೆ ಅಂತೀವಿ, ಇಲ್ಲ ಮಿಶ್ರಾ ಅಂತೀವಿ ಅಲ್ವಾ?
ದ್ವಿವೇದಿ ತ್ರಿವೇದಿ ಅಂತೀವಿ, ಹೌದಾ? ಅವನ ಹೆಸರೇ ಗೊತ್ತಿರಲ್ಲ, ಎ ಬಿ ತ್ರಿವೇದಿ ಅಂದ್ಬಿಡ್ತೀವಿ ಅಲ್ವಾ? ಅದ್ರ ಮೇಲೆ ಅವನ ಗೌರವ ನಿರ್ಧಾರ ಆಗುತ್ತೆ ಆ ಕಡೆಗೆಲ್ಲ. ಮೈಸೂರಲ್ಲಿ ಹಂಗಿರಲಿಲ್ಲ ಆಗ. ಮೈಸೂರಿನಲ್ಲಿ ನೀನು ವಿದ್ಯಾವಂತ ಆಗಿರಬೇಕು. ರಂಗಾಚಾರ್ಲು 1881 ಮೊದಲ ಚುನಾವಣೆ ಮಾಡಿದಾಗ ಒಂದೇ ಕಂಡೀಷನ್ ಇತ್ತು, ವೋಟರ್ ಶುಡ್ ಬಿ ಎ ಲಿಟ್ರೇಟ್. ವೋಟರ್ ಶುಡ್ ಬಿ ಎ ಲಿಟ್ರೇಟ್ ಅಷ್ಟೇ, ಶಿಕ್ಷಣ ಸಿಂಪಲ್. ಅವನು ಶಿಕ್ಷಣ ಹೊಂದಿರಬೇಕು. ಅಂದರೆ ಹಂಗಾದ್ರೂ ಜನ ಓದಲಿ. ನೋಡ್ರಿ, ನಮ್ಮ ಮಹಾರಾಜರು ಎಷ್ಟೆಲ್ಲ ತಲೆ. ಸ್ವಾಮಿ ವಿವೇಕಾನಂದರು 10ನೇ ಚಾಮರಾಜ ಒಡೆಯರು ನೋಡೋಕೆ ಬಂದಾಗ ಮೈಸೂರಲ್ಲಿ 2 ವಾರ ಇರ್ತಾರೆ. ಸ್ವಾಮಿ ಕೇಳ್ತಾರೆ, ಮಹಾರಾಜರು ನಿಮ್ಮೊಂದು ಮಾತು ಕೇಳ್ತೀನಿ, ಹೆಂಗೆ ನೀವು ಇದನ್ನು ಮೇಲ್ವರ್ಗನೆಲ್ಲ ಎದುರಾಕೊಂಡು ಇದನ್ನೆಲ್ಲ ಒಳಗೆ ಸೇರಿಸ್ಕೊಂಬಿಟ್ರಲ್ಲಪ್ಪ ನೀವು ಅರಮನೆ ಒಳಗೆ, ಹೆಂಗಪ್ಪ ಅಂತ ಕೇಳ್ತಾರೆ. ಆಗ ಮಹಾರಾಜರು, ಸ್ವಾಮಿ ನನ್ನನ್ನು ಹೇಳ್ತೀರಿ, ನೀವು ಹೆಂಗೆ ಮಾಡ್ತಾ ಇದ್ದೀರಿ ಕ್ರಾಂತಿಕಾರಿಯಾಗಿ ಭಾಷಣ, ನಿಮಗೂ ಇದೇ ಥರ ಥ್ರೆಟ್ ಇದೆಯಲ್ಲ ಅಂತ ಕೇಳ್ತಾರೆ. ಒಬ್ರಿಗೆ 29 ವರ್ಷ, ಒಬ್ಬರು 31 ವರ್ಷ. ಆಗ ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಜವಾಬ್ದಾರಿ. ಸ್ವಾಮಿ ವಿವೇಕಾನಂದರೇನು ಕಡಿಮೆ ಜವಾಬ್ದಾರಿ ಇಟ್ಕೊಂಡಿದ್ದಾರೆ ಅಲ್ವಾ? ಇವ್ರೇನು ಚಾಮರಾಜ ಒಡೆಯರ್ಗೇನು ಕಡಿಮೆ ಜವಾಬ್ದಾರಿ ಇತ್ತೆ? ಹೇಗೆ ನಮ್ಮನ್ನು ಅವರು ರೂಪಿಸಿದ್ರು. ಇನ್ ರಿಟರ್ನ್ ಅವ್ರು ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡೋರು? ನಥಿಂಗ್ ಇನ್ ರಿಟರ್ನ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಮೈಸೂರಿನಲ್ಲಿ ಹುಟ್ಟಿ ಕಣ್ಣನ್ನು ತೆರೆದು ಅಂಬೆಗಾಲಿಟ್ಟು ಹೊಸಲು ದಾಟಿದಾಗ ನನ್ನ ಮುಂದೆ 200 ಅಡಿ ಅಗಲದ ರಸ್ತೆ ಇತ್ತು, ಕೃಷ್ಣರಾಜ ಬುಲೆವಾರ್ಡ್ ರಸ್ತೆ. 200 ಅಡಿ ಅಗಲದ ರಸ್ತೆ. ಹುಡುಗಾಟದ ಮಾತಾಯ್ತಾ? ಮಧ್ಯ ರಸ್ತೆ, ಆ ಕಡೆ ಪಾರ್ಕು, ಈ ಕಡೆ ಪಾರ್ಕು, ಪುನರ್ ರಸ್ತೆ, ಆ ಕಡೆ ಪಾರ್ಕ್. ಹೆಂಗೆ? ಎಂಥ ವೈಭವ ನಮ್ಮದು, ಎಂಥ ಬಾಲ್ಯ ನಮ್ಮದು. ಅನ್ಬೀಟಬಲ್, ಅನ್ಬಿಲೀವಬಲ್ ಬಾಲ್ಯ. ನೀವು 200 ಕೋಟಿ ಕೊಟ್ಟರು ಇಂಥ ಬಾಲ್ಯ ಇನ್ನೊಮ್ಮೆ ಪಡೆಯಲಾರಿರಿ. ನಾವು ಮೈಸೂರು ಜನ ರೋಡ್ ನೋಡಿಕೊಂಡು ಗಾಡಿ ಓಡಿಸಲ್ಲ, ಪಕ್ಕ ಬಿಲ್ಡಿಂಗ್ ನೋಡಿ. ಯಾಕೆಂದರೆ ಜನ ಇರ್ತಿರ್ಲಿಲ್ಲ ಆವಾಗ. ವಿ ಆರ್ ಸೋ ಕಾನ್ಫಿಡೆಂಟ್ ಆಫ್ ಅವರ್ ಸ್ಟ್ರೀಟ್ಸ್. ವಿ ಆರ್ ಸೋ, ಒಂದು ಹಳ್ಳ ಇಲ್ಲ, ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ, ಸಮತಟ್ಟಾದ ವಿಶಾಲವಾದಂಥ. ಇಟ್ ಅಪ್ಲೈಸ್ ಟು ಬೆಂಗಳೂರು ಆಲ್ಸೋ. ಎಂಥ ರಸ್ತೆಗಳು. ನಮ್ಮ ರಾಜಮನೆತನಗಳು ಅವರನ್ನು ಹೊಗಳೋದು ಅಂತಲ್ಲ ಇದು, ಆದರೆ ಅವರನ್ನು ಎಷ್ಟು ಹೊಗಳಿದ್ರೂ ಕಮ್ಮಿನೇ. ಯಾಕಂದರೆ ಅವರು ನಿರ್ಮಾಣ ಮಾಡಿಕೊಟ್ಟು ಹೋಗಿರೋ ಈ ವ್ಯವಸ್ಥೆಯಲ್ಲಿ ನಾವು ಇವತ್ತಿಗೂ ಬದುಕ್ತಾ ಇದ್ದೀವಿ. ರಾಜಕೀಯ ಚುನಾವಣೆಯ ನಂತರದ ಸರ್ಕಾರಗಳು ಏನು ಮಾಡಿದೆಯೋ ಇಲ್ವೋ, ಆದರೆ ಮೈಸೂರು ರಾಜಮನೆತನ, ಕೆಂಪೇಗೌಡರು ಇವರೆಲ್ಲರೂ ಸೇರಿ ಕಟ್ಟಿರೋ ಈ ಸಾಮ್ರಾಜ್ಯ ಇದೆಯಲ್ಲ, ಇದರಲ್ಲಿ ನಾವು ಆರಾಮಾಗಿ ಬದುಕ್ತಾ ಇದ್ದೀವಿ ಅಂದರೆ ಅವರ ಕೊಡುಗೆಗಳನ್ನು ನಾವು ಪ್ರತಿದಿನ ನೆನಪಿಸ್ಕೊಳ್ಬೇಕು. ದಸರಾ ಬಂದ ತಕ್ಷಣ ಜಂಬೂ ಸವಾರಿ ಒಂದೇ, ಚಿನ್ನದ ಅಂಬಾರಿ ಒಂದೇ, ಸಿಂಹಾಸನ ಅಲ್ಲ, ಒಂದು ದೊಡ್ಡ ಇತಿಹಾಸ ಹೇಳ್ತಾ ಇದೆ, ಕೂಗಿ ಹೇಳ್ತಾ ಇದೆ. ಹಾಗೆ ಮೈಸೂರಿಗೆ ಹೋದರೆ ನೀವು ಆ ದೃಶ್ಯ ವೈಭವ ನೋಡಬಹುದು, ಹಳೆಯ ಕಟ್ಟಡಗಳು ನೋಡಬಹುದು, ಅರಮನೆ ನೋಡಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ದೀಪಾಲಂಕಾರಗಳು, ರಸ್ತೆಯಲ್ಲಿ ದೀಪಾಲಂಕಾರಗಳಿರುತ್ತವೆ. ಮಕ್ಕಳಿಗೂ ಒಂದು ಸ್ವಲ್ಪ ತೋರಿಸಿ, ಅವ್ರಿಗೂ ಒಂದಷ್ಟು ನಾಲೆಡ್ಜ್ ಕೊಡಿ, ಖುಷಿ ಕೊಡಿ, ಒಂದಷ್ಟು ನೆನಪುಗಳನ್ನು ಕೊಡಿ. ದಸರಾನ ಈ ರೀತಿ ಆಚರಣೆ ಮಾಡಿ. ಧರ್ಮೇಂದ್ರ ಸರ್, ನಾವು ಮಾತಾಡ್ತಾ ಹೋದರೆ ಬಹುಶಃ ರಾತ್ರಿ ಆಗ್ಬಿಡುತ್ತೋ ಏನೋ, ಯಾಕೆಂದರೆ ಅಷ್ಟು ದೊಡ್ಡ ವಿಷಯ, ಅಷ್ಟು ವಾಸ್ಟ್ ವಿಷಯ, ಒಬ್ಬೊಬ್ಬ ರಾಜರ ಕೊಡುಗೆಗಳು ಬೆಟ್ಟದಷ್ಟಿವೆ ಮಾತಾಡ್ತಾ ಹೋಗೋದಕ್ಕೆ. ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ದಸರಾದ ಎಳೆಯನ್ನು ಯಾವ ರೀತಿ ಬಿಚ್ಚಿಟ್ರಿ ಅಂದರೆ, ಕಣ್ಣು ಮುಂದೆನೇ ನಾನು ಮತ್ತೊಂದು ಸಲ ದಸರಾ ನೋಡ್ಬಿಟ್ಟು, ಇನ್ನೊಂದು ಸ್ವಲ್ಪ ದಿನ ದಸರಾ ಇದೆ, ಅದಕ್ಕೂ ಮುಂಚೆನೇ ನಾನು ದಸರಾ ನೋಡಿದೆ. ಇದರ ಜೊತೆಗೆ ರಾಜಮನೆತನದ ಆ ತ್ಯಾಗ ಇದೆಯಲ್ಲ, ಆ ಆಡಳಿತ ಇದೆಯಲ್ಲ, ಅದನ್ನು ನಾವೆಲ್ಲರೂ ನೆನಪಿಸ್ಕೊಳ್ಬೇಕು. ಅದೇ ಕಾರಣಕ್ಕೆ ನಾವು ನಿರ್ಧಾರ ಮಾಡಿದಾಗ ಬರೀ ದಸರಾ ಅಲ್ಲ, ಇತಿಹಾಸ ನೆನಪಿಸ್ಕೊಳ್ಬೇಕು ಅಂದಾಗ ನಮಗೆ ನೀವು ನೆನಪಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ನಿಮಗೆಲ್ಲ ಒಳ್ಳೇದು ಮಾಡಲಿ, ಮತ್ತು ನಮ್ಮ ಜನತೆಗೂ ಒಳ್ಳೇದಾಗಲಿ. ಎಲ್ಲರೂ ಯಾವತ್ತೂ ಮಹಾರಾಜರು ಕೊನೆಯದು ಇನ್ನೊಂದು ಹೇಳಿ ನಾನು ಮುಗಿಸ್ಬಿಡ್ತೀನಿ. ಕೊನೆಯದಾಗಿ ಇದನ್ನು ಮುಗಿಸ್ಬಿಡ್ತೀನಿ. ಈ ಕಥೆ ಎಲ್ಲ ಕಡೆಯೂ ನಾನು ಹೇಳ್ತೀನಿ. ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಕರಿತೀವಿ. ಅವ್ರನ್ನ ಹಾಗೆ ಕರಿಬೇಕು. ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ರಾಜರ್ಷಿ ಅಂತ ಬಿರುದು ಕೊಟ್ಟವರು ಗಾಂಧೀಜಿಯವರು. ಮೈಸೂರಿಗೆ ಬಂದು ಮೈಸೂರಿನ ಪ್ರಗತಿಯನ್ನು ನೋಡಿ ಬೆರಗಾಗಿಬಿಟ್ಟು, ಇವರು ರಾಜರಲ್ಲ, ಇವರು ಋಷಿ ಸಂತ, ಅವ್ರು ಮಾತ್ರವೇ ತಪಸ್ ಮಾಡಿ ಇಂಥ ಅಭಿವೃದ್ಧಿ ಜನೋಪಕಾರವನ್ನು ಮಾಡೋದಕ್ಕೆ ಸಾಧ್ಯ ಅಂತ ರಾಜ ಋಷಿ ಅಂತ ಅವರನ್ನು ಹೊಗಳುತ್ತಾರೆ. ಸೊ ರಾಜರ್ಷಿ ಆಗುತ್ತೆ. ಈ ದೈವಾಂಶ ಸಂಭೂತ ಅಂತ ಬಿರುದು ಕೊಟ್ಟವ್ರು ಯಾರು? ರಮಣ ಮಹರ್ಷಿಗಳು. ತಿರುವಣ್ಣಾಮಲೆಯ ರಮಣಾಶ್ರಮ ಬಹುಶಃ ನೀವೆಲ್ಲ ನೋಡ್ಬೋದು. ಮಹಾರಾಜರು 1940ರಲ್ಲಿ ರಮಣಾಶ್ರಮಕ್ಕೆ ಹೋಗ್ತಾರೆ ತಿರುವಣ್ಣಾಮಲೆಗೆ. ನೀವು ರಮಣರನ್ನು ನೋಡಿರ್ಬೋದು. ಅವರು ಒಂದು ಕೌಪಿನ ಹಾಕ್ಕೊಂಡಿರ್ತಾರೆ, ಒಂದು ಬಂಡೆ ಮೇಲೆ ಕೂತಿರ್ತಾರೆ, ಅವ್ರ ಶಿಷ್ಯಂದ್ರೆಲ್ಲ ಅಲ್ಲೇ ಕೂತಿರ್ತಾರೆ. ತುಂಬ ಸಾಧಾರಣವಾದಂಥ ಒಂದು ಭಾಳ ಸರಳವಾದಂಥ ಒಂದು ಸೀನ್ ಅದು. ಮಹಾರಾಜರು ಹೋಗಿ ಅವರನ್ನು ನೋಡ್ತಾರೆ. ಮಹಾರಾಜರು ಹೋಗಿ ನೋಡಿದಾಗ, ಏನು ಬಂದ್ರಿ ಮಹಾಸ್ವಾಮಿ? ಆಗ ಅವ್ರು ಹೇಳ್ತಾರೆ, ಸ್ವಾಮಿಗಳೇ, ನಿಮ್ಮ ಒಂದು 5 ನಿಮಿಷಗಳ ಖಾಸಗಿ ಭೇಟಿ ಬೇಕು. ಆಗ ರಮಣರು ಹೇಳ್ತಾರೆ, ನೋಡಿ
ನೀವು, ನಾನು, ನನ್ನ ಶಿಷ್ಯವರಿಂದ, ಈ ಗಿಡ ಗಂಟಿ ಪ್ರಾಣಿ ಪಕ್ಷಿಗಳು ಎಲ್ಲ ಅರುಣಾಚಲೇಶ್ವರನ ಒಂದು ಅಂಶ. ನಾವೆಲ್ಲರೂ ಈಶ್ವರನಿಗೆ ಸೇರಿದವರು. ಸೊ ಇಲ್ಲಿ ನಾನು ನೀವು ಬೇರೆಯವರು ಅನ್ನೋ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ. ಇಲ್ಲೇ ಹೇಳಿ ಪರವಾಗಿಲ್ಲ, ಏನಕ್ಕೆ ಬಂದಿದ್ದೀರಿ ಅಂತ. ಆಗ ಮಹಾರಾಜರು ಹೇಳ್ತಾರೆ, ನೀವು ಹೇಳಿದ್ದು ಒಪ್ಕೊಂಡೆ, ಆದರೂ ನನಗೆ ಒಂದು 5 ನಿಮಿಷಗಳ ಖಾಸಗಿ ಭೇಟಿ ಬೇಕು, ಬೇಕೇ ಬೇಕು ಅಂತ ಇವರು ಒತ್ತಾಯ ಮಾಡ್ತಾರೆ. ಆಗ ನಮ್ಮ ರಮಣರವರು ಒತ್ತಾಯಕ್ಕೆ ಸೋಲ್ತು ಹೇಳ್ತಾರೆ, ನೋಡಿ ನಾನು ದಿನ ಬೆಳಗ್ಗೆ ಸ್ನಾನ ಮಾಡಬೇಕಾದ್ರೆ ಅಷ್ಟೇ ಒಂಟಿಯಾಗಿರ್ತೀನಿ, ಬೇರೆ ಟೈಮಲ್ಲಿ ಶಿಷ್ಯರೆಲ್ಲ ಜೊತೆಯಲ್ಲಿರ್ತಾರೆ ಅಂತ ಹೇಳ್ತಾರೆ. ಆಯಿತು ಮಹಾಸ್ವಾಮಿ ಅಂತ ಅವರು ರೆಸ್ಟ್ ಕೊಟ್ಟೋಗ್ತಾರೆ. ಮಾರನೇ ಬೆಳಗ್ಗೆ 5 ಗಂಟೆಗೆ ಮಹಾರಾಜರು ರಮಣರು ಸ್ನಾನ ಮಾಡುವಾಗ ಹೋಗ್ತಾರೆ. ಅವರ ಒದ್ದೆ ಆದ ಪಾದಗಳನ್ನು ಇಟ್ಕೊಳ್ತಾರೆ. ಆಗ ರಮಣರು ಅವ್ರನ್ನ ಕೈ ಹಿಡಿದೆತ್ತಿ ಒಂದು ಕಡೆ ಕೂರಿಸ್ತಾರೆ. ಏನು ಸ್ವಾಮಿ ಹೇಳಿ ಅಂದಾಗ ಮಹಾರಾಜ ಹೇಳ್ತಾರೆ, ಸ್ವಾಮಿಗಳೇ, ನಿಮ್ಮ ತಪಸ್ಸಿನ ಫಲದಿಂದ, ನಿಮ್ಮ ಈ ತಿರುವಣ್ಣಾಮಲೈ ಅರುಣಾಚಲೇಶ್ವರನ ಶಕ್ತಿಯಿಂದ, ವರಪ್ರಸಾದದಿಂದ ನನಗೊಂದು ವರ ಬೇಕು. ಏನು? ನಮ್ಮ ಮೈಸೂರು ದೇಶದ ಪ್ರಜೆಗಳು ಸದಾ ಉದ್ಯೋಗಸ್ಥರಾಗಿರಬೇಕು, ನಮ್ಮ ಮೈಸೂರು ದೇಶದ ಪ್ರಜೆಗಳು ಸದಾ ಆರೋಗ್ಯವಂತರಾಗಿರಬೇಕು, ನಮ್ಮ ಮೈಸೂರು ದೇಶದ ಪ್ರಜೆಗಳು ಸದಾ ನೆಮ್ಮದಿಯಿಂದ ಇರಬೇಕು. ರಮಣರು ಕೇಳ್ತಾರೆ, ನಿಮಗೇನು ಬೇಡವೆ? ನನಗೇನು ಬೇಡಿ, ಈ ವರ ನೀವು ನಿಮ್ಮ ತಪಶಕ್ತಿಯಿಂದ, ಅರುಣಾಚಲೇಶ್ವರನ ವರದಿಂದ ದಯಪಾಲಿಸ್ಬಿಡಿ, ಅಷ್ಟೇ ಸಾಕು. ಮಹಾರಾಜರು ಕೂತ ತಕ್ಷಣ ಒಂದು ಮಾತು ಹೇಳ್ತಾರೆ, ಸ್ವಾಮಿ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ಇದು ನನ್ನ ಮೊದಲನೇ ಭೇಟಿ ಮತ್ತು ಕೊನೆಯ ಭೇಟಿ. ಈ ವರಗಳನ್ನು ನನಗೆ ಕೊಟ್ಬಿಡಿ ನೀವು ಅಂಥೇಳಿ ಹೊರಟುಬಿಡ್ತಾರೆ. ಆಮೇಲೆ ಇವರು ಸ್ನಾನ ಎಲ್ಲ ಮುಗಿಸಿ ಬರ್ತಾರೆ, ಮತ್ತು ಶಿಷ್ಯಗಣ ಎಲ್ಲ ಕೂತಿರುತ್ತೆ. ಮಹಾರಾಜರ ಕಾರು ಹೋಗಬೇಕಾದ್ರೆ ರಮಣರು ಹೇಳ್ತಾರೆ, ಅಲ್ಲಿ ಹೋಗ್ತಾರವರು ದೈವಾಂಶ ಸಂಭೂತ ಮಹಾರಾಜ. ಈ ಶಿಷ್ಯರಿಗೆ ಬೆಳಗ್ಗೆ ನಡೆದಿರೋದು ಕತೆ ಗೊತ್ತಿಲ್ವಲ್ಲ, ಗೊತ್ತಿಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ರಮಣರು ನಗ್ತಾರೆ, ಒಂದು ಸ್ವಲ್ಪ ದಿನ ಆಗಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ತಿರುವಣ್ಣಾಮಲೆಯಿಂದ ಬಂದ ಮಹಾರಾಜರು ಕೆಲವೇ ದಿನಗಳಲ್ಲಿ ದೈವಾಧೀನರಾಗ್ಬಿಡ್ತಾರೆ. ಅವರು ಅದನ್ನು ಮುಂಚೆನೇ ಹೇಳಿರ್ತಾರೆ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ಅದಕ್ಕೆ ಅವರು ದೈವಾಂಶ ಸಂಭೂತ ಮಹಾರಾಜರು. ಹಂಗಾರು ನೆನಬೇಕು ನಾವು ಅವರನ್ನು ನೆನೀತಾ ಇವತ್ತಿನ ಪಾಡ್ಕಾಸ್ಟನ್ನು ನಾವು ಮುಕ್ತಾಯಗೊಳಿಸೋಣ. ಧನ್ಯವಾದ ಧರ್ಮೇಂದ್ರ ಅವರೇ. ನಮಸ್ತೆ, ಧನ್ಯವಾದ. ವೀಕ್ಷಕರೇ, ಮೈಸೂರು ದಸರಾದ ಸಂದರ್ಭದಲ್ಲಿ ಮೈಸೂರು ಅರಸರು ಕೆಂಪೇಗೌಡರು ನಮ್ಮ ರಾಜ್ಯಕ್ಕೆ ಏನನ್ನು ಕೊಟ್ಟರು ಅನ್ನೋದನ್ನು ನೆನಪು ಮಾಡಿಕೊಳ್ತಾ, ನಮ್ಮ ಇತಿಹಾಸ, ನಮ್ಮ ಪರಂಪರೆಯನ್ನು ನಾವು ಯಾವತ್ತಿಗೂ ನೆನಪಿನಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಇತಿಹಾಸ ಮತ್ತು ಮೂಲವನ್ನು ಮರೆತ ವ್ಯಕ್ತಿ ಬದುಕಿದ್ದೂ ಸತ್ತ ಹಾಗೆ. ಇದು ಇವತ್ತಿನ ಬೆಂಗಳೂರು ಬಸ್ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.